Hi, hello everyone. Welcome to Physics Valla. So guys, ಈ ಒಂದು ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಓಕೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ನಿಮ್ಮ ಕ್ಲಾಸ್ 12th ಅಗೇನ್ ಫಾರ್ KCET ಕ್ಲಾಸ್ 12th is very important, right? So 40 marks out of 60, 40 marks will be coming, which is 2/3 of your KCET paper will be based on second PUC. ಆದರೆ ಫಸ್ಟ್ 5 ಚಾಪ್ಟರ್ಸ್ ಏನಿದೆ 5 to 6 ಚಾಪ್ಟರ್ಸ್ ಅದರಿಂದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ವಶನ್ಸ್ ಬರುತ್ತೆ. ಅಪ್ ಟು 20 ಕ್ವಶನ್ಸ್ ಫಸ್ಟ್ 6 to 7 ಚಾಪ್ಟರ್ಸ್ ಇಂದ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಏನಿದೆ ಇಟ್ ಈಸ್ ಎ ಕಾರ್ನರ್ ಸ್ಟೋನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಕ್ಲಾಸ್ 12th, ರೈಟ್? ಸೊ ನಿಮಗೆ ಮಿಕ್ಕಿದ ಚಾಪ್ಟ್ರಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚೆನ್ನಾಗಿ ಅರ್ಥ ಆಗಿರಬೇಕು, ರೈಟ್? ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಅದರಲ್ಲಿ ಬರೋ ಕ್ವಶನನ್ನು ಶಾರ್ಟ್ ನಾವು ಸಾಲ್ವ್ ಮಾಡಲೇಬೇಕು, ರೈಟ್? ಸೊ ಹಾಗಾದರೆ ಎಷ್ಟು ಕ್ವಶನ್ ಬರುತ್ತೆ ಸರ್? ಈ ಒಂದು ಚಾಪ್ಟ್ರಿಂದ ಮಿನಿಮಮ್ 3 ಅಪ್ ಟು 5, ಸಮ್ಟೈಮ್ಸ್ 5, ಅದು ತುಂಬ ರೇರ್ ಕೇಸ್, ರೈಟ್? ಸೊ 3 ಬರ್ಬೋದು ಅಥವಾ ರೇರೆಸ್ಟ್ ಕೇಸಲ್ಲಿ ಓನ್ಲಿ 2 ಕ್ವಶನ್ಸ್ ಕೂಡ ಬರ್ಬೋದು. ಓಕೆ, 3 ಕ್ವಶನ್ ಫಿಕ್ಸ್ಡ್, ರೈಟ್? ಸೊ ಯು ಕ್ಯಾನ್ ಸೇ ದೆರ್ ಆರ್ ಗೋಯಿಂಗ್ ಟು ಬಿ 3ರಿಂದ 5 ಕ್ವಶನ್ಸ್ ಈ ಒಂದೇ ಒಂದು ಚಾಪ್ಟ್ರಲ್ಲಿ, ರೈಟ್? ಸೊ ಮಿನಿಮಮ್ 3 ಕ್ವಶನ್ ಇದ್ದೇ ಇರುತ್ತೆ, ರೈಟ್? ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಫಸ್ಟು ಕಂಪ್ಲೀಟ್ ಓವರ್ವ್ಯೂ ಕೊಡ್ತೀನಿ, ಆಲ್ಸೋ ಇಂಪಾರ್ಟೆಂಟ್ ಫಾರ್ಮುಲಾ ಎಲ್ಲ ನೋಟ್ ಮಾಡಿ ಕೊಟ್ಟಿದ್ದೀನಿ, ರೈಟ್? ಸೊ ಫಸ್ಟು 5 ಪೇಜಸಲ್ಲಿ ನಿಮಗೆ ಈ ಒಂದು ಚಾಪ್ಟರ್ದು ಕಂಪ್ಲೀಟ್ ಓವರ್ವ್ಯೂ ಸಿಕ್ಕೋಗುತ್ತೆ, ರೈಟ್? ಅದಾದಮೇಲೆ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. 30 ಇಂಪಾರ್ಟೆಂಟ್ ಕ್ವಶನ್ಸ್. ಅಗೇನ್ ಯಾವ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಆರ್ PYQs. ಸರ್ ನಾನು ಆಲ್ರೆಡಿ PYQ ಸಾಲ್ವ್ ಮಾಡಿದ್ದೀನಿ. ನೋ, ನಾನಿಲ್ಲಿ ನಿಮಗೆ ಈಸಿಯೆಸ್ಟ್ ವೇ ಆಗಿ, ರೈಟ್? ಸೊ ಕ್ವಿಕ್ಕಾಗಿ ಯಾವ ಥರ ಆನ್ಸರನ್ನು ತೆಗೆಯೋದು, ಲೆಸ್ ದ್ಯಾನ್ 1 minute ದಟ್ ಕ್ವಶನ್ ಶುಡ್ ಬಿ ಸಾಲ್ವ್ಡ್, ಆ ಥರ ಟ್ರಿಕ್ಸನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಕ್ವಶನ್ ಸಾಲ್ವ್ ಮಾಡಿರಬಹುದು, ರೈಟ್? ಸೊ ಹೌ ಕ್ವಿಕ್ಲಿ ಯು ಕ್ಯಾನ್ ಸಾಲ್ವ್ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಗೈಸ್ ಸ್ಟೇ ಟ್ಯೂನ್ಡ್. ಸೊ ಫಸ್ಟ್ ನಾವು ಥಿಯರಿನ ಒಂದು ಕಾಂಪ್ರಹೆನ್ಸಿವ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಅದಾದಮೇಲೆ ಕ್ವಿಕ್ಕಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಅಜೆಂಡಾ ಕ್ಲಿಯರ್, ರೈಟ್? ಸೊ ಈ ಒಂದು ಚಾಪ್ಟ್ರಲ್ಲಿ ಫಸ್ಟ್ ನಾವು ಏನನ್ನ ಸ್ಟಡಿ ಮಾಡ್ತೀವಿ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಸೊ ದೇರ್ ಆರ್ 3 ಮೇನ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಕೂಡ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಸೂಪರ್ ಪೊಸಿಷನ್, ದಿಸ್ ಈಸ್ ಅಪ್ಲಿಕಬಲ್. ಈ ಒಂದು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನಿದೆ ಇದು ಫೋರ್ಸ್ಗೂ ಅಪ್ಲಿಕಬಲ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ಗೂ ಅಪ್ಲಿಕಬಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಚಾರ್ಜ್ ಅಲ್ವಾ? ಸೊ ಚಾರ್ಜ್ ಇಸ್ ಅ ಸ್ಕೇಲರ್ ಇರೋದ್ರಿಂದ ಫೋರ್ಸ್ ಬೈ ಚಾರ್ಜ್ ದಟ್ ಈಸ್ ಆಲ್ಸೋ ವೆಕ್ಟರ್ ಆಗಿರುತ್ತೆ. ಸೊ ಸೂಪರ್ ಪೊಸಿಷನ್ ಅಪ್ಲಿಕಬಲ್ ಫಾರ್ ಎರಡಕ್ಕೂ, ಫೋರ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು, ಡೈಪೋಲ್ ಇನ್ ಎಕ್ಸ್ಟರ್ನಲ್ ಫೀಲ್ಡ್, ಆ ಕೇಸಲ್ಲಿ ಟಾರ್ಕ್ ಏನಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ನಾವು ನೋಡೋದು, ಆ್ಯಂಡ್ ಆಲ್ಸೋ ಗಾಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಓಕೆ, ಸೊ ಇಷ್ಟು ಈ ಒಂದು ಚಾಪ್ಟರ್ದು ಕಂಟೆಂಟ್. ಇಲ್ಲಿ ಎಲ್ಲಿ ಬೇಕಾದರೂ ಕ್ವಶನ್ಸನ್ನೇ ಕೇಳ್ಬೋದಲ್ವಾ, ರೈಟ್? ಸೊ ಕ್ವಿಕ್ಕಾಗಿ ರಿವೈಸ್ ಮಾಡ್ತಾ ಹೋಗೋಣ. ಸಿನಾಪ್ಸಿಸ್ ನೋಡೋದಾದರೆ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜ್, ರೈಟ್? ಫಸ್ಟ್ ಪ್ರಾಪರ್ಟಿ ವಿಚ್ ಇಸ್ ಕ್ವಾಂಟೈಸೇಷನ್ ಗೈಸ್. ಕ್ವಾಂಟೈಸೇಷನ್ ಅಂದರೆ ಚಾರ್ಜ್ ಯಾವುದೇ ಇರಲಿ, ರೈಟ್, ವಿಚ್ ಈಸ್ ಆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಲೆಕ್ಟ್ರಾನಿಕ್ ಚಾರ್ಜ್, ರೈಟ್? ಸೊ ಪ್ಲಸ್ ಇ ಇತ್ತು ಅಂದರೆ ಅದು ಪಾಸಿಟಿವ್ ಚಾರ್ಜ್ ಪ್ರೋಟಾನ್, ಮೈನಸ್ ಇ ಇತ್ತು ಅಂದರೆ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್. ಸೊ Q ಇಸ್ ಈಕ್ವಲ್ ಟು NE ಕ್ವಾಂಟೈಸೇಷನ್. ಇ ಏನು ಸರ್? ಇಯರ್ ಇ ಏನಿದೆ 1.6 × 10⁻⁻19, ರೈಟ್? ಸೊ ಹೌ ಡು ಯು ಮೇಕ್ ಅ ಪಾಸಿಟಿವ್ ಚಾರ್ಜ್? ಒಂದು ನ್ಯೂಟ್ರಲ್ ಬಾಡಿಯಿಂದ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದರೆ, ನೆಗೆಟಿವಿಟಿಯನ್ನು ರಿಮೂವ್ ಮಾಡದಿದ್ದರೆ ಉಳಿಯೋದೇನು? ಪಾಸಿಟಿವಿಟಿ. ಅದೇ ಥರ ಒಂದು ನ್ಯೂಟ್ರಲ್ ಬಾಡಿಗೆ ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಿದರೆ, ರೈಟ್? ಸೊ ಯು ಹ್ಯಾವ್ ಅ ಬಾಡಿ, ರೈಟ್? ಸೊ ಯು ಗಿವ್ ಎಲೆಕ್ಟ್ರಾನ್ಸ್, ಇಟ್ ಬಿಕಮ್ಸ್ ಪಾಸಿಟಿವ್, ಇಟ್ ಬಿಕಮ್ಸ್ ನೆಗೆಟಿವ್, ರೈಟ್? ಯು ಟೇಕ್ ಎಲೆಕ್ಟ್ರಾನ್ನ ತೆಗೆದ್ರೆ ಅದು ಪಾಸಿಟಿವ್ ಆಗುತ್ತೆ. ಓಕೆ, ಕ್ಲಿಯರ್? ಎಸ್ ಸರ್. ಸೊ ಆ್ಯಂಡ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಏನಿದೆ, ಒಂದು ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಕನ್ಸರ್ವ್ಡ್, ರೈಟ್? ಆ್ಯಂಡ್ ಅಡಿಟಿವಿಟಿ ಆಫ್ ಚಾರ್ಜಸ್, ನಾವು ಚಾರ್ಜಸನ್ನು ನೆಟ್ ಚಾರ್ಜ್ ಬೇಕು ಅಂದರೆ ಚಾರ್ಜಸನ್ನು ಯು ಕ್ಯಾನ್ ಆ್ಯಡ್ ಇಟ್ ಲೈಕ್ ನಂಬರ್ಸ್ ವಿತ್ ಸೈನ್. ಓಕೆ, ಚಾರ್ಜ್ ಅನ್ನೋದು ವೆಕ್ಟರ್ ಅಲ್ಲ, ನಂಬರ್ ಥರ ಆ್ಯಡ್ ಮಾಡ್ಕೋಬೋದು. +2 ಕೂಲಂಬ್ -2 ಕೂಲಂಬ್, ಟೋಟಲ್ ಚಾರ್ಜ್ 0,
ರೈಟ್ ಆಫ್ ದ ಸಿಸ್ಟಮ್ ಚಾರ್ಜನ್ನು ಆ್ಯಡ್ ಮಾಡ್ಬೋದು. ಇಷ್ಟು ಗೊತ್ತಿದೆ. ಆ್ಯಂಡ್ ಕೂಲಮ್ಸ್ ಲಾಗೆ ಎರಡು ಚಾರ್ಜಸ್ ಸರ್ಟನ್ ಡಿಸ್ಟೆನ್ಸಲ್ಲಿದ್ದಾಗ ಆ ಎರಡರ ನಡುವೆ ಇರ್ತಕ್ಕಂಥ ಫೋರ್ಸ್ ಏನು ಅಂದರೆ K(Q1 Q2 by R²). ರೈಟ್, ಇದೆಲ್ರಿಗೂ ಗೊತ್ತು. F is equal to K(Q1 Q2 by R²). ಮ್ಯಾಗ್ನಿಟ್ಯೂಡ್ ವೈಸ್ ಅದೇ ನಾವು ಡೈರೆಕ್ಷನನ್ನು ನೋಡೋದಾದರೆ, ಸೊ ಲೆಟ್ಸ್ ಸೇ ಬೋತ್ ಆರ್ ಪ್ಲಸ್ ಪ್ಲಸ್ ಕ್ಯೂ ಚಾರ್ಜಸ್. ಸೊ ಅವಾಗ ಏನಾಗುತ್ತೆ, ಬೋತ್ ರಿಪ್ಪಲ್ ಈಚ್ ಅದರ್. ಸೊ ಇದು 1, ಇದು ಚಾರ್ಜ್ 2. ಸೊ ಫೋರ್ಸ್ ಆನ್ 2 ಬಿಕಾಸ್ ಆಫ್ 1, ಫೋರ್ಸ್ ಆನ್ 1 ಬಿಕಾಸ್ ಆಫ್ 2. ಓಕೆ, ಇದು ನಿಮ್ಮ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಅವೆರಡು ಏನಿದೆ ವೆಕ್ಟರ್ಸ್, ಈಕ್ವಲ್ ಆ್ಯಂಡ್ ಅಪೋಸಿಟ್. ಸೊ ದಟ್ ಒಂದು ಟೋಟಲ್ ಸಿಸ್ಟಮ್ದು ನೆಟ್ ಫೋರ್ಸ್ ಏನಿದೆ 0. ಕ್ಲಿಯರ್? ಎಸ್ ಸರ್. ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಬೇಸಿಕಲಿ ಫೋರ್ಸ್, ರೈಟ್, ಫೋರ್ಸ್ ಪರ್ ಚಾರ್ಜ್ ಅಂತೇಳಿ ಡಿಫೈನ್ ಮಾಡ್ತೀವಿ. ರೈಟ್, ಸೊ ಇಟ್ ಈಸ್ ಬೇಸಿಕಲಿ ಫೋರ್ಸ್ ಪರ್ ಚಾರ್ಜ್. ವಾಟ್ ಈಸ್ ಫೋರ್ಸ್ ಇಲ್ಲಿ ಸರ್? ಕೆ ಕ್ಯಾಪಿಟಲ್ ಕ್ಯೂ ಬೈ R² ಡಿವೈಡೆಡ್ ಬೈ ಕ್ಯೂ ಅಲ್ಲ. ಸೊ ಕ್ಯೂ ಕ್ಯಾನ್ಸಲ್, ಯು ಹ್ಯಾವ್ KQ ಬೈ R² ಅಂತ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ? ಇನ್ ದ ಡೈರೆಕ್ಷನ್ ಆಫ್ R cap ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಚಾರ್ಜ್. ರೈಟ್, ಸೊ ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ವರ್ಡ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆ ಒಂದು ಚಾರ್ಜ್ದು ಇನ್ವರ್ಡ್ ಇರುತ್ತೆ. ರೈಟ್, ಸೊ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ವರ್ಡ್, ಅದೇ ನೆಗೆಟಿವ್ ಚಾರ್ಜ್ ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಡ್. ರೈಟ್, ಸೊ ಈ ಥರ ನಾವು ಬರಿತೀವಿ. ಅದನ್ನು ರೆಪ್ರೆಸೆಂಟ್ ಮಾಡೋದು ಯೂಸಿಂಗ್ ಫೀಲ್ಡ್ ಲೈನ್ಸ್. ರೈಟ್, ಸೊ ಫೀಲ್ಡ್ ಲೈನ್ಸ್ ಏನಿದೆ ಪ್ಲಸ್ಸಿಂದ ಸ್ಟಾರ್ಟ್ ಆಗುತ್ತೆ, ಮೈನಸಲ್ಲಿ ಎಂಡ್ ಆಗುತ್ತೆ. ರೈಟ್, ಸೊ ಫೀಲ್ಡ್ ಲೈನ್ಸ್ ಯಾವತ್ತೂ ಕೂಡ ಪ್ಲಸ್ ಟು ಮೈನಸ್. ಓಕೆ, ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆನಾ? ಎಸ್ ಸರ್. ಆ್ಯಂಡ್ ದೇ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತೂ ಕೂಡ ಕ್ಲೋಸ್ ಲೂಪ್ಸನ್ನು ಫಾರ್ಮ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್. ರೈಟ್, ಯಾಕಂದರೆ ಇಂಟರ್ಸೆಕ್ಟ್ ಮಾಡಿದರೆ ಒಂದು ಪಾಯಿಂಟಲ್ಲಿ ಯುನೀಕ್ ಡೈರೆಕ್ಷನ್ ಇರಲ್ಲ. ಯಾಕಂದರೆ ಆ ಪಾಯಿಂಟಲ್ಲಿ ಆ ಕರ್ವಿಗೆ ಟ್ಯಾಂಜೆಂಟನ್ನು ಏನು ನಾವು ಡ್ರಾ ಮಾಡ್ತೀವಿ, ದಟ್ ಟ್ಯಾಂಜೆಂಟ್ ಏನು ಮಾಡುತ್ತೆ, ಗಿವ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಒಂದು ಪಾಯಿಂಟಲ್ಲಿ ಈ ಒಂದು ಕರ್ವಿಗೆ ನಾನು ಟ್ಯಾಂಜೆಂಟನ್ನು ಹಾಕಿದರೆ, ಓಕೆ, ದಟ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಕ್ಲಿಯರ್? ಫಾರ್ಮುಲಾ ಇದೆ, ಐಡಿಯಾ ಕ್ಲಿಯರ್ ಇದೆ. ರೈಟ್, ನಾವು ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಏನದು? -q + q, ಸ್ಮಾಲ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸನ್ನು ನಾನಿಲ್ಲಿ 2a ಅಂತೇಳಿ ರೆಪ್ರೆಸೆಂಟ್ ಮಾಡಿದ್ದೀನಿ, A ಆ್ಯಂಡ್ A. ಸೊ ಆ ಒಂದು ಡೈಪೋಲ್ ಮೂಮೆಂಟ್ ಆಫ್ ದ ಸಿಸ್ಟಮನ್ನು ನಾವು ಡೈಪೋಲ್ ಲೆಂತ್ ಟೈಮ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಒನ್ ಆಫ್ ದ ಚಾರ್ಜ್ ಅಂತ ಹೇಳಿ ಕರಿತೀವಿ. ರೈಟ್, ಮ್ಯಾಗ್ನಿಟ್ಯೂಡ್ ಆಫ್ ಒನ್ ಆಫ್ ದ ಚಾರ್ಜಸ್. ಇಲ್ಲಿ ಈ Q ಏನಿದೆ, ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಒನ್ ಆಫ್ ದ ಚಾರ್ಜಸ್ ಮೈನಸ್ ಆರ್ ಪ್ಲಸ್. ಓಕೆ, ಅಂಡ್ 2a ಏನಿದೆ ಡೈಪೋಲ್ ಲೆಂತ್, ಆ ಎರಡೂ ಚಾರ್ಜಸ್ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್. ರೈಟ್, ಸೊ ಈ ಥರದ ಒಂದು ಸಿಸ್ಟಮಲ್ಲಿ ನಾವು ಡೈಪೋಲ್ ಮೂಮೆಂಟ್ನ ಯಾವ ಕಡೆ ಬರಿತೀವಿ ಅಂದರೆ, ಡೈಪೋಲ್ ಮೂಮೆಂಟ್ ಅನ್ನೋದು ವೆಕ್ಟರ್, ಇಟ್ ಈಸ್ ಫ್ರಮ್ ಮೈನಸ್ ಚಾರ್ಜ್ ಟು ಪ್ಲಸ್ ಚಾರ್ಜ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಬೇಕು, ಪಿಂಕ್ ಲೈನಲ್ಲಿ ಬರ್ದಿದ್ದೀನಲ್ಲ, ಇದು ಡೈಪೋಲ್ ಮೂಮೆಂಟ್ ವೆಕ್ಟರ್, ಮೈನಸ್ ಟು ಪ್ಲಸ್. ಓಕೆ, ಸೊ ಈ ಒಂದು ಸಿಸ್ಟಮ್ ಆಫ್ ಚಾರ್ಜಸ್ಸಿಂದ ಮೈನಸ್ ಆ್ಯಂಡ್ ಪ್ಲಸ್ಸಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎನಿ ಪಾಯಿಂಟ್, ರೈಟ್, ಯಾವುದೇ ಒಂದು ಪಾಯಿಂಟಲ್ಲಿ ನೀನು ಎಲೆಕ್ಟ್ರಿಕ್ ಫೀಲ್ಡನ್ನು ಅಬ್ಸರ್ವ್ ಮಾಡ್ಬೋದು. ರೈಟ್, ಸೊ ಈ ಒಂದು ಲೈನನ್ನು ನಾವು ಆಕ್ಸಿಯಲ್ ಲೈನ್ ಅಂತ ಹೇಳಿ ಕರಿತೀವಿ, ಅಲಾಂಗ್ ದ ಆಕ್ಸಿಸ್ ಆಫ್ ದ ಡೈಪೋಲ್ಗೆ. ರೈಟ್, ಅದೇ ಥರ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ಡೈಪೋಲ್ಗೆ ಇರೋದನ್ನು ನಾವು ಈಕ್ವಟೋರಿಯಲ್ ಲೈನ್ ಅಂತ ಹೇಳಿ ಕರಿತೀವಿ. ಓಕೆ, ಇದೇನಿದು ಸರ್? ಈಕ್ವಟೋರಿಯಲ್. ಇದು ಈಕ್ವಟೋರಿಯಲ್ ಲೈನ್, ಇದು ಆಕ್ಸಿಯಲ್ ಲೈನ್. ರೈಟ್, ಸೊ ಈಕ್ವಟೋರಿಯಲ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್, ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ -kp/r³. ಡೈರೆಕ್ಷನ್ ಏನಿದೆ, ಉಲ್ಟಾ ಟು ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್, ಅದಕ್ಕೆ ಅಲ್ಲಿ ಮೈನಸ್ ಸೈನ್ ಬಂದಿದೆ. ಓಕೆ, ಅದೇ ಒಂದು ಆಕ್ಸಿಯಲ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ, 2 times kp/r³. ಯಾವ ಡೈರೆಕ್ಷನಲ್ಲಿ? ಇನ್ ದ ಡೈರೆಕ್ಷನ್ ಆಫ್ p ವೆಕ್ಟರ್. ಓಕೆ, ಸೊ ಕ್ಲಿಯರಾ? ಎಸ್ ಸರ್, ಕ್ಲಿಯರ್. ನೌ ಸೊ ಈ ಆಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ಆಕ್ಸಿಯಲ್ ಇಸ್ ಗೋಯಿಂಗ್ ಟು ಬಿ ಮೈನಸ್ ಆಫ್ 2 times ಈ ಈಕ್ವಟೋರಿಯಲ್. ಓಕೆ, ಕ್ಲಿಯರ್ ಅಲ್ಲ? ರೈಟ್, ಸೊ ಈ ಆಕ್ಸಿಯಲ್ ಏನಿದೆ 2 kp/r³, ಬಟ್ ಈ ಈಕ್ವಟೋರಿಯಲ್ ಏನು ಸರ್? ಇಟ್ ಈಸ್ kp/r³ ಬಟ್ ಮೈನಸ್. ರೈಟ್,
ನಮಗೆ ಈ ಆ್ಯಕ್ಚುಯಲ್ ಇನ್ ಟರ್ಮ್ಸ್ ಆಫ್ ಈಕ್ವಟೋರಿಯಲ್ ಬೇಕು ಅಂದರೆ ಇನ್ನೊಂದು ಮೈನಸ್ ಅನ್ನು ಆ್ಯಡ್ ಮಾಡ್ತಿದ್ದೀನಿ. ಕ್ಲಿಯರ್? ಸೊ ಇಲ್ಲಿ ಕೆ 1/4πε0 ಅದರ ವ್ಯಾಲ್ಯೂ 9 × 10⁻9 ಅದು ಮರೆಯೋಂಗಿಲ್ಲ, ಆದರೂ ನಿಮ್ಗೆ ಹೇಳ್ತಿದ್ದೀನಿ, ರೈಟ್? ಸೊ ವಿಚ್ ಈಸ್ ಈಕ್ವಲ್ ಟು 9 × 10⁻9. ಓಕೆ, ಎಸ್ ಸರ್. ಫಾರ್ ದಿಸ್ ಇಸ್ ಫಾರ್ ವ್ಯಾಕ್ಯೂಮ್, ಇದು ಫಾರ್ ವ್ಯಾಕ್ಯೂಮ್. ಸೊ ಗೈಸ್ ಅದೇ ಕೆ ಇನ್ ಜನರಲ್ ಏನಿರುತ್ತೆ ವ್ಯಾಲ್ಯೂ 1/4πε. ಸೊ ಇಲ್ಲಿ ಇದನ್ನು ಎಪ್ಸೆಲನ್ನ ಏನು ಬರಿತೀವಿ 1/4πε0 ಅಂತೇಳಿ ಬರಿತೀವಿ. ಓಕೆ, εr ರಿಲೇಟಿವಿಟಿ ಆಫ್ ಮೀಡಿಯಮ್, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಮೀಡಿಯಮ್, ε0 ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಕ್ಲಿಯರ್? ಎಸ್ ಸರ್. ಸೊ ಹಾಗಾದರೆ ಫೋರ್ಸ್ ಇನ್ ಮೀಡಿಯಮ್, ರೈಟ್? ನಾವಿವಾಗ ಫೋರ್ಸ್ ಇನ್ ಮೀಡಿಯಮ್ ಡಿವೈಡೆಡ್ ಬೈ ಫೋರ್ಸ್ ಇನ್ ವ್ಯಾಕ್ಯೂಮ್ ಮಾಡಿದರೆ, ಸೊ ಫೋರ್ಸ್ ಇನ್ ಮೀಡಿಯಮಲ್ಲಿ ಏನಿರುತ್ತೆ ಸರ್? ಕೆ Q1 Q2 ಡಿವೈಡೆಡ್ ಬೈ ಇಲ್ಲಿ ಕೆ ಏನು 1/4πε0 ರೈಟ್? ಅದೇ ವ್ಯಾಕ್ಯೂಮಲ್ಲಿ ಏನಿರುತ್ತೆ? ಸೊ 4πε0 ಡಿವೈಡೆಡ್ ಬೈ ಕೆ Q1 Q2 ಇರುತ್ತೆ, ರೈಟ್? ಇಲ್ಲಿ ಕ್ಯಾನ್ಸಲ್ ಆಗೋದೇನು ಸರ್? ಇದು ಕ್ಯಾನ್ಸಲ್ ಆಗ್ತಾ ಇದೆ, ರೈಟ್? ಸೊ ಇಲ್ಲಿ 1/εr. ಓಕೆ, ಹಾಗಾದರೆ ಫೋರ್ಸ್ ಇನ್ ವ್ಯಾಕ್ಯೂಮ್ ಏನಿದೆ, ಫೋರ್ಸ್ ಇನ್ ವ್ಯಾಕ್ಯೂಮ್ ಈಸ್ εr ಟೈಮ್ಸ್, see force in vacuum is equal to εr times force in medium. okay, ಇಲ್ಲಿ εr ಏನಿದೆ it is always greater than 1. okay, ಹಾಗಾದರೆ force in medium ಏನಿದೆ is less than or greater than? Sir, force in medium is less than, ಅಥವಾ force in vacuum is greater than force in medium. ಓಕೆನಾ? ಇದು ಗೊತ್ತಿದೆ. ಅದೇ ಥರ ಇವಾಗ ನಾನು ಹೇಳಿದೆ ಡೈಪೋಲ್, ರೈಟ್? ಸೊ ಈ ಒಂದು ಪಿಕ್ಚರ್ ನೋಡ್ಕೊಂಬಿಟ್ರೆ ನಿಮಗೆ ಡೈಪೋಲ್ ಪಿಕ್ಚರ್ ಫುಲ್ಲು ಕ್ಲಿಯರ್ ಆಗುತ್ತೆ. -q ಚಾರ್ಜ್ ಇದೆ, ಇಲ್ಲೊಂದು +q ಚಾರ್ಜ್ ಇದೆ. ಓಕೆನಾ? ಎಸ್ ಸರ್. ಸೊ ಇವಾಗ ಯಾವುದಾದ್ರೂ ಪಾಯಿಂಟನ್ನು ನಾನು ಚೂಸ್ ಮಾಡ್ಬೋದು. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಇದೆ ಈ ಒಂದು ಡೈಪೋಲಿಂದ ಅಂತ ಕೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನೊಂದು ಸರ್ಕಲ್ ಬರಿತಾ ಇದ್ದೀನಿ. ಸೊ ಗೈಸ್ ಏನಾಗುತ್ತೆ ಅಂದರೆ ಎನಿ ಪಾಯಿಂಟ್ ಐ ಚೂಸ್. ಓಕೆ, ಇವಾಗ ನಾನು ಈ ಸರ್ಕಲ್ ಮುಖಾಂತರನೇ ಮೂವ್ ಆಗ್ತೀನಿ, ರೈಟ್? ಸೊ ಅರೌಂಡ್ ದಿಸ್ ಸರ್ಕಲ್ ಮೂವ್ ಹೋಗ್ತೀನಿ. ಸೊ ಆಕ್ಸಿಯಲ್ ಲೈನಲ್ಲಿದೆ ಸರ್, ಆಕ್ಸಿಯಲ್ ಲೈನ್ ಇಲ್ಲಿದೆ, ರೈಟ್? ಲೆಟ್ ಮೀ ಮೇಕ್ ಇಟ್ ವೈಟ್, ಇದನ್ನು ವೈಟ್ ಮಾಡ್ತಾ ಇದ್ದೀನಿ. ಸೊ ಈಕ್ವಟೋರಿಯಲ್ ಲೈನಲ್ಲಿದೆ, ಈಕ್ವಟೋರಿಯಲ್ ಲೈನ್ ಇದು. ಓಕೆನಾ ಸರ್? ವಾಟ್ ಈಸ್ ದಿಸ್? ಇದು ಈಕ್ವಟೋರಿಯಲ್, ಇದು ಆಕ್ಸಿಯಲ್. ಓಕೆ, ಈ ಒಂದು ಲೈನ್ ಏನಿದೆ ದಿಸ್ ಇಸ್ ಆಕ್ಸಿಯಲ್, ದಿಸ್ ಇಸ್ ಈಕ್ವಟೋರಿಯಲ್, ರೈಟ್? ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇವಾಗ ನಾನು ಈ ಒಂದು ಪಾಯಿಂಟಲ್ಲಿ, ಸೊ ಬಿ ಕ್ಲಿಯರ್, ಈ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿರುತ್ತೆ, ರೈಟ್? ಅದೇ ಈ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಆಪೋಸಿಟ್ ಟು ಡೈಪೋಲ್ ಇರುತ್ತೆ, ರೈಟ್? ಸೊ ಅದೇ ಈ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಅಗೇನ್ ಇಟ್ ಈಸ್ ಅಲಾಂಗ್ ಡೈಪೋಲ್ ಮೂಮೆಂಟ್ ವೆಕ್ಟರ್ ಇರುತ್ತೆ. ಡೈಪೋಲ್ ಮೂಮೆಂಟ್ ವೆಕ್ಟರ್ ಯಾವ ಕಡೆ? ಮೈನಸ್ ಟು ಪ್ಲಸ್ ಇರುತ್ತೆ ಯಾವತ್ತೂ ಕೂಡ ಡೈಪೋಲ್ ಮೂಮೆಂಟ್ ವೆಕ್ಟರ್. ಓಕೆ, ಇದು ಡೈಪೋಲ್ ಮೂಮೆಂಟ್ ವೆಕ್ಟರ್, ರೈಟ್? ಸೊ ಇದೆಲ್ಲ ಏನು? ಎಲೆಕ್ಟ್ರಿಕ್ ಫೀಲ್ಡ್, ಇನ್ ಜನರಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರಿತಾ ಇದ್ದೀನಿ, ರೈಟ್? ಹಾಗಾದರೆ ಈ ಒಂದು ಪಾಯಿಂಟಲ್ಲಿ ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್, ಸರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಈ ಒಂದು ಡೈಪೋಲ್ ಮೂಮೆಂಟ್ಗೆ ಆಪೋಸಿಟ್ ಇರುತ್ತೆ ಈಕ್ವಟೋರಿಯಲಲ್ಲಿ. ಸೊ ಹಾಗಾದರೆ ಇನ್ ಬಿಟ್ವೀನ್ ಪಾಯಿಂಟ್ಸಲ್ಲಿ ಏನಾಗ್ತಾ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ರೊಟೇಟ್ ಆಗ್ತಾ ಇದೆ, ರೈಟ್? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಈ ಥರ, ಈ ಪಾಯಿಂಟಲ್ಲಿ ಈ ಥರ, ಸಮ್ವೇರ್ ಒಂದು ಪಾಯಿಂಟಲ್ಲಿ ಇಟ್ ಈಸ್ ಪರ್ಪೆಂಡಿಕ್ಯುಲರ್. ಓಕೆ, ಡೈಪೋಲ್ ಆಕ್ಸಿಸ್ಗೆ ಇದೇನಿದೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್. ಓಕೆ, ದಿಸ್ ಈ ಥರ ಪರ್ಪೆಂಡಿಕ್ಯುಲರ್ ಇದೆ, ರೈಟ್? ಎಸ್ ಸರ್. ಅದೇ ಥರ ಇಲ್ಲೂ ಕೂಡ ಸಮ್ವೇರ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇದೇನಿದೆ ಪರ್ಪೆಂಡಿಕ್ಯುಲರ್ ಇದೆ, ರೈಟ್? ಸೊ ಏನು ಎಲೆಕ್ಟ್ರಿಕ್ ಫೀಲ್ಡ್ಗೆ ಈ ಒಂದು ಈ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದೆ. ಓಕೆ, ಸೊ ಇಲ್ಲೇನಾಗ್ತಾ ಇದೆ? ಟರ್ನ್ ಆಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್, ರೈಟ್? ಈ ಥರ ಟರ್ನ್ ಆಗ್ತಾ ಇದೆ. ನಾವು ಏನಾಗುತ್ತೆ ಸರ್? ಇನ್ನೂ ಟರ್ನ್ ಆಗುತ್ತೆ. ಸೊ ಈಗ ಈ ಕಡೆ ಇದೆ, ರೈಟ್? ಇವಾಗ ಸೊ ಈ ಕಡೆ ಡೈರೆಕ್ಷನಲ್ಲಿ ಬರಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಸರ್?
ಈ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಟರ್ನ್ ಆಗಬೇಕು ಯಾವ ಕಡೆ ಇರುತ್ತೆ ಕ್ಲೋಸ್ ಟು ಮೈನಸ್ ಇರೋದ್ರಿಂದ ಈ ಒಂದು ಪಾಯಿಂಟಲ್ಲಿ ಈ ಕಡೆ ಇರುತ್ತೆ ರೈಟ್. ಸೊ ಈ ಥರ ಟರ್ನ್ ಆಗ್ತಾ ಹೋಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ಓಕೆ, ಆ್ಯಂಡ್ ಈ ಒಂದು ಪಾಯಿಂಟಲ್ಲಿ ಅಗೇನ್ ಫರ್ದರ್ ಟರ್ನ್ ಆಗ್ತಾ ಹೋಗುತ್ತೆ ರೈಟ್. ಸೊ ಫರ್ದರ್ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಗೇನ್ ಇಲ್ಲಿ ಮತ್ತೆ ಟರ್ನ್ ಆಗಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ಸೊ ಈ ಒಂದು ಪಾಯಿಂಟಲ್ಲಿ ಈ ಡೈರೆಕ್ಷನಲ್ಲಿ ಇರುತ್ತೆ, ನೀವು ವರ್ಕೌಟ್ ಮಾಡ್ಕೋಬೋದು. ಓಕೆ, ಕಂಪ್ಲೀಟ್ ಐಡಿಯಾ ಕೊಟ್ಟಿದ್ದೀನಿ. ಓಕೆ, ಕ್ಲಿಯರ್? ಎಸ್ ಸರ್. ನಾವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಬಗ್ಗೆ ಕೂಡ ಹೇಳಿದೆ. ಸೂಪರ್ ಪೊಸಿಷನ್ ಅಂದ್ರೇನು, ಯಾವಾಗ ಮಲ್ಟಿಪಲ್ ಫೋರ್ಸಸ್ ಇದೆ ಆ ಫೋರ್ಸಸ್ಗಳನ್ನು ನೆಟ್ ಎಫೆಕ್ಟ್ ನೋಡ್ಬೇಕಂದ್ರೆ ಏನು ಮಾಡಬೇಕು, ಇಂಡಿವಿಜುವಲ್ ಫೋರ್ಸಸ್ಸನ್ನು ವೆಕ್ಟೋರಿಯಲಿ ಆ್ಯಡ್ ಮಾಡಬೇಕು. ಸರ್ ವಾಟ್ ಇಫ್ ಓನ್ಲಿ 2 ಫೋರ್ಸ್ ಇತ್ತಂದರೆ, ಎರಡೇ ಫೋರ್ಸ್ ಇದ್ದಾಗ ಇದರ ನೆಟ್ ಫೋರ್ಸ್ ಬೇಕಂದರೆ ವೆಕ್ಟರ್ ಆಲ್ಜಿಬ್ರಾ ರೈಟ್. ರಿಸಲ್ಟೆಂಟ್ ಬೇಕಂದ್ರೆ ಏನು ಮಾಡ್ತೀನಿ, F1 ಸ್ಕ್ವೇರ್ F2 ಸ್ಕ್ವೇರ್ 2F1 F2 cos θ ಅಂಡರ್ ರೂಟ್. ಓಕೆ, ಸೇಮ್ ಅಪ್ಲೈಸ್ ಫಾರ್ ಯಾರಿಗೆ, ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ. ಎಲೆಕ್ಟ್ರಿಕ್ ಫೀಲ್ಡ್ಗೂ ಕೂಡ ಸೇಮ್ ಲಾಜಿಕ್, ವೆಕ್ಟೋರಿಯಲಿ ಆ್ಯಡ್ ಮಾಡಿ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡನ್ನು. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂದರೆ ಅದೇ ಓನ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ 2 ಚಾರ್ಜಸ್ ಇದೆ, ಇದರಿಂದ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೋಡಬೇಕಂದ್ರೆ ದೇರ್ ಆರ್ 2 ವೆಕ್ಟರ್ಸ್ ಅಲ್ವಾ. ಈ 2 ವೆಕ್ಟರ್ಸ್ದು ರಿಸಲ್ಟೆಂಟ್ ತೆಗೆದ್ರೆ ದಟ್ ಈಸ್ ಮ್ಯಾಗ್ನಿಟ್ಯೂಡ್. ಇಲ್ಲಿ E1 ಸ್ಕ್ವೇರ್ E2 ಸ್ಕ್ವೇರ್ ಪ್ಲಸ್ 2E1 E2 cos θ ರೈಟ್. ಸೊ θ ಇಸ್ ದ ಆ್ಯಂಗಲ್ ಬಿಟ್ವೀನ್ ಈ 2 ವೆಕ್ಟರ್ಸ್. ಓಕೆ, ನಾವು ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್. ಓಕೆ, ಸೊ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಜನರಲ್ ಪಾಯಿಂಟ್ ಬೇಕು ಅಂದರೆ, ಬಿಕಾಸ್ ಆಫ್ ದಿಸ್ ಡೈಪೋಲ್ ಅಂದರೆ -q + q ಚಾರ್ಜಸ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P ಏನಿದೆ, ಇಟ್ ಈಸ್ ಮೇಕಿಂಗ್ ಆನ್ ಆ್ಯಂಗಲ್ θ. ಓಕೆ, ಈ ಸೆಂಟರ್ ಆಫ್ ದ ಡೈಪೋಲಿಂದ ಆ ಪಾಯಿಂಟ್ಗೆ r ಡಿಸ್ಟೆನ್ಸ್ ಇದೆ ರೈಟ್. ಆ ಒಂದು ಪಾಯಿಂಟ್ಗೆ r ಡಿಸ್ಟೆನ್ಸ್ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಈ ಡೈರೆಕ್ಷನಲ್ಲಿ ಇದೆ ಅಂದರೆ ರೈಟ್. ಸೊ ಈ ಒಂದು ಡೈರೆಕ್ಷನಲ್ಲಿ ಇದೆ ಅಂದರೆ ಇದು ಮೇಕಿಂಗ್ ಆನ್ ಆ್ಯಂಗಲ್ φ ರೈಟ್. ಈ ಫೈಯನ್ನು ನಾವು E1 E2 ಆಗಿ ಸ್ಪ್ಲಿಟ್ ಮಾಡ್ಬೋದು. ಬಟ್ ಇದು ಮ್ಯಾಗ್ನಿಟ್ಯೂಡನ್ನು ಯಾವ ಥರ ಬರೆಯೋದು, KP ಅಂಡರ್ ರೂಟ್ 3 cos ಸ್ಕ್ವೇರ್ θ ಬೈ r³. ಓಕೆ, ಡೈಪೋಲ್ಗೆ ಯಾವತ್ತೂ ಕೂಡ ಪವರ್ 3 ಇದೆ ರೈಟ್, ಅಂಡರ್ 1/r⁴ ರೈಟ್. ಮೊನೋಪೋಲ್ ಅಂದರೆ ಒಂದೇ ಒಂದು ಚಾರ್ಜ್ ಇತ್ತಂದರೆ r² ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅದೇ ಇಲ್ಲಿ tan φ, ಈ ಒಂದು tan φ ಇಸ್ ಈಕ್ವಲ್ ಟು ಹಾಫ್ ಆಫ್ tan θ. ಓಕೆ, ಈ ರಿಲೇಷನ್ ಕೂಡ ನಿಮ್ಗೆ ಗೊತ್ತಿರಬೇಕು. ಅಂಡ್ ಇದನ್ನು ನಾವು ಈ ಒಂದು ಈ ವೆಕ್ಟರ್ನ ರೈಟ್, ಸೊ ವೆಕ್ಟೋರಿಯಲಿ ಅಡಿಷನ್ ಆಫ್ E1 E2 ಅಂತೇಳಿ ಬರಿಬೋದಲ್ವಾ. ಸೊ E1 ಏನು ಸರ್, ಇಲ್ಲಿ ನೋಡ್ಕೊಳ್ಳಿ, ನಮ್ಮದು ಇಲ್ಲಿ P ವೆಕ್ಟರ್ ಇದೆ ಅಲ್ವಾ. ಸೊ ಈ P ವೆಕ್ಟರ್ನ ನಾವು ಬೇಸಿಕಲಿ ಏನು ಮಾಡ್ಬೋದು ಸರ್, P ವೆಕ್ಟರ್ನ ರಿಸಾಲ್ವ್ ಮಾಡ್ಬೋದು ಅಲಾಂಗ್ ಈ ಒಂದು ಡೈರೆಕ್ಷನಲ್ಲಿ P cos θ ಆಗಿ ರಿಸಾಲ್ವ್ ಮಾಡ್ಬೋದು, ಅಲಾಂಗ್ ಈ ಒಂದು ಡೈರೆಕ್ಷನಲ್ಲಿ ಸರ್ P sin θ ಆಗಿ ನಾವು ರಿಸಾಲ್ವ್ ಮಾಡ್ಬೋದು. ಓಕೆ, ಸೊ ಈ ಒಂದು ಡೈರೆಕ್ಷನಲ್ಲಿ P cos θ, ಈ ಒಂದು ಡೈರೆಕ್ಷನಲ್ಲಿ P sin θ ರೈಟ್. ಎಸ್ ಸರ್. ಸೊ ನಾವು ಈ ಡೈಪೋಲ್ P cos θಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ E1 ಅಲ್ಲಿ, P sin θಗೆ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ P ಅಲ್ಲಿ E2 ರೈಟ್. ಸೊ ವೆಕ್ಟೋರಿಯಲ್ಲಿ ಆ್ಯಡ್ ಮಾಡಿದ್ರೆ E1 E2, ಸೊ 2 KP cos θ ಬೈ r³ E2 KP cos θ ಬೈ r³, ಜಸ್ಟ್ ಮ್ಯಾಗ್ನಿಟ್ಯೂಡ್ ಹೇಳ್ತಾ ಇರೋದು ರೈಟ್. ಅಗೇನ್ ಇಲ್ಲಿ tan φ ಏನಿದೆ, ಸೊ ಈ tan φ ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಆಪೋಸಿಟ್ ಬೈ ಅಡ್ಜಸೆಂಟ್ ವಿಚ್ ಇಸ್ E2 ಬೈ E1. ಓಕೆ, ಆ್ಯಂಡ್ ಆಲ್ಸೋ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸನ್ನು ನಾವು ಯಾವ ಥರ ಬರಿತೀವಿ, φ ಈಸ್ ಈಕ್ವಲ್ ಟು E ಡಾಟ್ A ಅಂತೇಳಿ ಬರಿತೀವಿ ರೈಟ್. φ ಈಸ್ ಈಕ್ವಲ್ ಟು E ಡಾಟ್ A. ಸೊ ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಲೈನ್ ಇಂಟಿಗ್ರಲ್ ಆಫ್ ರೈಟ್, ಸರ್ಫೇಸ್ ಇಂಟಿಗ್ರಲ್ ಆಫ್ E ಡಾಟ್ ds. ಓಕೆ, E ಡಾಟ್ ds ವಿಚ್ ಈಸ್ ಈಕ್ವಲ್ ಟು Q ಎನ್ಕ್ಲೋಸ್ ಬೈ ε0. ಆ ಒಂದು ಗಾಷಿಯನ್ ಸರ್ಫೇಸ್ ಒಳಗಡೆ ಎನ್ಕ್ಲೋಸ್ ಆಗಿರ್ತಕ್ಕಂಥ ಟೋಟಲ್ ಚಾರ್ಜ್ ಬೈ ε0 ರೈಟ್. ಇದು ನಮ್ಮ ಗಾಸ್ ಲಾ ರೈಟ್. ಸೊ ಅದಲ್ಲದೆ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಕೂಡ ಇದೆ ರೈಟ್. ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಬಟ್ ಒಂದು ಡೈಪೋಲನ್ನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ ರೈಟ್, ಯು ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಯೂನಿಫಾರ್ಮ್, ಅಂದರೆ ಎಲ್ಲ ಪಾಯಿಂಟಲ್ಲೂ ಈ ವ್ಯಾಲ್ಯೂ ಸೇಮ್, ಡೈರೆಕ್ಷನ್ ಕೂಡ ಸೇಮ್, ಮ್ಯಾಗ್ನಿಟ್ಯೂಡ್ ವೈಸ್ ಕೂಡ ಸೇಮ್ ರೈಟ್. ಅದಕ್ಕೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತೇಳಿ ಕರಿತೀವಿ.
ಸೊ ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಡೈಪೋಲನ್ನು ಪ್ಲೇಸ್ ಮಾಡಿದಾಗ ಮೈನಸ್ ಆ್ಯಂಡ್ ಪ್ಲಸ್ಸನ್ನು ಪ್ಲೇಸ್ ಮಾಡಿದಾಗ ಸರ್ ಏನಾಗ್ತಾ ಇದೆ? ಸೊ ಗೈಸ್ ಅಬ್ಸರ್ವ್. ಸೊ ಇದರ ಮೇಲೆ ಟಾರ್ಕ್ ಆ್ಯಕ್ಟ್ ಆಗುತ್ತೆ, ರೈಟ್? ಈ ಒಂದು ಡೈಪೋಲ್ ಮೇಲೆ ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಸೊ ಈ ಡೈಪೋಲ್ ಏನು ಮಾಡುತ್ತೆ? ಟ್ರೈಸ್ ಟು ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಸ್ ಸರ್. ಸೊ ಆ ಒಂದು ಟಾರ್ಕನ್ನು ನಾವು ಏನಂತ ಬರಿತೀವಿ? ಟಾರ್ಕ್ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ ಅಂತ ಹೇಳಿ ಬರಿತೀವಿ. ಓಕೆ, ದಟ್ ಟಾರ್ಕ್ is equal to P cross E. Okay, torque is given by P cross E. So ನೀವು actually ಈ ಪಾಯಿಂಟ್ ಅಬೌಟ್ ದಿಸ್ ಪಾಯಿಂಟ್ ನೀವು ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಟಾರ್ಕ್ ಬಿಕಾಸ್ ಆಫ್ ಮೈನಸ್ ಚಾರ್ಜ್ 0 ಇರುತ್ತೆ, ಯಾಕಂದರೆ ಈ ಒಂದು ಪಾಯಿಂಟಲ್ಲಿ, ರೈಟ್? ಸೊ ಫೋರ್ಸ್ ಏನಿದೆ ಪಾಸಿಂಗ್ ಥ್ರೋ ದ ಪಾಯಿಂಟ್ ಇರೋದ್ರಿಂದ ಅದರ ಟಾರ್ಕ್ 0. ಈ ಒಂದು ಪಾಯಿಂಟಲ್ಲಿ ಟಾರ್ಕ್ ಏನಿದೆ? ಸೊ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2a cos theta, ಸಾರಿ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ? ದಿಸ್ ಇಸ್ 2a sin theta. ಓಕೆ, ಸೊ ಈ ಒಂದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2a sin theta ಟೈಮ್ಸ್ ಫೋರ್ಸ್, ರೈಟ್? ಇಲ್ಲಿ ನಾವು ಎಫ್ ಅನ್ನು ಕ್ಯೂ ಎ ಅಂತೇಳಿ ಬರಿಬೋದು. ಸೊ ಟಾರ್ಕ್ ಇಸ್ ಈಕ್ವಲ್ ಟು ಪಿ ಕ್ರಾಸ್ ಇ, ರೈಟ್? ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಯು ಇಸ್ ಈಕ್ವಲ್ ಟು ಮೈನಸ್ ಪಿ ಡಾಟ್ ಇ, ರೈಟ್? ಸೊ ಪಿ ಡಾಟ್ ಇ ಮೈನಸ್, ರೈಟ್? ಸೊ ಪಿ ಮತ್ತು ಈ ನಡುವೆ ಇರತಕ್ಕಂಥ ಆ್ಯಂಗಲ್ ಏನಿದೆ ತೀಟಾ 90 ಡಿಗ್ರಿ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ? ಪೊಟೆನ್ಷಿಯಲ್ ಎನರ್ಜಿ 0. ಓಕೆ, ಅಂಡ್ ತೀಟಾ ಇಸ್ ಈಕ್ವಲ್ ಟು 0 ಇತ್ತು ಅಂದರೆ ಈ ಒಂದು ಡೈಪೋಲ್ ಸ್ಟೇಬಲ್ ಈಕ್ವಿಲಿಬ್ರಿಯಮಲ್ಲಿದೆ. ಸ್ವಲ್ಪ ನಾನು ಡಿಸ್ಟರ್ಬ್ ಮಾಡಿದ್ರೆ ವಾಪಸ್ ಅಲ್ಲಿಗೆ ಬರುತ್ತೆ. ಅದೇ ತೀಟಾ ಈಕ್ವಲ್ ಟು 180 ಡಿಗ್ರಿ ಇತ್ತು ಅಂದರೆ ಉಲ್ಟಾ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್, ಡೈಪೋಲ್ ಈ ಡೈರೆಕ್ಷನಲ್ಲಿದ್ದಾಗ ಸರ್ ನಾನು ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ರೊಟೇಟ್ ಆಗುತ್ತೆ, ಈ ಡೈರೆಕ್ಷನಲ್ಲಿ ಬರುತ್ತೆ. ಅದಕ್ಕೆ ಅದನ್ನು ಅನ್ಸ್ಟೇಬಲ್ ಅಂತೇಳಿ ಕರಿತೀವಿ, ರೈಟ್? ಕ್ಲಿಯರ್? ಎಸ್ ಸರ್. ಆ್ಯಂಡ್ ತೀಟಾ ಈಕ್ವಲ್ ಟು 90 ಡಿಗ್ರಿ ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ. ಕ್ಲಿಯರ್? ಎಸ್ ಸರ್. ಆಲ್ ರೈಟ್, ಓಕೆ. ಸೊ ಈ ಒಂದು ಪಾರ್ಟ್ ಕ್ಲಿಯರ್ ಇದೆ. ಆ್ಯಂಡ್ ಈ ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನಲ್ಲಿ ನೀವು ನೋಡ್ಕೋಬೇಕು. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎಲ್, ರೈಟ್? ಚಾರ್ಜ್ ಪರ್ ಲೆಂತ್ಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಆ್ಯಂಡ್ ಏರಿಯಲ್ ಚಾರ್ಜ್ ಡೆನ್ಸಿಟಿಗೆ ಸಿಗ್ಮಾ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ಎ ಅಂತ ಹೇಳ್ತೀವಿ, ರೈಟ್? ಚಾರ್ಜ್ ಪರ್ ಏರಿಯಾ. ಆ್ಯಂಡ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಗೆ ನಾವು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ರೋ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಬೈ ಡೆಲ್ಟಾ ವಿ. ಓಕೆ, ಸೊ ಚಾರ್ಜ್ ಪರ್ ವಾಲ್ಯೂಮ್, ಓಕೆ, ಅದಕ್ಕೆ ನಾವು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಈನ ನಾವು ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಇಫ್ ಲೈನ್ ಚಾರ್ಜ್ ಇತ್ತು ಅಂದರೆ ಆ ಕೇಸಲ್ಲಿ ಕೆ ಲ್ಯಾಂಬ್ಡಾ ಡಿ ಎಲ್, ಅಂದರೆ ಕ್ಯೂ ಜಾಗದಲ್ಲಿ ಲ್ಯಾಂಬ್ಡಾ ಡಿ ಎಲ್ ಇಂಟಿಗ್ರೇಷನ್. ಓಕೆ, ಅದೇ ಏರಿಯಲ್ ಚಾರ್ಜ್ ಇತ್ತು ಅಂದರೆ ಸಿಗ್ಮಾ ಡಿ ಎಸ್ ಕ್ಯೂ ಜಾಗದಲ್ಲಿ, ರೈಟ್? ಇಂಟಿಗ್ರೇಷನ್ ಸಿಗ್ಮಾ ಇಂಟು ಡಿ ಎಸ್, ಸ್ಮಾಲ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅದು ಅದೇ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇತ್ತು ಅಂದರೆ ರೋ ಡಿ ವಿ ಕ್ಯೂ ಜಾಗದಲ್ಲಿ. ಓಕೆ, ಸ್ಮಾಲ್ ಡಿ ವಿ ಎಲಿಮೆಂಟ್ಸನ್ನು ತೊಗೊತೀನಿ, ರೈಟ್? ಸೊ ರೋ ಡಿ ವಿ ಮಾಡಿದಾಗ ವಿತ್ ಕೆ ಇಂಟಿಗ್ರೇಷನ್ ಅದು ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್? ಸೊ ಈ ಒಂದು ಪಾರ್ಟಲ್ಲಿ ಪ್ರಾಬ್ಲಮ್ಸ್ ಬರೋದು ಕಡಿಮೆ, ಬಟ್ ನಾನು ನಿಮಗೆ ಓವರ್ ಆಲ್ ಎವ್ರಿಥಿಂಗ್ ಸಿನಾಪ್ಸಿಸಲ್ಲಿ ನಿಮಗೆ ಐಡಿಯಾ ಇರಬೇಕು ಚಾಪ್ಟರ್ ಏನಂತ. ಬಟ್ ಅಗೇನ್ ನಿಮಗೆ ಪಿ ವೈ ಕ್ಯೂ ನೋಡಿದಾಗ 30 ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಇಲ್ಲಿ ನೋಡಿದಾಗ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್. ಓಕೆ, ದೀಸ್ 30 ಕ್ವಶನ್ಸ್ ಏನಿದೆ, ಬಿ ಕಾನ್ಫಿಡೆಂಟ್, ದಿಸ್ ಇಸ್ ಎನಫ್. ಓಕೆ, ದಿಸ್ ಇಸ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಎಷ್ಟು ಬೇಗ ನಾನು ಸಾಲ್ವ್ ಮಾಡೋಕ್ಕೆ ಸಾಧ್ಯ, ರೈಟ್? ಏನೇ ಆಲ್ಟ್ರೇಷನ್ ಇದ್ದರೂ ಕೂಡ ಯು ಕ್ಯಾನ್ ಕ್ವಿಕ್ಲಿ ಸಾಲ್ವ್. ಓಕೆ, ಕ್ಲಿಯರ್ ಸರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಚಾರ್ಜ್ಡ್ ರಿಂಗ್. ಸೊ ಗೈಸ್, ಒಂದು ಚಾರ್ಜ್ಡ್ ರಿಂಗ್ ಇದೆ, ಅದರ ಚಾರ್ಜ್ ಪ್ಲಸ್ 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 ಕ್ಯೂ, ರೈಟ್? ಸೊ ಈ ಚಾರ್ಜ್ ರಿಂಗಲ್ಲಿ ಆನ್ ದ ಆಕ್ಸಿಸ್ ನಾನು ಏನೇ ಒಂದು ಪಾಯಿಂಟನ್ನು ಚೂಸ್ ಮಾಡಿಕೊಂಡ್ರು ಅಟ್ ಎ ಡಿಸ್ಟೆನ್ಸ್ ಎಕ್ಸ್, ಈ ಚಾರ್ಜ್ ರಿಂಗ್ದು ರೇಡಿಯಸ್ ಏನಿದೆ ಆರ್, ರೈಟ್? ಸೊ ಈಗ ಇ ಏನಿದೆ, ದಿಸ್ ಇ is going to be equal to k q x by r square plus x square to the power 3 by 2. ಓಕೆನಾ? ಇವಾಗ x ಈಕ್ವಲ್ ಟು 0 ಆಯಿತು ಅಂದರೆ, ಎಕ್ಸ್ ಈಕ್ವಲ್ ಟು 0 ಆಯಿತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0. ಸೊ ಹಾಗಾದರೆ ಒಂದು ಚಾರ್ಜ್ ರಿಂಗಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೆಂಟ್ರಲ್ಲಿ ಏನಿರುತ್ತೆ? 0 ಇರುತ್ತೆ. ಓಕೆ, ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ. ನಾವು ಇವಾಗ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನಾನು ಸೆಂಟ್ರಿಂದ ಮುಂದೆ ಮೂವ್ ಆಗ್ತಾ ಹೋದಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಸರ್? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ಅ ಪಾಯಿಂಟ್ ಮ್ಯಾಕ್ಸಿಮಮ್ ಆಗುತ್ತೆ. ಅದಾದ ಮೇಲೆ ತುಂಬ ದೂರ ಹೋದರೆ ನಾನು ರೆಡ್ಯೂಸಸ್ ಅಂಡ್
ಫಾಲ್ಸ್ ಟು 0 ಆಗುತ್ತೆ, ರೈಟ್. ಅದೇ ಈ ಸೈಡಲ್ಲಿ ಏನಾಗುತ್ತೆ ಸರ್, ಅದೇ ಸೇಮ್ ಕತೆ ಬಟ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಇದು ಇ, ಇದು ಮೈನಸ್ ಇ, ರೈಟ್. ಸೊ ಇದು ಮೈನಸ್ ಇ. ಸೊ ಈ ಒಂದು ಡೈರೆಕ್ಷನ್ ಏನಿದೆ ಎಕ್ಸ್, ಈ ಒಂದು ಡೈರೆಕ್ಷನ್ ಮೈನಸ್ ಎಕ್ಸ್, ರೈಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ವೇರಿಯೇಷನ್ ನೀವು ಅಬ್ಸರ್ವ್ ಮಾಡಬೇಕು. ದಿಸ್ ಇಸ್ ಹೌ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್. ಸರ್ ಹಾಗಾದರೆ ಮ್ಯಾಕ್ಸಿಮಮ್ ಇದೆಯಲ್ಲ? ಎಸ್ ಸರ್, ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಇದೆ, ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಇದೆ. ಅದರ ವ್ಯಾಲ್ಯೂ ಬಂದ್ಬಿಟ್ಟು r/2. ಆ ರಿಂಗನ ರೇಡಿಯಸ್ ಬೈ √2, ನಾಟ್ 2, √2. ಅದನ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ರೈಟ್. ಸೊ d/dx ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ ಟು ±r/2 ಬರುತ್ತೆ, ರೈಟ್. ಇದು ಐಡಿಯಾ, ರೈಟ್. ಎಸ್ ಸರ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಲೀನಿಯರ್ ಚಾರ್ಜಸ್, ರೈಟ್. ಸೊ ನೋಡ್ಕೊಳ್ಳಿ, ಇಲ್ಲೊಂದು ಫೈನೈಟ್ ಲೈನ್ ಆಫ್ ಚಾರ್ಜ್ ಇದೆ. ಇದರ ಲೈನ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ, ರೈಟ್. ಒಂದು ಪಾಯಿಂಟನ್ನು ಚೂಸ್ ಮಾಡ್ತಿದ್ದೀರಾ, ಆ ಒಂದು ಪಾಯಿಂಟ್ ಆರ್ ಡಿಸ್ಟೆನ್ಸ್ ಇದೆ ಪಾಯಿಂಟ್ ಪಿ ಇಂದ. ಸೊ ಪಾಯಿಂಟ್ ಪಿ ಆ್ಯಂಗಲ್ ಆಲ್ಫಾನ ಸಬ್ಸ್ಟೆಂಡ್ ಮಾಡ್ತಾ ಇದೆ, ರೈಟ್, ಅಟ್ ದ ಎಕ್ಸ್ಟ್ರೀಮ್ ಎಂಡ್ಸ್. ಓಕೆ, ಸೊ ಆ ಕೇಸಲ್ಲಿ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಗೊತ್ತಾ, 2k λ/r sin α/2. ಓಕೆ, 2k λ/r ಇಂಟು sin α/2. ಓಕೆ, ದಿಸ್ ಇಸ್ sin α/2. ಓಕೆ, ಎಸ್ ಸರ್. ಪರ್ ಇನ್ಫೈನೈಟ್ ರಾಡ್ ಇತ್ತು ಅಂದರೆ, ಇಫ್ ದಿಸ್ ರಾಡ್ ಈಸ್ ಇನ್ಫೈನೈಟ್ ಅಂದರೆ ಆಲ್ಫಾ ವ್ಯಾಲ್ಯೂ ಏನಿರುತ್ತೆ ಸರ್, ಆಲ್ಫಾ ಈಸ್ 180 ಡಿಗ್ರಿ. ಸೊ sin α/2, 180/2 sin 91. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ 2k α/r. ಕ್ಲಿಯರ್? ಎಸ್ ಸರ್. ನಾವು ಇವಾಗ ನೀವು ಒಂದು ಓಕೆ ಸರ್ಕ್ಯುಲರ್ ಓಕೆ ಆರ್ಕ್ ಲೈನ್ ಚಾರ್ಜನ್ನು ತೊಗೊಂಡಾಗ ಅದರ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇದೆ, ರೈಟ್. ಸೊ ಅಟ್ ಅ ಪಾಯಿಂಟ್ ಪಿ ಇಲ್ಲಿಂದ ಇರತಕ್ಕಂಥ ಡಿಸ್ಟೆನ್ಸ್ ಆರ್ ಅಂದರೆ ಈ ಒಂದು ಪಾಯಿಂಟ್ ಪಿ ಏನಿದೆ ಇದರ ಅಸ್ಯೂಮ್ಡ್ ಸೆಂಟರ್, ರೈಟ್. ಸೊ ಎಕ್ಸ್ಟ್ರೀಮ್ ಎಂಡ್ಸ್ ಮೇಕಿಂಗ್ ಎನ್ ಆ್ಯಂಗಲ್ ಅಥವಾ ಸಬ್ಸ್ಟೆಂಡಿಂಗ್ ಎನ್ ಆ್ಯಂಗಲ್ ಆಲ್ಫಾ ಇದೆ. ಈ ಕೇಸಲ್ಲಿ ಸಿ ಅಬ್ಸರ್ವ್, ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ 2k λ/r sin α/2. ಸೊ ಸೇಮ್ ಥಿಂಗ್, ಓಕೆ, ಸೇಮ್ ಥಿಂಗ್. ಬಟ್ ಈ ಆಲ್ಫಾ 360 ಇತ್ತು ಅಂದರೆ ಕಂಪ್ಲೀಟ್ ರಿಂಗ್ ಇತ್ತಂದರೆ ನಮ್ಗೆ ಗೊತ್ತು, ಕಂಪ್ಲೀಟ್ ರಿಂಗಿಗೆ ಅಟ್ ದ ಸೆಂಟರ್ ಎಲೆಕ್ಟ್ರಿಕ್ ಫೀಲ್ಡ್ ಏನು 0. ಯು ಕ್ಯಾನ್ ಕನ್ಫರ್ಮ್ ಇಟ್ ಇಯರ್, α/2 ವಿಚ್ ಇಸ್ 180 sin 180 0. ಓಕೆ, ಎಸ್ ಸರ್. ನಾವು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾದಲ್ಲಿ 3 ಅಪ್ಲಿಕೇಶನ್ಸ್ ಇದೆ. ಈ ರಿಸಲ್ಟ್ಸನ್ನು ನಿಮಗೆ ನೆನ್ಪಿಟ್ಕೋಬೇಕು. ಓಕೆ, ಈ ರಿಸಲ್ಟ್ಸ್ ನೆನಪಿದ್ರೆ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ನಿಮಗೆ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಓಕೆ, ಟ್ರಸ್ಟ್ ಮೀ ಫ್ರಮ್ ದ ಎಕ್ಸ್ಪೀರಿಯನ್ಸ್. ನಿಮಗೆ ಕಾನ್ಸೆಪ್ಚುಲಿ ತುಂಬ ನಾಲೆಜ್ ಇಲ್ಲ ಅಂದರೂ ಕೂಡ ರಿಸಲ್ಟ್ಸ್ ನೆನಪಿದ್ರೆ ಕೆಲವಷ್ಟು ಪ್ರಾಬ್ಲಮ್ಸನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಅ ಡಿಫ್ರೆಂಟ್ ಥಿಂಗ್, ಬಟ್ ಅನಾಲಿಟಿಕಲಿ ಅಪ್ರೋಚಿಂಗ್ ಈಸ್ ಅಗೇನ್ ಅ ಡಿಫ್ರೆಂಟ್ ಥಿಂಗ್. ನೀವು ಅನಾಲಿಟಿಕಲಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಮೆಮೊರಿ ಪವರು ಇರಬೇಕು, ಅಟ್ ದ ಸೇಮ್ ಟೈಮ್ ಅಂಡರ್ಸ್ಟ್ಯಾಂಡಿಂಗು ಕೂಡ ಇರಬೇಕು, ರೈಟ್. KCTಯಲ್ಲೇನು ವೆರಿ ಅನಾಲಿಟಿಕಲ್ ಅಪ್ರೋಚ್. ಓಕೆ, ನಿಮಗೆ ತುಂಬ ರಿಸಲ್ಟ್ಸ್ಗಳು ಗೊತ್ತಿರಬೇಕಿಲ್ಲಿ. ಅದಕ್ಕೆ ನಾನು ಇಷ್ಟು ಇನ್ಫಾರ್ಮೇಷನ್ನ ಫಸ್ಟ್ ಕೊಡ್ತಿದ್ದೀನಿ, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅಪ್ಲಿಕೇಶನ್ ಆಫ್ ಗಾಸ್ ಲಾ, ಇಲ್ಲಿ ಅಗೇನ್ ಒಂದು ಇನ್ಫೈನೈಟ್ ಲಾಂಗ್ ಲೈನ್ ಚಾರ್ಜ್ ಇದೆ. ಇದರ ಲೈನ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಪಿ ಡಿಸ್ಟೆನ್ಸ್ ಆರ್ ಅಲ್ಲಿ λ/2πε0r ಅಥವಾ 2k λ/r ಪ್ರೀವಿಯಸ್ಲಿ ನಾನು ತೋರಿಸಿದೆ. ಓಕೆ, ಅದೇ ಇನ್ಫೈನೈಟ್ಲಿ ಲಾರ್ಜ್ ನಾನ್ ಕಂಡಕ್ಟಿಂಗ್ ಶೀಟ್ ಇದ್ದಾಗ, ಈ ಥರ ಒಂದು ಶೀಟ್ ಇದ್ದಾಗ, ಸೊ ಅಟ್ ದಿಸ್ ಪಾಯಿಂಟ್ ಅಥವಾ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ σ/2ε0. ಓಕೆ, σ/2ε0 ಅಂದರೆ ಈ ಒಂದು ಚಾರ್ಜ್ ಏನಿದೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡುತ್ತೆ, ರೈಟ್. ಯಾವುದೇ ಪಾಯಿಂಟಲ್ಲೂ ಕೂಡ σ/2ε0 ಕಾನ್ಸ್ಟೆಂಟ್ ಅಲ್ವಾ. ಸೊ ಅದೇ ಅಬ್ಸರ್ವ್ ಮಾಡ್ಕೊಳ್ಳಿ. ಫಾರ್ ಕಂಡಕ್ಟಿಂಗ್, ಇದು ನಾನ್ ಕಂಡಕ್ಟಿಂಗ್ ಇದ್ದಾಗ ಚಾರ್ಜಸ್ ಆನ್ ದ ಸರ್ಫೇಸ್, ಬೋತ್ ದ ಸೈಡ್ಸ್ ಆಫ್ ದ ಸರ್ಫೇಸ್ ಈಕ್ವಲಿ ಸಪ್ರೇಟ್ ಆಗುತ್ತೆ. ಸೊ ದ್ಯಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಾಗುತ್ತೆ 0 ಆಗಬೇಕು, ಕಂಡಕ್ಟರ್ ಪ್ರಾಪರ್ಟಿ ಅದು. ಸೊ ಹಾಗಾದರೆ ಕಂಡಕ್ಟಿಂಗ್ ಶೀಟ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಎನಿ ಪಾಯಿಂಟ್ ಏನಾಗುತ್ತೆ, ಅದು ಆ್ಯಕ್ಟ್ಸ್ ಆಸ್ 2 ಶೀಟ್ಸ್. ಅದಕ್ಕೋಸ್ಕರ σ/2ε0. ಓಕೆ, σ/2ε0. ನಾನ್ ಕಂಡಕ್ಟಿಂಗಿಗೆ ಕಂಡಕ್ಟಿಂಗಿಗೆ σ/ε0.
ಓಕೆ, ಈ ರಿಸಲ್ಟ್ಸನ್ನು ನೋಡ್ಕೊಳ್ಳಿ. ತುಂಬ ಕಾಂಪ್ಯಾಕ್ಟ್ ಆಗಿ ಇನ್ಫಾರ್ಮೇಷನ್ನ ನಾನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ಗೈಸ್, ಸ್ಪೆರಿಕಲ್ ಶೆಲ್ ಅಥವಾ ಸ್ಪೆರಿಕಲ್ ಶೆಲ್ ಅಂದರೆ ಸರ್ ಬಲೂನ್, ರೈಟ್, ಅಥವಾ ಸಾಲಿಡ್ ಕಂಡಕ್ಟಿಂಗ್ ಸ್ಪಿಯರ್ ಅಂದರೆ ಒನ್ ಮೆಟಲ್ ಬಾಲ್, ರೈಟ್, ವಿಚ್ ಇಸ್ ಸಾಲಿಡ್. ಸೊ ಸ್ಪೆರಿಕಲ್ ಶೆಲ್ ಆಗಿರ್ಬೋದು ಅಥವಾ ಸಾಲಿಡ್ ಕಂಡಕ್ಟಿಂಗ್ ಸ್ಪಿಯರ್. ಯಾಕಂದರೆ ಕಂಡಕ್ಟರ್ ಆಕ್ಟ್ಸ್ ಇನ್ ಸಚ್ ಅ ವೇ, ಚಾರ್ಜಸ್ ಏನಾಗುತ್ತೆ ಸರ್ಫೇಸಲ್ಲಿ ಮೇಲೆ ಬಂದು ಕೂರುತ್ತೆ. ಸೊ ಎನಿ ಚಾರ್ಜ್ ಗಿವನ್ ಟು ಕಂಡಕ್ಟರ್ ಏನಿರುತ್ತೆ ವಿಲ್ ಬಿ ಆನ್ ದ ಸರ್ಫೇಸ್. ಸೊ ಅದು ನಥಿಂಗ್ ಬಟ್ ಸ್ಪೆರಿಕಲ್ ಶೆಲ್ ಓನ್ಲಿ. ಓಕೆ, ಅದಕ್ಕೋಸ್ಕರ ಅದರ ರೇಡಿಯಸ್ ಆರ್ ಇದ್ದಾಗ ಅಟ್ ಅ ಪಾಯಿಂಟ್ ಪಿ, ರೈಟ್, ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆರ್. ಈ ಪಾಯಿಂಟ್ ಪಿ ಹೊರಗಡೆ ಆದರೂ ಇರ್ಬೋದು, ಆನ್ ದ ಸರ್ಫೇಸ್ ಆದರೂ ಇರ್ಬೋದು, ಒಳಗಡೆ ಆದರೂ ಇರ್ಬೋದು. 3 ಕೇಸಸ್ ಇದೆ. ಸೊ ಈ 3 ಕೇಸಸನ್ನು ಜಸ್ಟ್ 2 ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇ ಈಕ್ವಲ್ ಟು 0, ಆರ್ ಲೆಸ್ ದೆನ್ ಆರ್. ಅಂದರೆ ಪಾಯಿಂಟು ವಿತಿನ್ ದ ರೇಡಿಯಸ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0. ಯಾಕೆ? ಗಾಸ್ ಲಾ, ಈಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್, ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲ್ ನಾಟ್. ಕ್ಯೂ ಎನ್ಕ್ಲೋಸ್ಡೇ 0 ಇತ್ತು ಅಂದರೆ ಗಾಷಿಯನ್ ಸರ್ಫೇಸಲ್ಲಿ ಇ 0, ರೈಟ್. ಇನ್ಸೈಡ್ ಆ ಸಾಲಿಡ್ ಕಂಡಕ್ಟಿಂಗ್ ಸ್ಪಿಯರ್ ಅಥವಾ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ 0. ಓಕೆ, ಔಟ್ಸೈಡ್ ಏನಿರುತ್ತೆ ಸರ್, ಆನ್ ದ ಸರ್ಫೇಸ್ ಏನಿರುತ್ತೆ ಸರ್, ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಅಂದರೆ ಈ ಒಂದು ಸ್ಪೆರಿಕಲ್ ಶೆಲ್ ಆಕ್ಟ್ಸ್ ಆಸ್ ಅ ಪಾಯಿಂಟ್ ಚಾರ್ಜ್. ಓಕೆ, ಇದು ಶೆಲ್ಲೇ ಅಲ್ಲ, ಇದು ಕಂಡಕ್ಟಿಂಗ್ ಸ್ಪಿಯರೇ ಅಲ್ಲ. ಯು ಕ್ಯಾನ್ ಟ್ರೀಟ್ ಇಟ್ ಆಸ್ ಅ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಪಿ ಔಟ್ಸೈಡ್ ಅಥವಾ ಆನ್ ದ ಸರ್ಫೇಸ್ ಇದ್ದಾಗ. ಓಕೆ, ದಟ್ ಈಸ್ ಟ್ರೂ ಫಾರ್ ಬೋತ್ ದ ಕೇಸಸ್, ರೈಟ್. ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ಗೂ ಕೂಡ ಅದೇ, ರೈಟ್. ಈ ಎರಡೂ ಕೇಸಲ್ಲಿ ಪಾಯಿಂಟ್ ಪಿ ಆನ್ ದ ಸರ್ಫೇಸ್ ಅಥವಾ ಔಟ್ಸೈಡ್ ದ ಸರ್ಫೇಸ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಟ್ರೀಟ್ ಇಟ್ ಆಸ್ ಅ ಪಾಯಿಂಟ್ ಚಾರ್ಜ್, ಆ ಒಂದು ಕ್ಯೂ ಚಾರ್ಜನ್ನು, ರೈಟ್. ಸೊ ಸರ್ ವೇರಿಯೇಷನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಸೊ ಗೈಸ್ ಅಬ್ಸರ್ವ್ ಮಾಡಿ, ವೇರಿಯೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಒಂದು ಆಕ್ಸಿಸ್ ಏನಿದೆ ಸರ್, ಈ ಒಂದು ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್. ಸೊ ಈ ಒಂದು ಆಕ್ಸಿಸ್ ಏನಿದೆ ಡಿಸ್ಟೆನ್ಸ್, ರೈಟ್. ಸೊ ಇಲ್ಲಿ ನೋಡ್ಕೋಬೋದು ನೀವು, ಎಲೆಕ್ಟ್ರಿಕ್ ಫೀಲ್ಡ್ ಸೊ 0 ಇದೆ ಒಳಗಡೆ, ಆನ್ ದ ಸರ್ಫೇಸ್ ಕಂಟಿನ್ಯೂಸ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆ್ಯಂಡ್ ಅಗೇನ್ ಲೇಟರ್ ಏನಾಗ್ತಾ ಹೋಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಹೌ? 1/r². ಓಕೆ, 1/r². ಡಿಸ್ಟೆನ್ಸ್ ಕಡಿಮೆ ಆದಂಗೆ ಈ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅಥವಾ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಈ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಇನ್ ಕ್ವಾಡ್ರಾಟಿಕ್ ಫಾರ್ಮ್. ಅದೇ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಆದರೆ, ಓಕೆ, ಇನ್ ದ ಕೇಸ್ ಆಫ್ ಸಾಲಿಡ್ ನಾನ್ ಕಂಡಕ್ಟಿಂಗ್ ಸ್ಪಿಯರ್, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸಿ ಗೈಸ್ is equal to KQR by R cube. ಯಾವಾಗ? ಪಾಯಿಂಟ್ ಪಿ ಒಳಗಡೆ ಇದ್ದಾಗ. ಓಕೆ, ಸಾಲಿಡ್ ನಾನ್ ಕಂಡಕ್ಟಿಂಗ್ ಅಂದರೆ ಚಾರ್ಜಸ್ಸನ್ನು ನಾನು ಅದ್ರ ಮೇಲೆ ಹಾಕಿದರೆ ಅದು ಮೂವ್ ಆಗಲ್ಲ, ರೈಟ್. ಸೊ ನೀವು ಇವಾಗ ಯೂನಿಫಾರ್ಮ್ ಕೇಸಲ್ಲಿ, ಈ ಎರಡೂ ಕೂಡ ಯೂನಿಫಾರ್ಮ್ ಕೇಸಸ್ಸೇ, ರೈಟ್. ಸೊ ಯೂನಿಫಾರ್ಮ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ವಾಲ್ಯೂಮಲ್ಲಿ, ಸೊ ಒಳಗಡೆ ಕೂಡ ಚಾರ್ಜ್ ಇದೆ, ಯಾಕಂದರೆ ನಾನ್ ಕಂಡಕ್ಟಿಂಗ್, ಇದು ಕಂಡಕ್ಟರ್ ಅಲ್ಲ, ಸರ್ಫೇಸ್ ಮೇಲೆ ಬರಲ್ಲ ಚಾರ್ಜ್, ರೈಟ್. ಸೊ ಹಾಗಾದರೆ ಇನ್ಸೈಡ್ ಪಾಯಿಂಟ್ ಕೆ ಕ್ಯೂ ಬೈ ಕೆ ಕ್ಯೂ ಸ್ಮಾಲ್ ಆರ್ ಬೈ ರೇಡಿಯಸ್ ಆರ್ ಕ್ಯೂಬ್, ರೈಟ್. ಹಾಗಾದರೆ ಇನ್ಸೈಡ್ ಏನಾಗ್ತಾ ಇದೆ, ಡಿಪೆಂಡ್ಸ್ ಆನ್ ಆರ್. ಓಕೆ, ಡಿಪೆಂಡ್ಸ್ ಆನ್ ಆರ್ ಡೈರೆಕ್ಟ್ಲಿ. ಸೊ ಅದಕ್ಕೆ ಲೀನಿಯರ್ಲಿ ರೈಸ್ ಆಗ್ತಾ ಇದೆ. ಅದೇ ಬಿಯಾಂಡ್ ರೇಡಿಯಸ್ ಆಫ್ ದ ಪಾಯಿಂಟ್, ರೇಡಿಯಸ್ ಆಫ್ ದ ಶೆಲ್ ಇತ್ತು, ನಾನ್ ಕಂಡಕ್ಟಿಂಗ್ ಸ್ಪಿಯರ್ ಇತ್ತಂದರೆ ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಐ ಟೋಲ್ಡ್ ಯು, ಟ್ರೀಟ್ ಇಟ್ ಆಸ್ ಅ ಪಾಯಿಂಟ್ ಚಾರ್ಜ್, ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಓಕೆನಾ? ಎಸ್ ಸರ್. ಸೊ ಏನಾಗ್ತಾ ಇದೆ, ಇದು ಕೂಡ ಫಾಲಿಂಗ್ ಕ್ವಾಡ್ರಾಟಿಕಲಿ. ಕ್ಲಿಯರ್? ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್, ಡಿಸ್ಟೆನ್ಸ್. ಕ್ಲಿಯರ್? ಎಸ್ ಸರ್. ಇಷ್ಟು ನಿಮಗೆ ಗೊತ್ತಿದ್ರೆ ಈ ಒಂದು ಚಾಪ್ಟ್ರಲ್ಲಿ ತುಂಬ ಸಿಂಪಲ್ ಆಗಿ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಾನು ಇವಾಗ ನಿಮಗೆ ಹಾಫ್ ಆನ್ ಅವರಲ್ಲಿ ಸಿನಾಪ್ಸಿಸನ್ನು ಕೊಟ್ಟಿದ್ದೀನಿ. ಇನ್ನು ಅನದರ್ 1 hour ಆರ್ 1.5 hour 30 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಗೈಸ್, ಬಿ ಕಾನ್ಫಿಡೆಂಟ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಸೊ ಯು ಹ್ಯಾವ್ ಟು ಕಾನ್ಫಿಡೆಂಟ್ಲಿ ಅಟೆಂಡ್ ಆಲ್ ದ ಕ್ವಶನ್ಸ್. ಓಕೆ, ಯಾಕಂದರೆ ಇದು ನಿಮ್ಮ ಬೇಸಿಸ್. ಸರ್ 1 ಕ್ವಶನ್ ಟಫ್ ಇತ್ತು, ಓಕೆ, ಬಟ್ ನೀವು ಈ ಚಾಪ್ಟರ್ನ ಮಿಸ್ ಮಾಡಲೇಬಾರ್ದು. ಓಕೆ, ಫಸ್ಟ್ ಪಾರ್ಟ್ ಆಫ್ ಯುವರ್ ಸೆಕೆಂಡ್ PUC ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್, ಓಕೆ, ಹೌ ವೆಲ್ ಯು ಹ್ಯಾವ್ ಡನ್. ಇಷ್ಟು ಕಂಟೆಂಟಲ್ಲಿ ನಿಮಗೆ 2/3 ಆಫ್ ದ ಕ್ವಶನ್ಸ್ ಡೆಫಿನೆಟ್ಲಿ ಅಪಿಯರ್ ಆಗುತ್ತೆ. ಓಕೆ, ಎಸ್ ಸರ್.
ಸೊ ಫಸ್ಟ್ ಪಾರ್ಟ್ ಆಫ್ ಯುವರ್ ಸೆಕೆಂಡ್ PUC majorly, right? So guys, first questions, most of the questions are PYQ. So a simple pendulum has a length L, okay, and the mass of the bob is m. ಈ ಒಂದು ಬಾಬ್ದು ಏನಿದೆ ಮಾಸ್ m ಇದೆ, ಲೆಂತ್ L ಇದೆ, ರೈಟ್. ದ ಬಾಬ್ ಈಸ್ ಗಿವನ್ ಅ ಚಾರ್ಜ್ Q, ಓಕೆ. ಈ ಬಾಬ್ಗೆ ಚಾರ್ಜ್ Qನ ಆ್ಯಡ್ ಮಾಡಿದ್ದೀರಾ, ಓಕೆ. ಇದೇನಿದು ಸಿಂಪಲ್ ಪೆಂಡುಲಮ್, right? So the pendulum is suspended between the vertical plates of a charge parallel plate capacitor, okay. Vertical plates, ಈ ವರ್ಟಿಕಲ್ ಪ್ಲೇಟ್ಸ್ ನಡುವೆ ಸಿಂಪಲ್ ಪೆಂಡುಲಮ್ನ ಸಸ್ಪೆಂಡ್ ಮಾಡಿದ್ದೀರಾ. ಮಾಸ್ ಇದೆ, ಅದಕ್ಕೆ ಆದ ಚಾರ್ಜ್ Q ಇದೆ, ರೈಟ್. ಸೊ ಈ ವರ್ಟಿಕಲ್ ಪ್ಲೇಟ್ಸ್ ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ರೈಟ್, ಕ್ಲಿಯರ್. ಸೊ ಇಫ್ E is the electric field strength between the plates, okay. ಸೊ ಆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬಿಟ್ವೀನ್ ದ ಪ್ಲೇಟ್ಸ್ ಸ್ಟ್ರೆಂತ್ ಏನಿದೆ, E ಇದೆ. ಟೈಮ್ ಪೀರಿಯಡ್ ಆಫ್ ದ ಪೆಂಡುಲಮ್ ಈಸ್, ಓಕೆ. ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಆನ್ಸರನ್ನು ಡೈರೆಕ್ಟ್ಲಿ ಮಾರ್ಕ್ ಮಾಡಿದ್ದೀನಿ, ಯಾಕಂದರೆ ವಿ ಡೋಂಟ್ ವಾಂಟ್ ಟು ಮೇಕ್ ಎನಿ ಮಿಸ್ಟೇಕ್. ಅಲ್ಲೇನಿದೆ ಅದನ್ನೇ ನಿಮಗೆ ಆನ್ಸರನ್ನು ನಾನು ತೆಗಿಬೇಕು, ರೈಟ್. ಅನಾಲಿಟಿಕಲಿ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಕ್ವಿಕ್ಕಾಗಿ ನಾನೇನು ಮಾಡ್ತೀವಿ, ಸೊ ಕ್ವಶನ್ ಕೊಟ್ಟ ತಕ್ಷಣ ನೀವು ಜಿಗ್ ರೈಟ್, ಯು ಹ್ಯಾವ್ ಪ್ಲಸ್ 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 ಮೈನಸ್ 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 ಮೈನಸ್, ಇದರ ನಡುವೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಏನು ಸರ್, ಇದರ ನಡುವೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿಸ್ ಡೈರೆಕ್ಷನ್, ಓಕೆ. ಇದು ಎಲೆಕ್ಟ್ರಿಕ್ ಫೀಲ್ಡ್, ಓಕೆ. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಪ್ಲಸ್ ಟು ಮೈನಸ್ ಇದೆ. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಒಂದು ಬಾಬನ್ನು ಸಸ್ಪೆಂಡ್ ಮಾಡಿದ್ದೀವಿ, ರೈಟ್. ವೇರ್ ಇಸ್ ದ ಬಾಬ್ ಸರ್, ಈ ಬಾಬನ್ನು ಇಲ್ಲಿ ಸಸ್ಪೆಂಡ್ ಮಾಡಿದ್ದೀನಿ, ರೈಟ್. ಈ ಬಾಬಿಗೆ ಏನಿದೆ ಸರ್, ಮಾಸ್ ಇದೆ ಮತ್ತು ಅದರದ್ದೇ ಆದ ಚಾರ್ಜ್ ಇದೆ, ರೈಟ್. ಸೊ ಇಟ್ ಹ್ಯಾಸ್ ಮಾಸ್ m, ಚಾರ್ಜ್ Q, ರೈಟ್. ಸೊ ಈ ಒಂದು ಮಾಸ್ ಮೇಲೆ ಏನಾಗುತ್ತೆ ಸರ್, ಗ್ರಾವಿಟಿ ಆ್ಯಕ್ಟ್ ಆಗುತ್ತೆ. ಸೊ ಹಾಗಾದರೆ ವಾಟ್ ಈಸ್ ದ ಫೋರ್ಸ್ ಸರ್, mg ಅಲ್ವಾ. ಅದೇ ಥರ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಇದ್ರ ಮೇಲೆ, ರೈಟ್. ಸೊ ದಿಸ್ ಇಸ್ ವೆಯ್ಟ್ ಈಕ್ವಲ್ ಟು mg. ಅದೇ ಥರ ಇದರ ಮೇಲೆ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಕ್ಟ್ ಆಗುತ್ತಲ್ವಾ, ರೈಟ್. ಸರ್ ಎಲೆಕ್ಟ್ರಿಕ್ ಫೋರ್ಸ್ ಏನು ಸರ್, F ಎಲೆಕ್ಟ್ರಿಕ್ ವಿಚ್ ಇಸ್ Q ಟೈಮ್ಸ್ E ಅಲ್ವಾ. ಸೊ ಈ ಎರಡೂ ಫೋರ್ಸಸ್ಸೇ ಆ್ಯಕ್ಟ್ ಆಗ್ತಾ ಇದೆ, ನನಗೆ ಇದೆಲ್ಲ ಬೇಡ ಕತೆ, ರೈಟ್. ಸೊ ಇದನ್ನು ನಾನು ಸ್ವಲ್ಪ ಡಿಸ್ಪ್ಲೇಸ್ ಮಾಡಿದ್ರೆ ಸಿಂಪಲ್ ಪೆಂಡುಲಮ್ದು ಟೈಮ್ ಪೀರಿಯಡ್ ಏನು, ರೈಟ್. ಸೊ ಸಿಂಪಲ್ ಪೆಂಡುಲಮ್ ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್ ವಿಚ್ ಇಸ್ 2π ವಿಚ್ ಇಸ್ √L/G ಎಫೆಕ್ಟಿವ್, ಅಂದರೆ ಆಕ್ಸಿಲರೇಷನ್ ಎಫೆಕ್ಟಿವ್, ಇಷ್ಟೇ ನಂಗೆ ಬೇಕಿರೋದು ಅಲ್ವಾ. ಸೊ ಗೈಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಇದರ ಆಕ್ಸಿಲರೇಷನ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಯಾವ ಥರ ಬರಿಬೋದು, ದಿಸ್ ಇಸ್ ನಥಿಂಗ್ ಬಟ್ ಸರ್ QE/m, ಓಕೆನಾ, ಕ್ಲಿಯರ್. ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಸಿಲರೇಷನ್ ಏನಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೋರ್ಸ್ ಬೈ ಮಾಸ್, QE/m, ಓಕೆ. ಇಲ್ಲಿ ಆಕ್ಸಿಲರೇಷನ್ ಏನು, ಎಲೆಕ್ಟ್ರಿಕ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ನಥಿಂಗ್ ಬಟ್ G, ರೈಟ್. ಸೊ ಈ ಎರಡೂ ಏನಿದೆ ಸರ್, ಈ ಎರಡೂ ಕೂಡ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇದೆ, ರೈಟ್. ಸೊ ದೇರ್ ಫೋರ್ G ಎಫೆಕ್ಟಿವ್ ಈಸ್ ಗೋಯಿಂಗ್ ಟು ಬಿ, ಮ್ಯಾಗ್ನಿಟ್ಯೂಡ್ ಬರಿತಾ ಇದ್ದೀನಿ ಸರ್, G² ಪ್ಲಸ್ ಇದರ ಸ್ಕ್ವೇರ್, ರೈಟ್, QE/m², ರೈಟ್. ಗಾಟ್ ಇಟ್. ಸಬ್ಸ್ಟಿಟ್ಯೂಟ್ ಇಲ್ಲಿ, ರೈಟ್. T ಏನು ಬಂತು 2π √ ಯಾ ಅಲ್ಲಿದೆ ಅಲ್ವಾ, L/G², ರೈಟ್. ಸೊ √ ಓಕೆ, G² QE/m E², ಓಕೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರೈಟ್. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೆ. ಸೊ ಯಾವಾಗ ಈ ಪ್ಲೇಟ್ಸ್ ವರ್ಟಿಕಲಿ ಇದ್ದಾಗ ಈ ಥರ ಆನ್ಸರ್ ಬರುತ್ತೆ, ಬಟ್ ಪ್ಯಾರಲಲಿ ನೀವು ಸಸ್ಪೆಂಡ್ ಮಾಡಿದರೆ ಟೈಮ್ ಪೀರಿಯಡ್ ಈಸ್ ಗೋಯಿಂಗ್ ಟು ಚೇಂಜ್. ಯಾಕಂದರೆ ಆ ಕೇಸಲ್ಲಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ ಇದೆ, ಆ್ಯಂಡ್ ಆಕ್ಸಿಲರೇಷನ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಪ್ಪರು ಇರ್ಬೋದು, ಡೌನರ್ ಇರ್ಬೋದು, ಓಕೆ. ನಾವು ಅವಾಗ ರಿಸಲ್ಟೆಂಟ್ ತೆಗಿಯಲ್ಲ, ಆ್ಯಡ್ ಲೈಕ್ ಅ ನಂಬರ್ಸ್, ಓಕೆ. ಎಸ್ ಸರ್, ದಿಸ್ ಇಸ್ ಕ್ಲಿಯರ್, ಓಕೆ. ನೌ ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಆಲ್ಫಾ ಪಾರ್ಟಿಕಲ್ ಆಫ್ ಮಾಸ್, ಓಕೆ. ಒಂದು ಆಲ್ಫಾ ಪಾರ್ಟಿಕಲ್ ಇದೆ, ಆನ್ ಆಲ್ಫಾ ಪಾರ್ಟಿಕಲ್ ಆಫ್ ಮಾಸ್ 6.4 × 10⁻27 kg, ರೈಟ್. ಸೊ ಇದು ಮಾಸ್ ಕೊಟ್ಟಿದ್ದಾರೆ. ಚಾರ್ಜ್ ಏನಿದೆ 3.2 × 10⁻19 ಚಾರ್ಜ್ ಕೂಡ ಕೊಟ್ಟಿದ್ದಾರೆ. ಆಲ್ಫಾ ಪಾರ್ಟಿಕಲ್ದು ಇಸ್ ಸಿಚುಯೇಟೆಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೈಟ್. ಸೊ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಅಟ್ ದ ಎಂಡ್ ಆಫ್ 2 × 10⁻2 ಮೀಟರ್ ಪಾತ್ ವೆನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್, ಅಂದರೆ
ಇನಿಷಿಯಲ್ ವೆಲಾಸಿಟಿ 0 ಇದೆ. ಸಿ ಗೈಸ್, ಇಲ್ಲಿ ನಮಗೆ ಕೈನಮ್ಯಾಟಿಕ್ಸ್ ಈಕ್ವೇಷನ್ನ ಯೂಸ್ ಮಾಡ್ಕೋಬೋದು. ಯಾಕಂದರೆ ಪಾರ್ಟಿಕಲ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್, ಬಟ್ ಆಕ್ಸಿಲರೇಷನ್ ಇಂಪಾರ್ಟೆಂಟ್. ಆ ಆಕ್ಸಿಲರೇಷನ್ನ ಗ್ರಾವಿಟಿ ಆದರೂ ಕ್ರಿಯೇಟ್ ಮಾಡಲಿ, ಎಲೆಕ್ಟ್ರಿಕ್ ಫೀಲ್ಡ್ ಆದರೂ ಕ್ರಿಯೇಟ್ ಮಾಡಲಿ, ಬಟ್ ಇಟ್ ಈಸ್ ಕೈನಮ್ಯಾಟಿಕ್ಸ್. ಓಕೆ, ಸೊ ಕೈನಮ್ಯಾಟಿಕ್ಸಲ್ಲಿ ನಾನು v = u+at ಯೂಸ್ ಮಾಡೋದಾ? ನೋ, ಟೈಮ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಸೊ ಅದಕ್ಕೆ ನಾನು v² = u² + 2s ಚೂಸ್ ಮಾಡ್ತಾ ಇದ್ದೀನಿ. ಸೊ ಬಟ್ ಇಲ್ಲಿ u ಏನು ಸರ್? ದಿಸ್ u ಟರ್ಮ್ ಈಸ್ 0 ಅಲ್ವಾ? ಎಸ್ ಸರ್, ದಿಸ್ u ಟರ್ಮ್ 0 ಇರೋದ್ರಿಂದ v² is going to be 2 times acceleration. Sir, acceleration is going to be QE by m. Electric field ಅಲ್ಲಿ acceleration is QE by m ಒಂದು ಚಾರ್ಜ್ ಪಾರ್ಟಿಕಲ್ಗೆ, ಟೈಮ್ಸ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಕ್ಲಿಯರ್ ಅಲ್ವಾ? ಇಷ್ಟು ಬರ್ಕೊಂಡೆ ಇವಾಗ. ಸೊ ನಾವೇನು ಮಾಡ್ತೀನಿ, ಕ್ವಿಕ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ, ರೈಟ್? ಸೊ ಕ್ವಿಕ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2, ರೈಟ್? ಸೊ v² = 2 ಇಂಟು ಚಾರ್ಜ್ ಪರ್ ಮಾಸ್, ರೈಟ್? ಸೊ ಚಾರ್ಜ್ ಪರ್ ಮಾಸ್, ಓಕೆ, ಡೈರೆಕ್ಟಾಗಿ ನಾವು ಚಾರ್ಜನ್ನೇ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. 3.2 × 10⁻−19. ಸೊ ಡಿವೈಡೆಡ್ ಬೈ ಮಾಸ್ ಏನಿದೆ ಸರ್? 6.4 × 10⁻−27. ಓಕೆ, ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ? ಇಟ್ ಈಸ್ 1.6 × 10⁵ ಇದೆ. ಅಂಡ್ ಡಿಸ್ಟೆನ್ಸ್ ಏನಿದೆ ಸರ್? 2 × 10⁻−2 ಇದೆ, ರೈಟ್? ಎಸ್ ಸರ್. ಸೊ ಗೈಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 1s 2s, ರೈಟ್? 2 ಕ್ಯಾನ್ಸಲ್. 1.6 × 2 ಇದೆ. ಸೊ 1.6 × 3.2 ಇಂಟು, ಸೊ ಇಲ್ಲಿ -19 + 5 -14 -2 -16 -27 ಮೇಲ್ಗಡೆ ಹೋದರೆ +27, 27 - 16 ವಿಚ್ ಇಸ್ 11. ಸೊ ಇಂಟು 10⁻11 ಅಥವಾ 32 ಇಂಟು, ರೈಟ್? ಯು ಕ್ಯಾನ್ ರೈಟ್ ಇಟ್ ಆಸ್ 32 × 10⁻10. ಇದೇನಿದು? v². ಸೊ ಹಾಗಾದರೆ v ಏನು ಬರುತ್ತೆ ಸರ್? v is going to be 32. ಸೊ ಈ 32ನ ನಾವು ಸ್ಪ್ಲಿಟ್ ಮಾಡ್ಕೋಬೋದು. ಆನ್ಸರ್ ನೋಡ್ಕೊಳ್ಳಿ, 6 × 2 ಅಂತೇಳಿ ಸ್ಪ್ಲಿಟ್ ಮಾಡ್ಕೋಬೋದಾ? ಎಸ್ ಸರ್. ಹಾಗಾದರೆ v 4√16√4 ಅಂಡ್ 2√2. ಸೊ ಇಟ್ ಈಸ್ 10⁻5 ಬಂತು. ಓಕೆ, 4√2 10⁻5 m/s. ಆಪ್ಷನ್ ಡಿ ಏನಿದೆ ಕರೆಕ್ಟ್. ಓಕೆ, ಡನ್. ನೌ, 2 ಐಡೆಂಟಿಕಲ್ ಕಂಡಕ್ಟಿಂಗ್ ಬಾಲ್ಸ್, 2 ಕಂಡಕ್ಟಿಂಗ್ ಬಾಲ್ಸ್ ಎ ಆ್ಯಂಡ್ ಬಿ ಇದೆ, ಹ್ಯಾವ್ ಪಾಸಿಟಿವ್ ಚಾರ್ಜಸ್ Q1 ಮತ್ತು Q2, ರೈಟ್? ಸೊ ಇಲ್ಲಿ Q1 is not equal to Q2. ಸೊ ಈ 2 ಬಾಲ್ಸ್ brought together so that they touch each other. Okay, and then they kept in original positions. ಹಾಗಾದರೆ ಸೊ Q1 Q2 ನಾಟ್ ಈಕ್ವಲ್, ಟಚ್ ಆಯಿತು. ಟಚ್ ಆದಾಗ ಕಂಡಕ್ಟಿಂಗ್ ಇರೋದ್ರಿಂದ ಏನು ಮಾಡುತ್ತೆ? ಚಾರ್ಜನ್ನು ಈಕ್ವಲಿ ಡಿವೈಡ್ ಮಾಡುತ್ತೆ, ಯಾಕಂದರೆ ಎರಡೂ ಕೂಡ ಐಡೆಂಟಿಕಲ್, ರೈಟ್? ಸೊ ದ ಫೋರ್ಸ್ ಬಿಟ್ವೀನ್ ದೆಮ್ ಈಸ್, ಸೊ ಗೈಸ್ ಏನಾಗುತ್ತೆ ಅನ್ನೋದನ್ನು ಹೇಳಬೇಕು. ಸೊ ಫಸ್ಟ್ ಕೇಸಲ್ಲಿ ಎಫ್ ಈಸ್ ಗೋನ್ ಟು ಬಿ ಕೆ Q1 Q2 ಬೈ r² ಅಲ್ವಾ, ರೈಟ್? ಇದು ಎಫ್, ಕ್ಲಿಯರ್, ರೈಟ್? ಫಸ್ಟ್ ಕೇಸಲ್ಲಿ ಯಾವಾಗ ಸರ್ಟೆನ್ ಡಿಸ್ಟೆನ್ಸಲ್ಲಿತ್ತು Q1 Q2 ಬೈ r². ಇವಾಗ ನಾವೇನು ಮಾಡಿದ್ವಿ? ಆ ಎರಡೂ ಕೂಡ ಟಚ್ ಮಾಡಿದಾಗ ಚಾರ್ಜನ್ನು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತು, ರೈಟ್? ಸೊ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಕೇಸಲ್ಲಿ ಸೊ ಒಂದು ಚಾರ್ಜ್ ಏನಿದೆ ಸರ್? Q1 + Q2 / 2. ಇನ್ನೊಂದು ಚಾರ್ಜ್ ಏನಿದೆ? ಅದು ಕೂಡ ಸೇಮ್ ಇದೆ. ಸೊ ಎರಡು ಈಕ್ವಲ್, ರೈಟ್? Q1 + Q2 / 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸನ್ನು ನಾವು ಚೇಂಜ್ ಮಾಡಿಲ್ಲ, r². ಇವಾಗ ನೋಡ್ಕೊಳ್ಳಿ, f'/fನ ಮಾಡ್ತೀನಿ, ರೈಟ್? ಸೊ f'/fನ ಮಾಡ್ತೀನಿ ಮೆಂಟಲಿ. ಸೊ f' ಫಸ್ಟ್ ಈ ಟರ್ಮ್ ಬರುತ್ತೆ, k/r² ಕ್ಯಾನ್ಸಲ್ ಅಲ್ವಾ? ಸೊ Q1 + Q2 ಹೋಲ್ ಸ್ಕ್ವೇರ್ ಅಂದರೆ ಸರ್ Q1 + Q2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2² ಅಥವಾ ನೀವು Q1 + Q2 / 2 ಹೋಲ್ ಸ್ಕ್ವೇರ್, ರೈಟ್? ಆ್ಯಂಡ್ ದೆನ್ ಕೆಳಗಡೆ ಏನಿದೆ ಸರ್? ಕೆಳಗಡೆ ವಿ ಹ್ಯಾವ್ Q1 Q2 ಇದೆ, ರೈಟ್? ಸೊ Q1 Q2 ಇದೆ ಇಂಟು Q1 Q2, ರೈಟ್? ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, f', ರೈಟ್? ಸೊ f' ಟೈಮ್ಸ್ Q1 Q2 ವಿಚ್ ಈಸ್ ಈಕ್ವಲ್ ಟು f ಟೈಮ್ಸ್ ಇದಲ್ವಾ Q1 + Q2 / 2 ಹೋಲ್ ಸ್ಕ್ವೇರ್ ಅಲ್ವಾ? ಸೊ ಕ್ಲಿಯರ್ಲಿ Q1 + Q2 ಟರ್ಮನ್ನು ನಾವು ಸ್ಕ್ವೇರ್ ಮಾಡಿದ್ರೆ Q² + Q1² + Q2² + 2Q1 Q2, ರೈಟ್? ಆ ಟರ್ಮ್ ಬರುತ್ತೆ, 2Q1 Q2 ಬರುತ್ತೆ. ಬೈ 2 ಮಾಡಿದ್ರೆ Q1 Q2 ಆಗುತ್ತೆ. ಸೊ ಬೇಸಿಕಲಿ ಈ ಒಂದು ಟರ್ಮ್ ಏನಿದೆ, ದಿಸ್ ಟರ್ಮ್
ಜಸ್ಟ್ ಅನಲೈಸ್ ಮಾಡ್ತಾ ಇರೋದು Q1 ಪ್ಲಸ್ Q2 ಬೈ 2 ಹೋಲ್ ಸ್ಕ್ವೇರ್ ಏನಿದೆ ಇಟ್ ಇಸ್ ಕ್ಲಿಯರ್ಲಿ ಗ್ರೇಟರ್ ದೆನ್ Q1 Q2 ಅಲ್ವಾ. ಸೊ ದೇರ್ ಫೋರ್ ಎಫ್ ಡ್ಯಾಶ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ ಎಫ್, ಯಾಕಂದರೆ LHS ಶುಡ್ ಬಿ ಈಕ್ವಲ್ ಟು RHS. ಹಾಗಾದರೆ ಸೊ ಫೋರ್ಸ್, ನ್ಯೂ ಫೋರ್ಸ್ ಏನಿದೆ ಇಸ್ ಗ್ರೇಟರ್ ದ್ಯಾನ್ ದ ಪ್ರೀವಿಯಸ್ ಫೋರ್ಸ್ ಬಿಫೋರ್ ದ ಬಾಲ್ಸ್ ಟಚ್ಡ್. ಕ್ಲಿಯರ್? ಎಸ್ ಸರ್. ಸೊ ಡೈರೆಕ್ಟ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಹಂಗಂತ ನೀವು ಎಕ್ಸಾಮಲ್ಲಿ ನಿಮ್ಮ ಜನರಲ್ ಫೇಸ್, ನಿಮ್ಮ ನಾರ್ಮಲ್ ಫೇಸ್ ಏನಿದೆ ಅದನ್ನು ಮಿಸ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೋಬಾರ್ದು. ಓಕೆ, ನೀವು ಯಾವ ಸ್ಪೀಡಲ್ಲಿ ಸಾಲ್ವ್ ಮಾಡ್ತಾ ಇರ್ತೀರೋ ಅದೇ ಸ್ಪೀಡಲ್ಲೇ ಸಾಲ್ವ್ ಮಾಡಿ. ಓಕೆ, ದ ಮೋರ್ ಆ್ಯಂಡ್ ಮೋರ್ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರೈಟ್, ಕಾನ್ಷಿಯಸ್ಲಿ ನಾನು ಫಾಸ್ಟಾಗಿರಬೇಕು ಅಂತ ಮಾಡಿದ್ರೆ ನೋ, ನಾಟ್ ಪಾಸಿಬಲ್. ರೈಟ್, ನೀನು ಪ್ರಾಕ್ಟೀಸ್ ಮಾಡಿದ್ರೆ ಸಬ್ ಕಾನ್ಷಿಯಸ್ಲಿ ಯು ವಿಲ್ ಬಿ ಫಾಸ್ಟ್. ಓಕೆ, ಬಟ್ ಐ ಆಮ್ ಸ್ಲೋ ನೋ, ಅದು ನಿಮಗೆ ಟೆನ್ಷನ್ ತಂದುಕೊಡುತ್ತೆ, ಆ್ಯಂಗ್ಸೈಟಿನ ತಂದುಕೊಡುತ್ತೆ. ನೆಕ್ಸ್ಟ್ ಕ್ವಶನನ್ನು ಡೆಫಿನೆಟ್ಲಿ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಓಕೆ, ಬಿ ಕ್ಲಿಯರ್, ನಾನು ಏನು ಸ್ಪೀಡಲ್ಲಿ ಸಾಲ್ವ್ ಮಾಡ್ತಾ ಇರ್ತೀನೋ ಅದೇ ಸ್ಪೀಡಲ್ಲೇ ನೀವು ಸಾಲ್ವ್ ಮಾಡಿ. ಓಕೆ, ನಿಮಗೆ ಕ್ವಿಕ್ಕಾಗಿ ನೀವು ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕಾಂಪ್ರಹೆಂಡ್ ಮಾಡ್ಕೊಂಡಾಗ. ರೈಟ್, ಸೊ ಅಗೇನ್ ದಟ್ ಡಿಪೆಂಡ್ಸ್. ಒಂದು ಕ್ವಶನ್ ಫಾಸ್ಟಾಗಿ ಮಾಡ್ತೀವಿ, ಒಂದು ಕ್ವಶನ್ ಥಿಂಕ್ ಮಾಡ್ತೀವಿ, ಸ್ಪೀಡ್ ವೇರೀಸ್. ಓಕೆ, ವಿರಾಟ್ ಕೊಹ್ಲಿ ಕೂಡ ಎಲ್ಲ ಬಾಲು 6 ಹೊಡೆಯಲ್ಲ, 4 ಹೊಡೆಯಲ್ಲ. ರೈಟ್, ಸೊ ಯು ಹ್ಯಾವ್ ಟು ಡಿಫೆಂಡ್. ರೈಟ್, ಸೊ ಅಲ್ಲಿ ನೀವು ತುಂಬ ಕಾನ್ಷಿಯಸ್ ಆಗಿ ಪೇಪರ್ನ ಅಟೆಂಡ್ ಮಾಡ್ತಾ ಹೋದರೆ ಇಟ್ಸ್ ಗೋಯಿಂಗ್ ಟು ಬಿ ಟಫ್. ನಿಮ್ಮ ಜನರಲ್ ಫೇಸಲ್ಲೇ ಸೊ ಇನ್ವಾಲ್ವ್ ಆಗಿ ಪೇಪರಲ್ಲಿ ಸಾಲ್ವ್ ಮಾಡಿ. ನೀವು ವೆನ್ ಯು ಇನ್ವಾಲ್ವ್ ಇನ್ ದ ಪೇಪರ್ ಯು ಡೋಂಟ್ ನೋ ವೆದರ್ ಯು ಆರ್ ಸಾಲ್ವಿಂಗ್ ಆರ್ ನಾಟ್. ಓಕೆ, ಎಸ್ ಸರ್. 2 ಸ್ಮಾಲ್ ಸ್ಪಿಯರ್ಸ್ ಆಫ್ ಮಾಸಸ್ M1 ಇದೆ, M2 ಇದೆ. ಓಕೆ, ಆರ್ ಸಸ್ಪೆಂಡೆಡ್ ಬೈ ವೆಯ್ಟ್ಲೆಸ್ ಇನ್ಸುಲೇಟಿಂಗ್ ಥ್ರೆಡ್ಸ್ ಆಫ್ ಲೆಂತ್ L1 ಆ್ಯಂಡ್ L2. ಸೊ ಇಲ್ಲಿ ಒಂದು ಮಾಸ್ M1 ಇದೆ, M2 ಇದೆ. ಈ ಎರಡೂ ಕೂಡ L1 L2 ಥ್ರೆಡ್ಸಿಂದ ಸಸ್ಪೆಂಡೆಡ್. ಸೊ ಇದೇನಿದೆ, ದೇ ಆರ್ ವೆಯ್ಟ್ಲೆಸ್. ಓಕೆ, ಎಸ್ ಸರ್. ಸೊ ದ ಸ್ಪಿಯರ್ಸ್ ಕ್ಯಾರಿ ಚಾರ್ಜಸ್ Q1 Q2. ಇದರ ಚಾರ್ಜ್ Q1, ಇದರ ಚಾರ್ಜ್ Q2. ದ ಸ್ಪಿಯರ್ಸ್ ಆರ್ ಸಸ್ಪೆಂಡೆಡ್ ಸಚ್ ದಟ್ ದೇ ಆರ್ ಇನ್ ಲೆವೆಲ್ ವಿತ್ ಅನದರ್. ಓಕೆ, ಅಂದರೆ ಎರಡೂ ಕೂಡ ಒಂದೇ ಲೆವೆಲಲ್ಲಿ ಇದೆ. ಓಕೆ, ಎಸ್ ಸರ್. ಅಂಡ್ ದ ಥ್ರೆಡ್ಸ್ ಆರ್ ಇನ್ಕ್ಲೈನ್ಡ್ ಟು ದ ವರ್ಟಿಕಲ್ ಆ್ಯಂಗಲ್ಸ್ ಆಫ್ θ1 θ2. ನಾನೇನು ಮಾಡಿದೆ, ಇಲ್ಲಿತ್ತು, ಇದನ್ನು ಇನ್ಕ್ಲೈನ್ ಮಾಡಿದೆ, θ1 θ2. ರೈಟ್, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ ಈಸ್ ಎಸೆನ್ಷಿಯಲ್ ಇಫ್ θ1 ಈಕ್ವಲ್ ಟು θ2. ರೈಟ್, ಸೊ ಈ θ1 ಏನಿದೆ, θ2 ಏನಿದೆ, ನಾವು ಅವಾಗ ರೈಟ್, ಸೊ ಅವ್ರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಸಸ್ಪೆಂಡೆಡ್. ಸೊ ನಾನು ಅವಾಗ ಅಲ್ಲಿ ತೊಗೊಂಡೋಗಿ ಬಿಟ್ಟರೆ ಅದೇನಾಗುತ್ತೆ ಸರ್, ಇಟ್ ಈಸ್ ಗೋಯಿಂಗ್ ಟು ಬಿ ಸಸ್ಪೆಂಡೆಡ್. ಅಂದರೆ ಆ ಒಂದು ಕಂಡೀಷನಲ್ಲೇ ಇರುತ್ತೆ. ರೈಟ್, ಸೊ ಈ ಒಂದು ಕಂಡೀಷನಲ್ಲಿ θ1 ಮತ್ತು θ2 ಈಕ್ವಲ್ ಇದ್ದಾಗ ಯಾವ ಒಂದು ಗಿವನ್ ಕಂಡೀಷನ್ ಅಬೌಟ್ ಮಾಸ್ ಮತ್ತು ಚಾರ್ಜ್ ಅಥವಾ ಲೆಂತ್ ಸೇಮ್ ಇರಬೇಕು. ದಟ್ ಈಸ್ ದ ಕ್ವಶನ್. ಸೊ ಗೈಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸರ್, ಈ ಒಂದು ಚಾರ್ಜ್ ಮೇಲೆ ಫಸ್ಟ್ ಆಫ್ ಆಲ್ ಮಾಸ್ ಇದೆ ಅಂದರೆ ಗ್ರಾವಿಟಿ ಇರುತ್ತೆ. ರೈಟ್, ಮಾಸ್ ಇದೆ ಅಂದರೆ ವೆಯ್ಟ್ ಇದೆ. ರೈಟ್, ಮಾಸ್ ಗೆ ವೆಯ್ಟ್ ಆಗ್ತಾ ಇದೆ. ವಾಟ್ ಈಸ್ ದಿಸ್ ಸರ್? M1G. ಇದೇನಿದು M2G. ಫಸ್ಟ್ ಫೋರ್ಸ್ ಈಸ್ ವೆಯ್ಟ್. ಓಕೆ, ನೆಕ್ಸ್ಟ್ ಫೋರ್ಸ್ ಸರ್, ನೆಕ್ಸ್ಟ್ ಈಸ್ ಟೆನ್ಷನ್. ಥ್ರೆಡ್ ಇದೆ, ಟೆನ್ಷನ್ ಇದೆ ಅಲ್ವಾ? ಸೊ ದಿಸ್ ಇಸ್ ಟೆನ್ಷನ್, ಇದು ಕೂಡ ಟೆನ್ಷನ್. ಓಕೆ, ಟೆನ್ಷನ್ ಈಸ್ ಪುಲ್ಲಿಂಗ್ ಫೋರ್ಸ್. ಈ ಒಂದು ಮಾಸನ್ನು ಪುಲ್ ಮಾಡ್ತಾ ಇದೆ ಥ್ರೆಡ್. ರೈಟ್, ಸೊ ಈ ಆ್ಯಂಗಲ್ θ ಇದ್ದರೆ ಸರ್, ದೆನ್ ವಾಟ್ ಈಸ್ ದಿಸ್ ಆ್ಯಂಗಲ್ ಗೋಯಿಂಗ್ ಟು ಬಿ? ಈ ಆ್ಯಂಗಲ್ θ ಇದ್ದರೆ ಈ ಆ್ಯಂಗಲ್ ಏನಿರುತ್ತೆ? ಸೊ ಜಿಯೋಮೆಟ್ರಿಕಲಿ ಮಾಡ್ತಾ ಹೋಗಿ, ಇಲ್ಲಿ ನೋಡ್ಕೊಳ್ಳಿ. ಸೊ ಇದು θ1, ಇದೇನಿದೆ ಸರ್, ಇದು θ2. ಓಕೆ, ಎಸ್ ಸರ್. ಸೊ ಹಾಗಾದರೆ ಇದರ ಕಾಂಪೋನೆಂಟ್ಸ್ ನಮಗೆ ತಗೊಂಡ್ರೆ ರೈಟ್, ವಾಟ್ ಈಸ್ ದಿಸ್ ಗೋಯಿಂಗ್ ಟು ಬಿ? ಸರ್ ಇದು ಟೆನ್ಷನ್ ಆದರೆ ಇದು T ಸೈನ್ θ1. ಓಕೆ, ಹಾಗಾದರೆ ಈ ಒಂದು ಕಾಂಪೊನೆಂಟ್ ಏನಿರುತ್ತೆ ಸರ್, ಇದು θ2 ಆದರೆ ಇದು T ಸೈನ್ θ2. ದಿಸ್ ಇಸ್ ಟೆನ್ಷನ್. ಓಕೆ, ಅಂಡ್ ವರ್ಟಿಕಲಿ ರೈಟ್, ಸೊ ಈ ಒಂದು ಡೈರೆಕ್ಷನಲ್ಲಿ ಏನಿದೆ ಸರ್, ಇಟ್ ಈಸ್ T ಕಾಸ್ θ1. ಓಕೆ, ಅದೇ ಥರ T ಈ ಒಂದು ಡೈರೆಕ್ಷನಲ್ಲಿ ಕಾಂಪೊನೆಂಟ್ ಏನಿದೆ T ಕಾಸ್ θ2. ಓಕೆನಾ? ಇಷ್ಟು ಬರ್ಕೊಂಡೆ. ಇವಾಗ ಅನದರ್ ಫೋರ್ಸ್ ಏನು ಸರ್? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ವಿಚ್ ಇಸ್ F1. ಫೋರ್ಸ್ ಆನ್ 1 ರಿಪಲ್ ಮಾಡ್ತಾ ಇದೆ 2. ಅದೇ ಥರ 2 ಇನ್ನ 1 ಏನು ಮಾಡ್ತಾ ಇದೆ, ಅದು ಕೂಡ ರಿಪಲ್ ಮಾಡ್ತಾ ಇದೆ 2. ಫೋರ್ಸ್ ಆನ್ 2. ಓಕೆ, ಸಸ್ಪೆಂಡೆಡ್
ರೈಟ್, ಸಸ್ಪೆಂಡೆಡ್ ಇನ್ ಸಚ್ ಅ ವೇ ಥೀಟಾ 1 ಈಕ್ವಲ್ ಟು ಥೀಟಾ 2, ರೈಟ್. ಸೊ ಇದು ಕಂಡೀಷನ್, ರೈಟ್. ಇಲ್ಲಿ ನಾವು ಥೀಟಾ 1 ಯಾವ ಥರ ಬರಿಬೋದು? ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಥೀಟಾ 1 ಈಸ್, ಸಿ ಥೀಟಾ 1 ಬರಿತಾ ಇದ್ದೀನಿ, ರೈಟ್. ಥೀಟಾ 1 ಬರಿತೀನಿ ಅಂದರೆ ನನಗೆ ಸೊ ಏನು ಬೇಕಾಗುತ್ತೆ ಸರ್? ಆಪೋಸಿಟ್ ಬೈ ಹೈಪೋಟೆನಸ್, ಆಪೋಸಿಟ್ ಬೈ ಅಡ್ಜಸೆಂಟ್ ಬೇಕಲ್ವಾ? ಸೊ ಇಲ್ಲಿ ಆಪೋಸಿಟ್ ಸೈಡ್ ಯಾವುದು? ಇದು, ರೈಟ್. ಅಡ್ಜಸೆಂಟ್ ಸೈಡ್ ಯಾವುದು ಸರ್? ಅಡ್ಜಸೆಂಟ್ ಸೈಡ್ ಇದು, ರೈಟ್. ಸೊ ಇಲ್ಲಿ ಆಪೋಸಿಟ್ ಈಸ್, ಸೊ ಗೈಸ್ ಈ ಒಂದು ಟ್ರಯಾಂಗಲಲ್ಲಿ ಸೊ ಟಿ ಸೈನ್ ಥೀಟಾ 1, ರೈಟ್. ಸೊ ಟ್ಯಾನ್ ಥೀಟಾ 1 ಬರ್ಕೊತಾ ಇದ್ದೀನಿ. ಟ್ಯಾನ್ ಥೀಟಾ 1 ಈಸ್ ಟಿ ಸೈನ್ ಥೀಟಾ 1 ಡಿವೈಡೆಡ್ ಬೈ m1g, ರೈಟ್, m1g. ಕ್ಲಿಯರ್? ಅದೇ ಥರ ಅಲ್ಲಿ ಕೂಡ ಟ್ಯಾನ್ ಥೀಟಾ 2 ಬರಿತಾ ಇದ್ದೀನಿ. ಟ್ಯಾನ್ ಥೀಟಾ 2, ಸೊ ಈ ಟ್ಯಾನ್ ಥೀಟಾ 2 ಟಿ ಸೈನ್ ಥೀಟಾ 2, ರೈಟ್, ಟಿ ಸೈನ್ ಥೀಟಾ 2 ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ, ರೈಟ್. ಸೊ ಈ ಒಂದು ಸೈಡ್ m2g, ರೈಟ್. ಸೊ m2g, ರೈಟ್. ಎಸ್ ಸರ್. ಸೊ ನೀವಿವಾಗ ಅಬ್ಸರ್ವ್ ಮಾಡ್ಕೊಳ್ಳಿ, ಟಿ ಸೈನ್ ಥೀಟಾ 1 ಟಿ ಸೈನ್ ಥೀಟಾ 2. ಸೊ ಇಲ್ಲಿ ಥೀಟಾ 1 ಥೀಟಾ 2 ಈಕ್ವಲ್ ಇತ್ತು ಅಂದರೆ ನಾನು ಟ್ಯಾನ್ ಥೀಟಾ 1 ಟ್ಯಾನ್ ಥೀಟಾ 2 ಡಿವೈಡ್ ಮಾಡಿದಾಗ, ರೈಟ್, ಅಬ್ಸರ್ವ್ ಮಾಡ್ಕೊಳ್ಳಿ, ಟ್ಯಾನ್ ಥೀಟಾ 1 ವಿಚ್ ಇಸ್ ಟ್ಯಾನ್ ಥೀಟಾ 2, ರೈಟ್, ಟಿ ಸೈನ್ ಥೀಟಾ 1, ರೈಟ್, ವಿಚ್ ಇಸ್ ಈಕ್ವಲ್ ಟು ಏನು ಸರ್? ಟಿ ಟ್ಯಾನ್ ಥೀಟಾ 1 ಟಿ ಸೈನ್ ಥೀಟಾ 1 f1, ಓಕೆ. ಯಾಕಂದರೆ ಸಸ್ಪೆಂಡೆಡ್ ಈಕ್ವಿಲಿಬ್ರಿಯಮ್. ಸೊ ಟಿ ಸೈನ್ ಥೀಟಾ 1 ಈಕ್ವಲ್ ಟು f1 ಆ್ಯಂಡ್ m1g ಏನಿದೆ ಸರ್? m1g ಹಂಗೆ ಬರಿತೀನಿ, ರೈಟ್. ಸೊ ಇಟ್ ಈಸ್ m1g ಡಿವೈಡೆಡ್ ಬೈ ಟ್ಯಾನ್ ಥೀಟಾ 2 ಏನು ಸರ್? ಟ್ಯಾನ್ ಥೀಟಾ 2 f2 ಡಿವೈಡೆಡ್ ಬೈ m2g, ಓಕೆ. f2 ಡಿವೈಡೆಡ್ ಬೈ m2g, ಕ್ಲಿಯರ್ ಅಲ್ವಾ? ಸೊ ಇವಾಗ ವಿ ನೋ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನಿದೆ ಈಕ್ವಲ್ ಆ್ಯಂಡ್ ಆಪೋಸಿಟ್. ಸೊ f1 f2 ಈಕ್ವಲ್ ಇರೋದ್ರಿಂದ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ? ಟ್ಯಾನ್ ಥೀಟಾ 1 ಬೈ ಥೀಟಾ 2 ಇಫ್ ಥೀಟಾ ಸ್ಮಾಲ್ ಇತ್ತು ಅಂದರೆ, ಇಫ್ ಥೀಟಾ ಈಕ್ವಲ್ ಟು ಸ್ಮಾಲ್ ಅಂದರೆ ಟ್ಯಾನ್ ಥೀಟಾ 1 ಥೀಟಾ 1 ಬರಿಬೋದು, ಇದನ್ನು ಥೀಟಾ 2 ಬರಿಬೋದು, ರೈಟ್. ಎಸ್ ಸರ್. ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, m2g ಮೇಲ್ಗಡೆ ಹೋಯಿತು, ರೈಟ್. ಸೊ m2g ಮೇಲ್ಗಡೆ ಹೋಯಿತು, g ಕ್ಯಾನ್ಸಲ್, m2 ಮೇಲ್ಗಡೆ ಹೋಯಿತು, m1, ರೈಟ್. ಸೊ ಈ ಎರಡು ಕೂಡ ಈಕ್ವಲ್ ಇದ್ದು ಅಂದರೆ m1 m2 ಹ್ಯಾಸ್ ಟು ಬಿ ಸೇಮ್. ಸೊ m1 m2 ಶುಡ್ ಬಿ ಸೇಮ್, ಓಕೆ. m1 m2 ಶುಡ್ ಬಿ ಸೇಮ್. ಹಾಗಾದರೆ ಕರೆಕ್ಟ್ ಆನ್ಸರ್ ಇಲ್ಲಿ ಏನು ಸರ್? ಆಪ್ಷನ್ ಬಿ. ಕ್ಲಿಯರಾ? ಎಸ್ ಸರ್. ನೌ ನೆಕ್ಸ್ಟ್ ಕ್ವಶನ್. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆನ್ ದ ಆಕ್ಸಿಸ್ inclined at an angle theta 90 degree less than 90 degree ಇದ್ದಾಗ to the dipole axis is perpendicular to the dipole axis. ಓಕೆ. ಸೊ ಗೈಸ್ ಇದು ಇಂಟ್ರೆಸ್ಟಿಂಗ್ ಇದೆ, ನೋಡ್ಕೊಳ್ಳಿ. ಡೈಪೋಲ್, ಒಂದು ಡೈಪೋಲ್ ಇದೆ, ದಿಸ್ ಇಸ್ ಅ ಡೈಪೋಲ್. ಈ ಒಂದು ಡೈಪೋಲ್ ಆಕ್ಸಿಸ್ ಇದೆ, ರೈಟ್. ಮೈನಸ್ ಕ್ಯೂ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಎನಿ ಪಾಯಿಂಟನ್ನು ನಾನು ಚೂಸ್ ಮಾಡಿಕೊಂಡಾಗ ವಿಚ್ ಈಸ್ ಅ ಜನರಲ್ ಪಾಯಿಂಟನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಆಕ್ಸಿಸ್ ಇದೆ, ಓಕೆ. ಡೈಪೋಲ್ ಆಕ್ಸಿಸ್ ಇದು. ಸೊ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ? ಪರ್ಪೆಂಡಿಕ್ಯುಲರ್. ಸೊ ಈ ನೀವು ಎಕ್ಸ್ಟೆಂಡ್ ಮಾಡಿದ್ರೆ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಫಸ್ಟ್ ಪಿಕ್ಚರೈಸೇಷನ್ ಮಾಡ್ತಾ ಇದ್ದೀನಿ. ಇದು ಪರ್ಪೆಂಡಿಕ್ಯುಲರ್, ದಿಸ್ ಇಸ್ 90 ಡಿಗ್ರಿ. ಸೊ ಇದೇನಿದು ಸರ್? ಥೀಟಾ ಆ್ಯಂಗಲ್, ರೈಟ್. ಎಸ್ ಸರ್. ಅಂಡ್ ಇದು ಇ, ಓಕೆ. ಕ್ಲಿಯರ್? ಇಫ್ ದ ಆ್ಯಂಗಲ್ ಥೀಟಾ ಈಸ್, ರೈಟ್, ಇಫ್ ದ ಆ್ಯಂಗಲ್ ಥೀಟಾ ಈಸ್, ಸೊ ಗೈಸ್ ನಮಗಿಲ್ಲಿ ಒಂದು ರಿಲೇಷನ್ ಗೊತ್ತಿರಬೇಕು. ಈ ಒಂದು ಇ ವೆಕ್ಟರ್ ಏನಿದೆ, ಈ ಒಂದು ಇ ವೆಕ್ಟರ್ ಮೇಕ್ಸ್ ಅನ್ ಆ್ಯಂಗಲ್ ಫೈ, ಓಕೆ. ಈ ಒಂದು ಇ ವೆಕ್ಟರ್ ಮೇಕ್ಸ್ ಅನ್ ಆ್ಯಂಗಲ್ ಫೈ. ಸೊ ಇವಾಗ ನೀವು ನೋಡಿಕೊಳ್ಳಿ, ಥೀಟಾ ಪ್ಲಸ್, ರೈಟ್, ಫೈ ಏನಿದೆ ಸರ್? ಥೀಟಾ ಪ್ಲಸ್ ಫೈ ಈಸ್ ಈಕ್ವಲ್ ಟು 90 ಡಿಗ್ರಿ. ಥೀಟಾ ಪ್ಲಸ್ ಫೈ ಆ್ಯಂಗಲ್ 90 ಡಿಗ್ರಿ ಅಲ್ವಾ? ಆ್ಯಂಡ್ ಆಲ್ಸೋ ವಿ ನೋ ವಿಚ್ ಇಸ್ tan phi is equal to half of tan theta, ರೈಟ್. ನಮಗೆ ಥೀಟಾ ಬೇಕು, ರೈಟ್. ಸೊ ಥೀಟಾ ಏನಂತ ಹೇಳಬೇಕು, ಹಾಗಾದರೆ ನಾನು ಫೈಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ರೈಟ್. ಸೊ ಫೈ ಈಸ್ ಗೋಯಿಂಗ್ ಟು ಬಿ, ಸೊ ಇಲ್ಲಿಂದ ವಿಚ್ ಇಂಪ್ಲೈಸ್ ಫೈ ಈಸ್ ಗೋಯಿಂಗ್ ಟು ಬಿ
So phi is going to be 90 minus theta alva. So phi ಜಾಗದಲ್ಲಿ tan of 90 minus theta, which is half tan theta, right? So tan of 90 minus theta, cot theta. So 2 cot theta is equal to tan theta. So cot theta andre 1 by tan theta. So basically tan square theta ಏನಾಯಿತು is equal to 2. ಹಾಗಾದರೆ theta is going to be tan inverse of tan theta is going to be root 2. So theta is going to be tan inverse of root 2. Option C correct. Done. Yes sir. Now in the uniform electric field of E equal to 1 into 10 power 4 Newton per Coulomb, the electron is accelerated from rest. An electron ಏನಾಗ್ತಾ ಇದೆ rest ಇಂದ accelerate ಆಗ್ತಾ ಇದೆ. Velocity of the electron when it has traveled a distance of ಇಷ್ಟು, right, nearly is a dash meter per second. ಸೊ ಇಲ್ಲಿ ಮಾಸ್ ಕೊಟ್ಟಿಲ್ಲ, ಚಾರ್ಜ್ ಕೊಟ್ಟಿಲ್ಲ, E/m ಕೊಟ್ಟಿದ್ದಾರೆ, ರೈಟ್. ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಈ ಕ್ವಶನನ್ನು, ರೈಟ್. ಏನು ಕೈನೆಮ್ಯಾಟಿಕ್ಸ್ V ಸ್ಕ್ವೇರ್ ಇಸ್ ಈಕ್ವಲ್ ಟು U ಸ್ಕ್ವೇರ್ ಪ್ಲಸ್ 2as. ಸರ್ ಅಥವಾ ಡಿಸ್ಟೆನ್ಸನ್ನು ಕೊಟ್ಟಿಲ್ಲ, ಟೈಮನ್ನು ಕೊಟ್ಟಿದ್ರೆ V ಇಸ್ ಈಕ್ವಲ್ ಟು U ಪ್ಲಸ್ 80, ರೈಟ್. ಆಕ್ಸಿಲರೇಷನ್ ಗೊತ್ತು, ಟೈಮ್ ಗೊತ್ತು, V ಕಂಡಿಡಿರಿ ಅಂತ ಕೇಳಿದ್ರೆ V ಇಸ್ ಈಕ್ವಲ್ ಟು U ಪ್ಲಸ್ 80. ಈಸಿ. ಎಸ್ ಸರ್. ಆ್ಯಂಡ್ S ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ 80 ಸ್ಕ್ವೇರಲ್ಲಿ ಅದನ್ನು ಕೂಡ ಬಳಸ್ಬೋದು ಬೇಸ್ಡ್ ಆನ್ ಡಿಫ್ರೆಂಟ್ ಸಿಚುವೇಶನ್. ಸೊ ಇಲ್ಲಿ ನಮಗೆ ಯು ಏನಿದೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ 0, 2 ಟೈಮ್ಸ್ ಆಕ್ಸಿಲರೇಷನ್ ಕ್ವಿಕ್ಕಾಗಿ QE/m ಆ್ಯಂಡ್ S ಇದೇನಿದೆ V ಸ್ಕ್ವೇರ್, ರೈಟ್. ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ V ಸ್ಕ್ವೇರ್ಗೆ. ಸೊ 2 ಟೈಮ್ಸ್ Q/m ಚಾರ್ಜ್ ಪರ್ ಮಾಸ್ ರೇಷಿಯೋ ಕೊಟ್ಟಿದ್ದಾರೆ, ರೈಟ್, ವಿಚ್ ಇಸ್ 1.8 ಇಂಟು 10 ಪವರ್ 11 ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ E, ವಿಚ್ ಇಸ್ 10 ಪವರ್ 4 ಅಂತ ಕೊಟ್ಟಿದ್ದಾರೆ, ರೈಟ್. Q/m ಏನಿಲ್ಲ, ರೈಟ್, Q/m ಏನಿಲ್ಲ, ಆಲ್ರೆಡಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ 1.8 ಇಂಟು 10 ಪವರ್ 11 ಆ್ಯಂಡ್ ಡಿಸ್ಟೆನ್ಸ್ 2 ಇಂಟು 10 ಪವರ್ -2 ಅಲ್ವಾ? ಎಸ್ ಸರ್. ಸೊ ಗೈಸ್ ಹಾಗಾದರೆ 2 2s are 4, 1.8, 4 ಇಂಟು 1.8 7.2. ಸೊ 10 ಪವರ್ 11 ಮತ್ತು 4 ಇದೆ 15, 15 - 2 13. ಸೊ 10 ಪವರ್ -13, ಸಾರಿ ಪ್ಲಸ್ 13, 11 4 15 - 2 ಪ್ಲಸ್ 13, ಇದು ಪ್ಲಸ್ 13 ಇದೆ, ಓಕೆ, ಪ್ಲಸ್ 13. ಸೊ 72 ಇದೆ, ರೈಟ್. ನಾನು ಆಡ್ ನಂಬರನ್ನು ಇಟ್ಕೊಳ್ಳಲ್ಲ, V ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ತೆಗಿಬೇಕಂದ್ರೆ. ಸೊ ಲೆಟ್ ಅಸ್ ಮೇಕ್ ಇಟ್ 72 ಇಂಟು 10 ಪವರ್ 12, ಓಕೆ, V ಸ್ಕ್ವೇರ್. ಸೊ ಇಲ್ಲಿ ಆನ್ಸರನ್ನು ನೋಡಿ, ರೈಟ್. ಆಬ್ವಿಯಸ್ಲಿ 72ನ ನಾವು ನೋಡ್ಕೋಬೋದು, ಇಟ್ ಈಸ್ ಮೋರ್ ದ್ಯಾನ್ 64. ಸೊ ಆನ್ಸರ್ ಹ್ಯಾಸ್ ಟು ಬಿ ಮೋರ್ ದ್ಯಾನ್ 8, ರೈಟ್. ಸೊ ಆನ್ಸರ್ ಹ್ಯಾಸ್ ಟು ಬಿ ಮೋರ್ ದ್ಯಾನ್ 8 ಇಂಟು 10 ಪವರ್ 6, ರೈಟ್. ಸೊ ಇದು 8ಕ್ಕಿಂತ ಜಾಸ್ತಿ ಇರಬೇಕು, ರೈಟ್. ಹಾಗಾದರೆ ಕರೆಕ್ಟ್ ಆನ್ಸರ್ ಅಪ್ರಾಕ್ಸಿಮೇಟ್ಲಿ ನಾನು 8.5 ಇಂಟು 10 ಪವರ್ 6 ಅಂತ ಮಾರ್ಕ್ ಮಾಡ್ಬೋದು. ಕ್ಲಿಯರ್? ಯಾವಾಗ ನೀವು ನ್ಯೂಮ್ಯಾರಿಕಲ್ನ ಸಾಲ್ವ್ ಮಾಡಿದಾಗ ಆಪ್ಷನ್ಸ್ ತುಂಬ ದೂರ ಇದ್ದಾಗ, ರೈಟ್, ಇಟ್ ಈಸ್ ನಾಟ್ ಅ ಕೋಇನ್ಸಿಡೆನ್ಸ್, ನೀವು ಕರೆಕ್ಟಾಗೇ ಮಾಡಿದ್ದೀರಾ, ರೈಟ್. ಕನ್ಫರ್ಮೇಷನ್ಗೆ ಕ್ವಿಕ್ಲಿ ನೀವು ಅನದರ್ 5 ಸೆಕೆಂಡ್ಸಲ್ಲಿ ಚೆಕ್ ಮಾಡ್ಕೋಬೋದು. ಬಟ್ ಅಗೇನ್ ಇಟ್ ಈಸ್ ಸಿಂಪಲ್, ರೈಟ್. ನೀವು ಕಾನ್ಫಿಡೆಂಟ್ಲಿ 8.5 ಇಂಟು 10 ಪವರ್ 6 ಮಾರ್ಕ್ ಮಾಡಬಹುದು. If a charge on the body is 1 nanocoulomb, then how many electrons are present on the body, right? We know Q is equal to Ne, right? So charge ಏನಿದೆ 1 into 10 power -9 coulomb. Number of electrons ಗೊತ್ತಿಲ್ಲ, electronic charge 1.6 into 10 power -19 ಅಲ್ವಾ? ಸೊ ಇಲ್ಲಿ n ಬೇಕಂದರೆ 1 by 1.6, ರೈಟ್, 1 by 1.6. ಸೊ -9 -19 ಮೇಲ್ಗಡೆ ಹೋದರೆ +19, ಸೊ ಇಟ್ ಇಸ್ 10 power 10. 1 by 1.6 is 0.625 into 10 power 10, ಅಥವಾ ಆನ್ಸರ್ ನೋಡಿದ್ರೆ 6.2 into 25 into 10 power 9. ಡನ್? ಎಸ್ ಸರ್. ನೌ 2 ಈಕ್ವಲ್ ಮತ್ತು ಅಪೋಸಿಟ್ ಚಾರ್ಜಸ್ ಆಫ್ ಮಾಸ್ ಏನಿದೆ m1 ಮತ್ತು m2 ಆರ್ ಆಕ್ಸಿಲರೇಟೆಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಸೇಮ್ ಡಿಸ್ಟೆನ್ಸ್. ವಾಟ್ ಈಸ್ ದ ರೇಷಿಯೋ ಆಫ್ ದೇರ್ ಆಕ್ಸಿಲರೇಷನ್ if their ratio of masses is m1 m2 is 0.5? So guys, acceleration 1 ಅನ್ನು ಯಾವ ಥರ ಬರ್ತೀವಿ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದೆ, ರೈಟ್. 2 ಚಾರ್ಜಸ್ ಆರ್ ಈಕ್ವಲ್, Q ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ QE/m1, ರೈಟ್. acceleration 2ನ ಯಾವ ಥರ ಬರ್ತೀನಿ, ರೈಟ್. acceleration 2 is going to be QE by
m2, right? Acceleration 2e by m2. So therefore a1 by a2 ratio ನಾನು ತೆಗೆದಾಗ, so inversely proportional to mass ಇದೆ, it is going to be m2 by m1, right? So m1 by m2 ಕೊಟ್ಟಿರೋದು 0.5. ಹಾಗಾದರೆ ಇಲ್ಲಿ m2 by m1 ಏನು ಸರ್? m2 by m1 is 2, right? So therefore m2 by m1 ratio is going to be 2, which is nothing but acceleration ratio. Correct answer option A. Okay, yes sir. Now a spherical conductor of radius of 2 centimeter, okay, is uniformly charged with 3 nanocoulomb. Okay, ಇದು ಸ್ಪೆರಿಕಲ್ ಕಂಡಕ್ಟರ್ 2 ಸೆಂಟಿಮೀಟರ್, ಅದನ್ನು ಯೂನಿಫಾರ್ಮ್ಲಿ ಚಾರ್ಜ್ ಮಾಡಿದ್ದೀರಾ. ಓಕೆ ಫೈನ್, ನೋ ಪ್ರಾಬ್ಲಮ್. ಯೂನಿಫಾರ್ಮ್ಲಿ ಚಾರ್ಜ್ ಮಾಡಿ. ಇದು ಸ್ಪೆರಿಕಲ್ ಕಂಡಕ್ಟರ್ ಇರೋದ್ರಿಂದ, ಕಂಡಕ್ಟರ್ ಸ್ಪೆರಿಕಲ್ ಇರೋದ್ರಿಂದ ಇಟ್ ಬಿಹೇವ್ಸ್ ಆಸ್ ಅ ಶೆಲ್. ನೀವು ಕೊಟ್ಟಿರೋ 3 ನ್ಯಾನೋಕೂಲಮ್, ನೀನು ಹೇಳಿರ್ಬೋದು ಯೂನಿಫಾರ್ಮ್ಲಿ ಅಂತ, ಬಟ್ ಇಟ್ ಈಸ್ ಇಮಿಡಿಯೇಟ್ಲಿ ಗೋಯಿಂಗ್ ಟು ಕಮ್ ಆನ್ ದ ಸರ್ಫೇಸ್. ಓಕೆ, ಎಸ್ ಸರ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 ಸೆಂಟಿಮೀಟರ್? ಓಕೆ, ಒಳಗಡೆ ಅಲ್ಲ, ಹೊರಗಡೆ. ಯಾವುದಾದ್ರೂ ಕೇಸ್ ಆಗಲಿ ಹೊರಗಡೆ ಇತ್ತು ಅಂದರೆ ಆ ಒಂದು ಚಾರ್ಜನ್ನು ಪಾಯಿಂಟ್ ಚಾರ್ಜ್ ಆಗಿ ಟ್ರೀಟ್ ಮಾಡಬೇಕಷ್ಟೇ ಅಲ್ವಾ, ರೈಟ್? ಸೊ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಕೆ ಕ್ಯೂ ಬೈ ಆರ್ ಸ್ಕ್ವೇರ್, ರೈಟ್? ಸೊ ಕೆ ಏನು 9 × 10⁻⁹, ರೈಟ್? ಸೊ ಕ್ಯೂ ಏನು ಸರ್? ಚಾರ್ಜ್ ಇಸ್ 3 × 10⁻⁹ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಔಟ್ಸೈಡ್ ಇದೆ, ರೈಟ್? ಸೊ ದಿಸ್ ಈಸ್ ಫಾರ್ ಆರ್ ಗ್ರೇಟರ್ ದ್ಯಾನ್ ಆರ್ ಗೈಸ್, ಬೋತ್ ದ ಕೇಸಸ್. ಶೆಲ್ ಆಗಿರಲಿ, ಸ್ಪಿಯರ್ ಆಗಿರಲಿ, ಕಂಡಕ್ಟಿಂಗ್ ಇರಲಿ, ನಾನ್ ಕಂಡಕ್ಟಿಂಗ್ ಇರಲಿ, ರೈಟ್? ಫಾರ್ ಆಲ್ ದ ಕೇಸಸ್ ಇದು ಅಪ್ಲಿಕೇಬಲ್. ಪಾಯಿಂಟ್ ಪಿ ಔಟ್ಸೈಡ್ ಇತ್ತು ಅಂದರೆ, ರೈಟ್? ಕೆ ಕ್ಯೂ ಬೈ ಆರ್ ಸ್ಕ್ವೇರ್, ರೈಟ್? ಸೊ 9 × 10⁻⁹, 3 × 10⁻⁹, ಡಿಸ್ಟೆನ್ಸ್ is 3 centimeter. So 3 × 10⁻⁻² into 3 × 10⁻⁻², ರೈಟ್? ಅಥವಾ 9 × 10⁻⁴ ಅಂತ ಡೈರೆಕ್ಟಾಗಿ ಬರಿಬೋದು, ರೈಟ್? ಸೊ 3 1s 3 1s 3 1s 3 3s, ರೈಟ್? ಸೊ ಇಲ್ಲಿ ನೋಡ್ಕೊಳ್ಳಿ, -2 -2 ಮೇಲ್ಗಡೆ ಹೋದರೆ +4 ಆಯಿತು, ಅಲ್ಲಿ 9 9 ಕ್ಯಾನ್ಸಲ್. ಸೊ ಇಟ್ ಈಸ್ ಬೇಸಿಕಲಿ 3 × 10⁴ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡ್ಬೋದು, ಆಪ್ಷನ್ ಎ ಕರೆಕ್ಟ್. ಓಕೆ, ಎಸ್ ಸರ್. ನೌ the angle between the dipole moment and the electric field at any point on the equatorial plane is, so dipole moment, so guys dipole ide minus q charge plus q charge, dipole moment vector ಏನಿದೆ ಸರ್? dipole moment vector so ಈ ಡೈರೆಕ್ಷನ್ ಅಲ್ಲಿ ಇದೆ, -2 ಪ್ಲಸ್. ಸೊ ಇಲ್ಲಿ ನಮಗೆ ಈಕ್ವಟೋರಿಯಲ್ ಲೈನ್ ಇದು, ಆಕ್ಸಿಯಲ್ ಲೈನ್ ಇದು, ರೈಟ್? ಆಕ್ಸಿಯಲ್ ಲೈನ್ ಇದು ಅಲ್ವಾ? ಸೊ ಇಲ್ಲಿ the angle between the dipole moment and the electric field at a point on the equatorial plane. ಸೊ ಒಂದು ಪಾಯಿಂಟನ್ನು ಈಕ್ವಟೋರಿಯಲ್ ಪ್ಲೇನಲ್ಲಿ ಚೂಸ್ ಮಾಡಿದ್ರೆ ಇದು ಡೈಪೋಲ್ ಮೂಮೆಂಟ್ ವೆಕ್ಟರ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಏನಿರುತ್ತೆ? ಸೊ ಇ ಈಸ್ ಗೋಯಿಂಗ್ ಟು ಬಿ ಈಕ್ವಟೋರಿಯಲ್ ಮೈನಸ್ KP/R³, ರೈಟ್? ಸೊ ವಿಚ್ ಈಸ್ ಸರ್? ದಿಸ್ ಈಸ್ ಈ ಡೈರೆಕ್ಷನಲ್ಲಿದೆ, ಈ ಈಕ್ವಟೋರಿಯಲ್. ಹಾಗಾದರೆ ಈ ಎರಡರ ನಡುವೆ ಇರತಕ್ಕಂಥ ಆ್ಯಂಗಲ್ ಏನು ಸರ್? ದಿಸ್ ಆ್ಯಂಗಲ್ ಈಸ್ 180 degree. So correct answer is option D there. Okay na? Yes sir. Now pick out the statement which is incorrect. So again ನೀವು ಸ್ಟ್ರೈಟ್ ಫಾರ್ವರ್ಡ್ ಸ್ಟೇಟ್ಮೆಂಟ್ ಗೊತ್ತಿದ್ರೆ, ರೈಟ್? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೊತ್ತಿದ್ರೆ ನಿಮಗೆ, ಯು ಕ್ಯಾನ್ ಸೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ ಲೂಪ್ಸ್ ಇಸ್ ಕರೆಕ್ಟ್, ಬಟ್ ಇಲ್ಲಿ ದೇ ಫಾರ್ಮ್ ಕ್ಲೋಸ್ ಲೂಪ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. ಅದಕ್ಕೋಸ್ಕರ ಕರೆಕ್ಟ್. ಮಿಕ್ಕಿದ್ದೆಲ್ಲ ದೇ ನೆವರ್ ಇಂಟರ್ಸೆಕ್ಟ್. ಹೌದು, ಇಂಟರ್ಸೆಕ್ಟ್ ಮಾಡಲ್ಲ. ಟ್ಯಾಂಜೆಂಟ್ ಡ್ರಾನ್ ಟು ಅ ಲೈನ್ ಆಫ್ ಫೋರ್ಸ್ ರೆಪ್ರೆಸೆಂಟ್ಸ್, ಓಕೆ? ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆಫ್ ಫೋರ್ಸ್ ಅಂದರೆ ಟ್ಯಾಂಜೆಂಟನ್ನು ನಾನು ಈ ಪಾಯಿಂಟಲ್ಲಿ ಡ್ರಾ ಮಾಡಿದ್ರೆ ದಟ್ ಟ್ಯಾಂಜೆಂಟ್ ಗಿವ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ಆ್ಯಂಡ್ ನೆಗೆಟಿವ್ ಟೆಸ್ಟ್ ಚಾರ್ಜ್ ಏನಿದೆ ಎಕ್ಸ್ಪೀರಿಯನ್ಸಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫೀಲ್ಡ್. ಸೊ ನೆಗೆಟಿವ್ ಟೆಸ್ಟ್ ಚಾರ್ಜ್, ರೈಟ್? ಸೊ ನೀನು ನೆಗೆಟಿವ್ ಟೆಸ್ಟ್ ಚಾರ್ಜನ್ನು ಇಲ್ಲಿ ಇಟ್ಟರೆ, ಸೊ -Q ಅಂದರೆ, ಸೊ ಇದರ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದ್ದರೆ, ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದ್ದರೆ, ರೈಟ್? ಇದು ಇ. ಇದರಿಂದ ಆ್ಯಕ್ಟ್ ಆಗ್ತಕ್ಕಂಥ ಫೋರ್ಸ್ ಏನಿದೆ ವಿಚ್ ಇಸ್ ಈ ಡೈರೆಕ್ಷನ್, ಓಕೆ? ಯಾಕಂದರೆ F is equal to -QE, ರೈಟ್? -QE, Q is ಮೈನಸ್ ಇರೋದ್ರಿಂದ, ಕರೆಕ್ಟ್. ಈ ಒಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಕರೆಕ್ಟ್ ಇಲ್ಲ, ಬಟ್ ಎ ರಾಂಗ್. ನಾವು 2 spheres carrying charge 6 microcoulomb plus 9 microcoulomb, ಎರಡು ಪಾಸಿಟಿವ್, separated by a distance t. Experience of force of repulsion F. Plus obviously repulsion.
ವೆನ್ ಎ ಚಾರ್ಜ್ ಆಫ್ -3 ಇಸ್ ಗಿವನ್ ಟು ಬೋತ್. ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಎರಡಕ್ಕೂ ಕೂಡ -3 ಕೊಡ್ತಾ ಇದ್ದೀವಿ. ದ ಸ್ಪಿಯರ್ ಅಂಡ್ ಕೆಪ್ಟ್ ಅಟ್ ಸೇಮ್ ಡಿಸ್ಟೆನ್ಸನ್ನು ಚೇಂಜ್ ಮಾಡ್ತಾ ಇಲ್ಲ. ಆಬ್ವಿಯಸ್ಲಿ ಫೋರ್ಸ್ ಚೇಂಜ್ ಆಗುತ್ತೋ ಸೇಮ್ ಇರುತ್ತೋ? ಚೇಂಜ್ ಆಗೋ ಪಾಸಿಬಿಲಿಟಿ ಇದೆ, ಯಾಕಂದರೆ ಚಾರ್ಜ್ ವ್ಯಾಲ್ಯೂ ಚೇಂಜ್ ಆಗಿದೆ. ರೈಟ್. ಸೊ ಗೈಸ್, ದ ನ್ಯೂ ಫೋರ್ಸ್ ಆಫ್ ರಿಪಲ್ಷನ್ ವಾಸ್ ಇನ್ ಟರ್ಮ್ಸ್ ಆಫ್ ಓಲ್ಡ್ ಫೋರ್ಸ್. ಓಲ್ಡ್ ಫೋರ್ಸ್ ಏನು ಸರ್? ಎಫ್. ನ್ಯೂ ಫೋರ್ಸ್ ಆಫ್ ರಿಪಲ್ಷನ್. ರೈಟ್. ನಾನು ರಿಪಲ್ಷನ್ ಇರೋದ್ರಿಂದ ಜಸ್ಟ್ ಮ್ಯಾಗ್ನಿಟ್ಯೂಡನ್ನೇ ನೋಡ್ತಾ ಇದ್ದೀನಿ ಎರಡೂ ಕೇಸಲ್ಲೂ ರಿಪಲ್ಷನ್. ಸೊ ಫಸ್ಟ್ ಕೇಸಲ್ಲಿ 6, ರೈಟ್. ಫಸ್ಟ್ ಒನ್ 6k ಇಂಟು 6, ರೈಟ್. ಸೆಕೆಂಡ್ ಒನ್ 9, ರೈಟ್. ಮೈಕ್ರೋ 10⁻⁻12. ಓಕೆನಾ? ಡಿಸ್ಟೆನ್ಸ್ ಏನಿದೆ ಸರ್? r² ಸೇಮ್ ಇದೆ, ಬದಲಾಗಿಲ್ಲ. ಎಫ್ ಡ್ಯಾಶ್ ಸರ್, ಎಫ್ ಡ್ಯಾಶ್ ನ್ಯೂ ಫೋರ್ಸ್ ಕೆ ಇದೆ. -3ನ 6ಗೆ ಹಾಕಿದರೆ ಎಷ್ಟಾಗುತ್ತೆ ಸರ್? +3 ಆಯಿತು, ರೈಟ್. ಸೊ +3. ಅದೇ ಥರ -3ನ +9ಗೆ ಹಾಕಿದರೆ ಸರ್ +6 ಆಯಿತು. ಎರಡಕ್ಕೂ ಕೂಡ -3 ಕೊಟ್ಟರೆ ಉಳಿದಿದ್ದೆಷ್ಟು ಅಷ್ಟೇ, ರೈಟ್. 10⁻12 ಮೈಕ್ರೋ 10⁻12 ಡಿವೈಡೆಡ್ ಬೈ r², ರೈಟ್. ಸೊ ಇವಾಗ ಕ್ಯಾನ್ಸಲ್ ಮಾಡಿ, ಏನೇನು ಕ್ಯಾನ್ಸಲ್ ಆಗ್ತಾ ಇದೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಎಫ್ ಡ್ಯಾಶ್ ಬೈ ಎಫ್ ಮಾಡಿದ್ರೆ, ಇಲ್ಲಿ 3 ಇಂಟು 6 ಇದೆ 18, ರೈಟ್. ಆ್ಯಂಡ್ ಇಲ್ಲಿ 6 ಇಂಟು 9 ಇದೆ 54, ರೈಟ್. 9 6 54. ಸೊ ಯು ಹ್ಯಾವ್ ಎಫ್ ಡ್ಯಾಶ್ ಬೈ ಎಫ್ ಇಸ್ 1/3. ಹಾಗಾದರೆ ಎಫ್ ಡ್ಯಾಶ್ ಏನಿರುತ್ತೆ? f/3 ಇರುತ್ತೆ. ಓಕೆ, ಎಫ್ ಡ್ಯಾಶ್ ಇಸ್ f/3. ಆಪ್ಷನ್ ಡಿ ಏನಿದೆ, ಇಟ್ ಈಸ್ ಕರೆಕ್ಟ್. ಓಕೆ, ಡನ್ ಸರ್. ನೌ an electron of mass m charge E falls through a distance h meter in a uniform electric field E. Then the time of fall is. So guys, time of fall anna ನಾವು ಏನಂತ ಬರೀತೀವಿ? √2h by acceleration. Okay, gravity ಇದ್ರೆ g, electric field ಇದ್ರೆ because of electric field acceleration, right? So electric field acceleration ಏನು sir? Electric field acceleration √2h, electric field is QE by m ಅಲ್ವಾ? ಸೊ ಇವಾಗ m ಎಲ್ಲೋಯ್ತು? ಸೊ ಇಟ್ ಇಸ್ 2hm by QE, ರೈಟ್. ಸೊ ವಿಚ್ ಇಸ್ 2hm by QE. ಸೊ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಎ, ರೈಟ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ರೈಟ್. Q ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಾನ್ ಆಗಿರೋದ್ರಿಂದ 2hm by QE. Now if E axial and E equatorial represents electric field at a point on the axial and equatorial line of dipole. If the points are at a distance r from the center of the dipole for r greater than, okay, point ಏನಿದೆ larger than dipole length ಇದೆ, ರೈಟ್. ಆ ಕೇಸಲ್ಲಿ ಈ ಈಕ್ವಟೋರಿಯಲ್ ಏನು ಸರ್? ಈ ಈಕ್ವಟೋರಿಯಲ್ನ ನಾವು -kp ವೆಕ್ಟರ್ ಬೈ r³ ಅಂತೇಳಿ ಬರಿತೀವಿ. ಈ ಆ್ಯಕ್ಚುಯಲ್ ಏನು ಸರ್? ವಿಚ್ ಈಸ್ ಈಕ್ವಲ್ ಟು 2kp by r³, ರೈಟ್. ಸೊ ಇಲ್ಲಿ ನೋಡ್ಕೊಳ್ಳಿ, ನಾವು ಈ ಆ್ಯಕ್ಚುಯಲ್ ಈಕ್ವಟೋರಿಯಲ್ನ ಕಂಪೇರ್ ಮಾಡಬೇಕು. ನಮ್ಗೆ ಆಲ್ರೆಡಿ ಗೊತ್ತು ಸ್ಟ್ಯಾಂಡರ್ಡ್ ರಿಸಲ್ಟ್ ಈ ಆ್ಯಕ್ಚುಯಲ್ ಈಸ್ ಈಕ್ವಲ್ ಟು -2 ಈಕ್ವಟೋರಿಯಲ್. ಇಲ್ಲೇ ನೋಡ್ಕೊಳ್ಳಿ, kp by r³ ಜಾಗದಲ್ಲಿ -e ಹಾಕ್ಬೋದಲ್ವಾ? ಸೊ ಮೈನಸ್, ಸೊ ಇಟ್ ಬಿಕಮ್ಸ್ ಪ್ಲಸ್, ಸೊ ದಟ್ -2 ಈಕ್ವಟೋರಿಯಲ್. ಓಕೆ, ಎಸ್ ಸರ್. 2 spheres of electric charges 2 nanocoulomb and -8 nanocoulomb. Attraction, repulsion, attraction. Okay, placed at a distance d apart. Okay, now if they are allowed to touch, ಎರಡನ್ನೂ ಕೂಡ ಟಚ್ ಮಾಡಿದಾಗ ಏನಾಗುತ್ತೆ ಸರ್? ಎರಡೂ ಕೂಡ ಚಾರ್ಜನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳುತ್ತೆ. ಯಾವ ಥರ ಸರ್? ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇನ್ ಸಚ್ ಅ ವೇ 2 spheres, ರೈಟ್. ಸೊ ಎರಡು ಸ್ಪಿಯರ್ಸ್ ಇರೋದ್ರಿಂದ you can say they are going to distribute charges equally after contacting tandaga. So what is the new distance between them such that repulsive force ಏನಿದೆ ಆ ಎರಡು ನಡುವೆ ಇರತಕ್ಕಂಥದ್ದು ಸೇಮ್ ಮ್ಯಾಗ್ನಿಟ್ಯೂಡ್ ಆಸ್ ಆಫ್ ಬಿಫೋರ್. ಓಕೆ, ಅಂದರೆ ಸೊ ಈ ಕೇಸಲ್ಲಿ ಎರಡನ್ನು ಒಟ್ಟಿಗೆ ತಂದಾಗ ಏನಾಗ್ತಾ ಇದೆ? ರಿಪಲ್ಷನ್ ಸ್ಟಾರ್ಟ್ ಆಗ್ತಾ ಇದೆ, ರೈಟ್. ಸಿಮಿಲರ್ ಟೈಪ್ ಆಫ್ ಚಾರ್ಜಸ್ ಬಂದಿದೆ. ಪ್ರೀವಿಯಸ್ಲಿ ಡಿಫ್ರೆಂಟ್ ನೇಚರ್ ಇತ್ತು, ಪ್ಲಸ್ ಮೈನಸ್ ಅಟ್ರಾಕ್ಷನ್. So I do not care, okay, I do not care repulsion or attraction, okay, at this point. So between them to get a repulsive force of magnitude. So guys, magnitude of force ನೋಡ್ತೀನಿ ಎರಡು ಕೇಸಲ್ಲೂ. magnitude of repulsive, right, F. ಫಸ್ಟ್ ಕೇಸಲ್ಲಿ F attractive,
ರೈಟ್. ಸೊ ಎಫ್ ಅಟ್ರಾಕ್ಟಿವ್, ಮ್ಯಾಗ್ನಿಟ್ಯೂಡ್ ಶುಡ್ ಬಿ ಈಕ್ವಲ್ ಟು ಎಫ್ ರಿಪಲ್ಸಿವ್, ಅಷ್ಟೇ ಅಲ್ವಾ? ಎಸ್ ಸರ್. ಸೊ ಗೈಸ್, ಫಸ್ಟ್ ಕೇಸಲ್ಲಿ ಕೆ ಚಾರ್ಜ್ ಒನ್ ಏನು ಸರ್ 2 ನ್ಯಾನೋಕೂಲಮ್, ರೈಟ್. ಸೊ ಅನದರ್ ಒನ್ ಏನು ಸರ್ 8 ನ್ಯಾನೋಕೂಲಮ್, ಬರಿತಾ ಇಲ್ಲ ಸೈನನ್ನು, 2 8 ನ್ಯಾನೋಕೂಲಮ್ ಸರ್ 10 ಪವರ್ -9 -9 -18 ಡಿವೈಡೆಡ್ ಬೈ ಲೆಟ್ಸ್ ಎ ಫಸ್ಟ್ ಕೇಸಲ್ಲಿ ಡಿಸ್ಟೆನ್ಸ್ ಡಿ ಇದೆ, ಡಿ ಸ್ಕ್ವೇರ್. ಅದೇ ಥರ ಸೆಕೆಂಡ್ ಕೇಸಲ್ಲಿ ಕೆ ಎರಡನ್ನ ನಾವು ಆ್ಯಡ್ ಮಾಡಿದ್ರೆ ಟೋಟಲ್ ಚಾರ್ಜ್ ಏನು ಸರ್ ಕ್ಯೂ ಇಸ್ ಈಕ್ವಲ್ ಟು +2 -8 ವಿಚ್ ಇಸ್ ಸರ್ -6, ರೈಟ್. ಹಾಗಾದರೆ Q1 is equal to Q/2, Q2 is equal to Q/2, ಈಕ್ವಲಿ ಚಾರ್ಜ್ ಸಪ್ರೇಟ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು Q1 Q2 ಏನಿದೆ -3 ನ್ಯಾನೋಕೂಲಮ್, ರೈಟ್. ಸೊ ಹಾಗಾದರೆ ಸೊ ದಿಸ್ ಇಸ್ 3, ಬರೀತಾ ಇಲ್ಲ ಮೈನಸ್ ಸೈನನ್ನು, 3 ಇಂಟು 10 ಪವರ್ -18, ಸೊ ಡಿವೈಡೆಡ್ ಬೈ ಲೆಟ್ಸ್ ಎ ಇವಾಗ ಡಿಸ್ಟೆನ್ಸ್ ಏನಿದೆ ಡಿ ಡ್ಯಾಶ್, ಓಕೆನಾ? ಎಸ್ ಸರ್. ಇಲ್ಲಿ ನೋಡ್ಕೊಳ್ಳಿ ಕೆ ಕ್ಯಾನ್ಸಲ್, ಸೊ ಯು ಹ್ಯಾವ್ ಇಲ್ಲೂ ಕೂಡ ಕೆ ಕ್ಯಾನ್ಸಲ್, -18 -17 ಕ್ಯಾನ್ಸಲ್, ಇಲ್ಲೇನಿದೆ 9 ಇದೆ, ರೈಟ್. ಇಲ್ಲೇನಿದೆ 16 ಇದೆ. ಸೊ ನಮಗೆ ಡಿ ಡ್ಯಾಶ್ ಬೇಕು. ಡಿ ಡ್ಯಾಶ್ ಇಸ್ ಗೋನ್ ಟು ಬಿ ಡಿ ಸ್ಕ್ವೇರ್, ರೈಟ್. ಸೊ ದಿಸ್ ಇಸ್ ಡಿ ಡ್ಯಾಶ್ ಸ್ಕ್ವೇರ್ ಅಲ್ವಾ? ಸೊ ಡಿ ಡ್ಯಾಶ್ ಇಸ್ ಗೋನ್ ಟು ಬಿ ಅಂಡರ್ ರೂಟ್ ಆಫ್ ಡಿ ಸ್ಕ್ವೇರ್, ರೈಟ್. ಅಥವಾ ನೀವು ಲೈಕ್ ಸಾಲ್ವ್ ಇಟ್, ಡಿ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್, ರೈಟ್. ಇಲ್ಲಿ ಆಲ್ರೆಡಿ 9 ಇದೆ ಡಿವೈಡೆಡ್ ಬೈ 16, ವಿಚ್ ಇಂಪ್ಲೈಸ್ ಡಿ ಡ್ಯಾಶ್ ಏನಿದೆ 3D/4, ಪರ್ಫೆಕ್ಟ್ ಸ್ಕ್ವೇರ್ ಇರೋದ್ರಿಂದ 3D/4, ಓಕೆ? ಎಸ್ ಸರ್. ಕ್ವಿಕೆಸ್ಟ್, ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ಇಟ್ ವಿತಿನ್ 1 minute ಈ ಕ್ವಶನನ್ನು, ಟ್ರಸ್ಟ್ ಮೀ, ಓಕೆ? ಎಸ್ ಸರ್. 4 × 10^10 electrons are removed from a neutral metal sphere of diameter 20 centimeter placed in air. The magnitude of the electric field at a distance of 20 centimeter from its center is, okay? ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಳಬೇಕು ಅಟ್ ಅ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಫ್ರಮ್ ಸೆಂಟರ್, ಅಂದರೆ ರೈಟ್ ಡಯಾಮೀಟರ್ ಏನಿದೆ ಸರ್ 20 ಸೆಂಟಿಮೀಟರ್. ಹಾಗಾದರೆ ರೇಡಿಯಸ್ ಏನಿದೆ ಸರ್ 10 ಸೆಂಟಿಮೀಟರ್. ಪಾಯಿಂಟ್ ಏನಿದೆ ಔಟ್ಸೈಡ್ ದ ರೇಡಿಯಸ್ ಇದೆ, ಹಾಗಾದರೆ ಪಾಯಿಂಟ್ ಈಸ್ ಗ್ರೇಟರ್ ದ್ಯಾನ್ ಆರ್. ಕ್ಲಿಯರ್? ಎಸ್ ಸರ್. ಸೊ 4 × 10^10 electrons are removed. ಹಾಗಾದರೆ ಕ್ಯೂ ಏನಾಗುತ್ತೆ, ನ್ಯೂಟ್ರಲ್ ಬಾಡಿಯಿಂದ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ರೆ +4 × 10^10 ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡಿದ್ದೀರಾ, ರೈಟ್. ಎಲೆಕ್ಟ್ರಾನಿಕ್ ಚಾರ್ಜ್ ಏನು ವಿಚ್ ಇಸ್ ಪಾಸಿಟಿವ್ 1.6 × 10^-19 ಅಲ್ವಾ? ಸೊ ಇಷ್ಟು ಚಾರ್ಜನ್ನು ನಾವು ಇದ್ದಾಗ 20 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್. ಪಾಯಿಂಟ್ ಆರ್ ಔಟ್ಸೈಡ್ ಇರೋದ್ರಿಂದ ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ಏನು 9 × 10^9, 9 × 10^9. ಕ್ಯೂ ಏನು ಸರ್ 4 × 1.6 × 10^-19 + 9 ವಿಚ್ ಇಸ್ 10^-9 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸರ್ 20 ಸೆಂಟಿಮೀಟರ್ ಅಲ್ವಾ? ಸೊ 20 ಸೆಂಟಿಮೀಟರ್ ವಿಚ್ ಇಸ್ 20 × 10^-2 ಹೋಲ್ ಸ್ಕ್ವೇರ್, ರೈಟ್. ಸೊ ಗೈಸ್ -9 + 9 ಡನ್. 9 × 1.6 16 9s, ರೈಟ್ 144 ಅಲ್ವಾ? ಸೊ ವಿಚ್ ಇಸ್ 14.4 ಆ್ಯಂಡ್ ಇಲ್ಲಿ 400 ಇದೆ, ರೈಟ್. ಸೊ 20 ಸ್ಕ್ವೇರ್ ಇಸ್ 400. ಸೊ 14.4 × 4 ಡಿವೈಡೆಡ್ ಬೈ 400 × 10^-4, ಓಕೆ? ಸೊ ಗೈಸ್ ಅಗೇನ್ ಇಲ್ಲಿ 1 4 ಕ್ಯಾನ್ಸಲ್, 10^-2 ಇದೆ, -4 ಇದೆ, +2 ಇದೆ, ಸೊ ಉಳಿದಿದ್ದು -2 ಮೇಲ್ಗಡೆ ಹೋದರೆ 14.4 × 100, ರೈಟ್. ಸೊ 14.4 × 100 ವಿಚ್ ಇಸ್ 1440. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ಡನ್? ಎಸ್ ಸರ್. ಓಕೆ, ನಾವು 3 point charges of +2 +2 -4 are placed at the corner ABC of an equilateral triangle of side x. The magnitude of the electric dipole moment of this system is. So first of all, ಇದೇನಿದೆ ಸರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಓಕೆ? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಲ್ಲೇನು ಮಾಡ್ತಾ ಇದ್ದೀವಿ, ಸೊ ಇಲ್ಲಿ -4 +2 +2, ಕ್ಲಿಯರಾ? ಎಸ್ ಸರ್.
ಸೊ ಇವಾಗ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ಸಿಸ್ಟಮ್, ಈ ಸಿಸ್ಟಮ್ದು ಡೈಪೋಲ್ ಮೂಮೆಂಟ್ ಹೇಳ್ಬೇಕಲ್ವಾ. ಬಟ್ ನಾನೇನು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ, ಈ -4ಅನ್ನು -2, -2 ಅಂತೇಳಿ ಮಾಡ್ಕೊತಿದ್ದೀನಿ. ರೈಟ್, ಲೆಟ್ಸ್ ಸೇ ದರ್ -2 ಚಾರ್ಜಸ್ ಎರಡಿದೆ. ರೈಟ್, ಸೊ ಡೈಪೋಲ್ ಮೂಮೆಂಟ್ ಫಸ್ಟ್ -2 ಈ ಒಂದು ಚಾರ್ಜಲ್ಲಿ ಈ ಡೈರೆಕ್ಷನಲ್ಲಿದೆ, ಇನ್ನೊಂದು ಈ ಡೈರೆಕ್ಷನಲ್ಲಿದೆ. ಇದೇನಿದು ಸರ್, ಇದು P1, ಈ ಎರಡರದ್ದು ಡೈಪೋಲ್ ಮೂಮೆಂಟ್. ರೈಟ್, ಅದು ಅದೇ ಥರ ಇದು P2, ರೈಟ್, ಇದು P2, ಈ ಎರಡರದ್ದು ಡೈಪೋಲ್ ಮೂಮೆಂಟ್, ಇದು P2 ವೆಕ್ಟರ್. ಓಕೆ, ಈ ಎರಡರ ನಡುವೆ ಇರತಕ್ಕಂಥ ಆ್ಯಂಗಲ್ ಏನು ಸರ್? ದಿಸ್ ಆ್ಯಂಗಲ್ ಈಸ್ ಥೀಟಾ. ಕ್ಲಿಯರ್? ಎಸ್ ಸರ್, ದಿಸ್ ಆ್ಯಂಗಲ್ ಈಸ್ ಥೀಟಾ. ನೌ ಗೈಸ್, therefore magnitude of electric field of dipole moment of the system, net ಬೇಕಲ್ವಾ, P net is going to be vectors, ಎರಡು vectors, right? So P1 square plus P2 square, right? So P1 square plus P2 square, but ಎರಡು ಕೂಡ P1 equal to P2, magnitude wise they are same alva, right? So which is equal to, let's say, some P magnitude wise. So therefore P1 square P2 square plus 2P1 P2 cos theta, right, ಅಂಡರ್ ರೂಟಿಗೆ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಕ್ವಿಕ್ಕಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸರ್, P ಸ್ಕ್ವೇರ್ ಪ್ಲಸ್ P ಸ್ಕ್ವೇರ್ ಪ್ಲಸ್ 2P ಸ್ಕ್ವೇರ್ ಕಾಸ್ 60 ಡಿಗ್ರಿ, ವಿಚ್ ಇಸ್ ಥೀಟಾ ಇಸ್ ಈಕ್ವಲ್ ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ 60 ಡಿಗ್ರಿ. ಈ ಒಂದು ಥೀಟಾ ಏನಿದೆ ವಿಚ್ ಇಸ್ 60 ಡಿಗ್ರಿ 1/2. ಸೊ ದೇರ್ ಫೋರ್ ಇಟ್ ಈಸ್ ಬೇಸಿಕಲಿ ಎಷ್ಟು ಸರ್? 3P ಸ್ಕ್ವೇರ್ ಅಥವಾ √3P, ರೈಟ್, ನೆಟ್ magnitude. Okay, this is magnitude, right? So √3 P ಏನು ಸರ್? √3 ಈ ಒಂದು ಸೈಡ್ ಲೆಂತ್ x ಇದ್ರೆ √3 ಟೈಮ್ಸ್ P ಏನು? ಡೈಪೋಲ್ ಲೆಂತ್ x ಟೈಮ್ಸ್ magnitude of one of the charges, which is 2Q, magnitude not minus plus. ಸೊ ಹಾಗಾದರೆ 2√3 QX, ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇದೆ. ಕ್ಲಿಯರ್? Yes sir. Now the magnitude of point charge due to which the electric field 30 centimeter away as a magnitude 2 Newton per coulomb will be. So point charge the magnitude helbeku, due to which electric field 30 centimeter away enide magnitude. Point charge easy peasy is equal to kq by r square, right? So magnitude 2 Newton per coulomb or volt per meter. 9 into 10 power sir 9. Charge q ಗೊತ್ತಿಲ್ಲ, divided by distance sir 30 centimeter, which is 30 into 10 power minus 2. R square ಅಂದರೆ sir 900, 30 into 30 900, which is 10 power minus 4. ಕ್ಲಿಯರಾ? ಎಸ್ ಸರ್. ಇವಾಗ 9 1s ರೈಟ್, 100 ಇದೆ, ಸೊ ವಿಚ್ ಇಸ್ 10 power minus 2 ಇದೆ. ಸೊ ಕರೆಕ್ಟಾ? 100 into 10 power minus 4, 10 power minus 2 ಆಯಿತು. 10 power minus 2 ಮೇಲ್ಗಡೆ ಹೋದರೆ ಪ್ಲಸ್ 2, ಸೊ ಇಟ್ ಈಸ್ 10 power 11 ಆಯಿತು, ರೈಟ್. ಸೊ ಈ 10 power 11 ಇಲ್ಲಿ ಬಂದರೆ ಕ್ಯೂ ಇಸ್ ಗೋನ್ ಟು ಬಿ, ಕೆಳಗಡೆ ಬಂತು ಮತ್ತೆ ಮೇಲ್ಗಡೆ ಹೋಯಿತು. ಸೊ 2 into 10 power minus 11 ಮೆಂಟಲಿ, ಓಕೆ, ಮೆಂಟಲಿ ಡೂಯಿಂಗ್. 1s 100s 10 power 2 minus 2 ಹಿಡಿತು, ಮೇಲ್ಗಡೆ ಹೋದರೆ ಪ್ಲಸ್ 11 ಆಯಿತು, ಕೆಳಗಡೆ ಬಂತು 11 ಆಯಿತು, ಮೇಲ್ಗಡೆ ಆಯಿತು minus 11 ಆಯಿತು, ರೈಟ್. ಎಸ್ ಸರ್. ಸೊ ಇಲ್ಲಿ a certain charge 2q is divided first into 2 parts. Okay, so guys, into 2 parts, q1 ಮತ್ತೆ q2. 2q ಚಾರ್ಜನ್ನು q1 q2 ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಚಾರ್ಜಸ್ ಆರ್ ಪ್ಲೇಸ್ಡ್ ಅಟ್ ಎ ಸರ್ಟನ್ ಡಿಸ್ಟೆನ್ಸ್. ಓಕೆ, ಆ ಎರಡೂ ಚಾರ್ಜಸ್ಸನ್ನು ಸರ್ಟನ್ ಡಿಸ್ಟೆನ್ಸಲ್ಲಿ ಇಟ್ಟಾಗ ಇಫ್ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ ಮ್ಯಾಕ್ಸಿಮಮ್, ಓಕೆ, ಆ ಒಂದು ಲೊಕೇಶನಲ್ಲಿ ರೈಟ್ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಏನಿದೆ ಮ್ಯಾಕ್ಸಿಮಮ್. ಆ ಚೋಸನ್ ಲೊಕೇಶನ್ಗಿಂತ ಬೇರೆ ಡಿಸ್ಟೆನ್ಸಲ್ಲಿ ಇಟ್ಟರೆ ಫೋರ್ಸ್ ಇಸ್ ಗೋಯಿಂಗ್ ಟು ಬಿ ನಾಟ್ ಮ್ಯಾಕ್ಸಿಮಮ್. ಓಕೆ, ಸೊ ಅವಾಗ ನಾವು ಕ್ಯೂ ಡಿವೈಡೆಡ್ ಬೈ Q1 ಅಂತ ರೇಷಿಯೋ ಹೇಳಬೇಕು, ರೈಟ್. ಸೊ ಆನ್ಸರ್ ಇಸ್ 1, ರೈಟ್, ಬಟ್ ಐ ವಿಲ್ ಟೆಲ್ ಯು ಯಾವ ಥರ. ಸೊ Q2Qನ ನಾವು ಡಿವೈಡ್ ಮಾಡ್ತಾ ಇದ್ದೀವಿ, ರೈಟ್. ಸೊ ಲೆಟ್ಸ್ ಸೇ Q1ಅನ್ನು ನಾನು Q ಅಂತ ಹೇಳಿ ತೊಗೊತಿದ್ದೀನಿ, ರೈಟ್. ಹಾಗಾದರೆ Q2 ಏನಾಗುತ್ತೆ ಸರ್? 2Q minus Q, ರೈಟ್. Q1 Q2 ಯಾಕೆ? ರೈಟ್, ವಿ ವಿಲ್ ಟೇಕ್ ಓನ್ಲಿ 1 ಎಕ್ಸ್ಟ್ರಾ ಅನ್ನೋನ್ ವೇರಿಯಬಲ್, ಯಾಕಂದರೆ Q ಇದೆ,
ಕ್ಯಾಪಿಟಲ್ ಕ್ಯೂ ಇದೆ, ಲೆಟ್ ಇಟ್ ಬಿ ಸ್ಮಾಲ್ ಕ್ಯೂ. ಓಕೆ, ನಾವು ಈ ಎರಡರ ನಡುವೆ ಇರತಕ್ಕಂಥ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಏನು ಸರ್? ಎಫ್ ಇಸ್ ಗೋನ್ ಟು ಬಿ ಕೆ ಕ್ಯೂ ಇಂಟು 2q ಮೈನಸ್ ಕ್ಯೂ. ಲೆಟ್ಸ್ ಎ ಡಿಸ್ಟೆನ್ಸ್ ಏನಿದೆ ಆರ್, ಸೊ ಡಿಸ್ಟೆನ್ಸ್ ಆರ್ ಇರೋದ್ರಿಂದ ಆರ್ ಸ್ಕ್ವೇರ್, ರೈಟ್? ಸೊ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಏನಿದೆ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಯಾವಾಗ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ನಾವು ಚೇಂಜಬಲ್ ಕ್ವಾಂಟಿಟಿ ಏನು ಸರ್? ಕ್ಯೂನ ಚೇಂಜ್ ಮಾಡ್ಬೋದು, ರೈಟ್? ಸೊ ನಾನೀಗ ಡಿಸ್ಟೆನ್ಸನ್ನು ಚೇಂಜ್ ಮಾಡಲ್ಲ, ರೈಟ್? ಸೊ ದಟ್ ಕ್ಯೂ ಈಸ್ ರ್ಯಾಂಡಮ್, ರೈಟ್? ಸೊ ಡಿ ಕ್ಯೂ ಡಿ ಎಫ್ ಬೈ ಡಿ ಕ್ಯೂ ಮಾಡ್ತಾ ಇದ್ದೀನಿ, ರೈಟ್? ಸೊ ಕ್ಯೂ ಈಸ್ ಅ ವೇರಿಯಬಲ್ ಕ್ವಾಂಟಿಟಿ, ರೈಟ್? ಸೊ ದೇರ್ ಫೋರ್ ಇಲ್ಲಿ ಡಿ ಬೈ ಡಿ ಕ್ಯೂ ಆಫ್ ಕೆ ಬೈ ಆರ್ ಸ್ಕ್ವೇರ್ ಕಾನ್ಸ್ಟೆಂಟ್ ಇದೆ, ರೈಟ್? ಸೊ ಮಲ್ಟಿಪ್ಲೈ ಮಾಡ್ಕೊತೀನಿ ಒಳಗಡೆ, ರೈಟ್? ಇಫ್ ಐ ಮಲ್ಟಿಪ್ಲೈ q into 2q, sir, 2 small q capital Q minus q square, right? Minus q square. So now start differentiate ಮಾಡಿ, right? So differentiate ಮಾಡೋಣ. If I do that, so guys, k by r square constant ಇದೆ and differentiation maximum ಇತ್ತು ಅಂದರೆ will be equal to 0. For maximum differential will be 0. So ಹಾಗಾದರೆ ಫಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. k by r square constant ಆ ಕಡೆ ಹೋದರೆ 0 ಆಗುತ್ತೆ. I do not care about it. So 0 is going to be d by dq of 2q capital Q. So differentiation, sir, 2 capital Q. Okay, Q variable ಇರೋದ್ರಿಂದ minus, right? So minus ಏನಾಗುತ್ತೆ q square differentiation 2 small q, right? Therefore capital 2q is equal to 2q, right? So ನಮಗಿಲ್ಲಿ ಬೇಕಿರೋದು ರೇಷಿಯೋ q by, right? So 2 to cancel, q by q1, right? q1 ಏನು ಸರ್ q, right? q by q ratio is 1, right? So q by q ratio is going to be 1. Now an electric dipole is kept in a non-uniform electric field. It generally experiences, okay, non-uniform electric field andre sir electric field, right? So this is non-uniform electric field. So ಈ ಒಂದು non-uniform electric field ಅಲ್ಲಿ ನಾನು ಡೈಪೋಲ್ ಅನ್ನು ಪ್ಲೇಸ್ ಮಾಡಿದ್ರೆ, ರೈಟ್? ಲೆಟ್ಸ್ ಸೇ ಈ ಒಂದು ಡೈಪೋಲನ್ನು ಇಲ್ಲೊಂದು ಮೈನಸ್ ಇಲ್ಲೊಂದು ಪ್ಲಸ್ಸನ್ನು ಪ್ಲೇಸ್ ಮಾಡಿದಾಗ, ರೈಟ್? ಬೇಸಿಕಲಿ ಇಲ್ಲಿ ಫೋರ್ಸ್ ಯಾವ ಥರ ಇರುತ್ತೆ ಸರ್? ಇಲ್ಲಿ ಫೋರ್ಸ್ ಈ ಡೈರೆಕ್ಷನಲ್ಲಿದೆ, ಸೊ ಆ್ಯಂಡ್ ಇಲ್ಲಿ ಫೋರ್ಸ್ ಏನಿದೆ ಈ ಡೈರೆಕ್ಷನಲ್ಲಿದೆ. ಸೊ ದೇರ್ ಈಸ್ ಬೇಸಿಕಲಿ ಅ ಫೋರ್ಸ್ ಮತ್ತು ಟಾರ್ಕ್, ರೈಟ್? ಎರಡು ಫೋರ್ಸ್ಗಳು ನಾನ್ ಕೊಲಿನಿಯರ್, ಒಂದೇ ಲೈನಲ್ಲಿಲ್ಲ, ರೈಟ್? ಆ್ಯಂಡ್ ಆಲ್ಸೋ ಟಾರ್ಕ್ ಇದೆ. ನೆಟ್ ಫೋರ್ಸ್ ಇಸ್ ನಾಟ್ 0, ಎಫ್ ನೆಟ್ ಇಸ್ ನಾಟ್ 0 ಆ್ಯಂಡ್ ಟಾರ್ಕ್ ಇಸ್ ಆಲ್ಸೋ ನಾಟ್ 0. ಓಕೆ, ಈ ಒಂದು ಕೇಸಲ್ಲಿ ನಾವು an infinitely long straight wire has uniform charge density, right? Infinitely long, thin ಅಂದರೆ ಲ್ಯಾಂಬ್ಡಾ ಹೇಳ್ತಾ ಇದ್ದಾರೆ, ರೈಟ್? ಸೊ ದಿಸ್ ಇಸ್ ಲ್ಯಾಂಬ್ಡಾ ಈಕ್ವಲ್ ಟು 1/4 ಇಂಟು 10 ಪವರ್ ಮೈನಸ್ 2 ಕೂಲಂಬ್ ಪರ್ ಮೀಟರ್. ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಫ್ರಮ್ ದ ಆಕ್ಸಿಸ್ ಆಫ್ ದ ವೈರ್, ರೈಟ್? ಸೊ ಏನು ಕೇಸ್ ಸರ್? ಥಿನ್ ವೈರ್ ಇದೆ, ಇನ್ಫೈನೈಟ್, ರೈಟ್? ಸೊ ಅಟ್ ಅ ಡಿಸ್ಟೆನ್ಸ್ 20 ಸೆಂಟಿಮೀಟರ್, ಓಕೆ, 0.2 ಮೀಟರ್, ಓಕೆ, ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗೋನ್ ಟು ಬಿ ಲ್ಯಾಂಬ್ಡಾ ಬೈ 2 π ಎಪ್ಸಿಲನ್ ನಾಟ್ ಆರ್. ಅಥವಾ ನಾನು ಇದನ್ನೇನು ಮಾಡ್ಕೊತೀನಿ, 2 ಲ್ಯಾಂಬ್ಡಾ ಡಿವೈಡೆಡ್ ಬೈ 4 π ಎಪ್ಸಿಲನ್ ನಾಟ್ ಆರ್, ರೈಟ್? ಅಥವಾ ನಮಗೆ ಗೊತ್ತು 2k ಲ್ಯಾಂಬ್ಡಾ ಬೈ ಆರ್ ಅಂತ ಕೂಡ ಗೊತ್ತು, ಇನ್ಫೈನೆಟ್ಲಿ ಲಾಂಗ್ ಇದ್ರೆ, ರೈಟ್? ಸೊ ದೇರ್ ಫೋರ್, ಸೊ ಗೈಸ್ 1/4 π ಎಪ್ಸಿಲನ್ ನಾಟ್ ಇಸ್ 9 ಇಂಟು 10 ಪವರ್ 9 ಇದೆ. ಸೊ ಇಂಟು 2, ರೈಟ್? ಇಂಟು ಲ್ಯಾಂಬ್ಡಾ ಎಷ್ಟು ಸರ್? ಲ್ಯಾಂಬ್ಡಾ ಇಸ್ 1/4 ಇಂಟು 10 ಪವರ್ ಮೈನಸ್ 2 ಎಸ್ ಐ ಎಲ್ ಇದೆ, ನೋ ವರಿ. ಆ್ಯಂಡ್ ಡಿಸ್ಟೆನ್ಸ್ ಏನಿದೆ ಸರ್? 0.2 ಮೀಟರ್ ಇದೆ, 1/r 0.2 ಮೀಟರ್. ಸೊ ಇವಾಗ ಕ್ಯಾಲ್ಕುಲೇಷನ್ ನೋಡಿ, ರೈಟ್? ಸೊ 9 10 ಪವರ್ ಮೈನಸ್ 2 10 ಪವರ್ 7 ಇದೆ. ಸೊ 2 1s 2 2s 2 ಇಂಟು 0.2 0.4 ಇದೆ, 4 ಇಂಟು 10 ಪವರ್ ಮೈನಸ್ 1, ರೈಟ್? ಇಲ್ಲಿ ಆಲ್ರೆಡಿ 10 ಪವರ್ 7 ಇದೆ, ಮೈನಸ್ 1 ಮೇಲ್ಗಡೆ ಹೋದರೆ 10 ಪವರ್ 8 ಆಯಿತು. 9/4 ಇಂಟು, ಸೊ 9/4 ಇಂಟು 10 ಪವರ್ 8. ಸೊ ದ ಕರೆಕ್ಟ್ ಆನ್ಸರ್ ಇಲ್ಲಿ ಆಪ್ಷನ್ ಎ 2.25. 9/4 ಅಂದರೆ 2.25, ರೈಟ್? 4.5/2 ಅಗೇನ್, ಸೊ 2.25. ಕ್ಲಿಯರಾ? ಎಸ್ ಸರ್, ಎಸ್ ಐ ಎಲ್ ಇದೆ ಎಲ್ಲ ಕೂಡ. ಅ ಪಾಯಿಂಟ್ ಚಾರ್ಜ್ ಕ್ಯೂ ಇಸ್ ಪ್ಲೇಸ್ಡ್ ಅಟ್ ದ ಕಾರ್ನರ್ ಆಫ್ ಅ ಕ್ಯೂಬ್ ಆಫ್ ಸೈಡ್ ಎ. ಇಲ್ಲೊಂದು ಕ್ಯೂಬ್ ಇದೆ, ಈ ಒಂದು ಪಾಯಿಂಟಲ್ಲಿ ಕ್ಯೂ ಚಾರ್ಜನ್ನು ಪ್ಲೇಸ್ ಮಾಡಿದ್ದೀವಿ. ಇದು ಕಾರ್ನರ್ ಆಫ್ ದ ಕ್ಯೂಬ್,
ವಾಟ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಎ ಬಿ ಸಿ ಡಿ, ರೈಟ್? ಎಲ್ಲಿದೆ ಸರ್ಫೇಸ್? ಸರ್ ಇದು ಸರ್ಫೇಸ್ ಎ ಬಿ ಸಿ ಡಿ. ಓಕೆ, ಈ ಒಂದು ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಅನ್ನೋದನ್ನು ನಾವು ಹೇಳಬೇಕು. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ಈ ಒಂದು ಕ್ಯೂ ಚಾರ್ಜ್ ಏನಿದೆ ಸರ್ ಎಲ್ಲ ಡೈರೆಕ್ಷನಲ್ಲಿ ಇರುತ್ತೆ, ರೈಟ್? ಸೊ ಇನ್ ಆಲ್ ದ 3 ಡೈಮೆನ್ಷನ್ ಇದೆ. ಬಟ್ ನನಗೆ ಅಲಾಂಗ್ ದ ಸರ್ಫೇಸ್ ಎ ಬಿ ಸಿ ಡಿ ನೋಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಸರ್ ಇದು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ಕ್ಯೂ ಇದು ಇ. ಬಟ್ ಏರಿಯಾ ಆಫ್ ದಟ್ ಎ ಬಿ ಸಿ ಡಿ ಏನಿದೆ ಸರ್ ಏರಿಯಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಟ್ ಅಲ್ವಾ? ಸೊ ಏರಿಯಾ ವೆಕ್ಟರ್ ಏನಿದೆ ದಿಸ್ ಇಸ್ ಏರಿಯಾ ವೆಕ್ಟರ್, ಏರಿಯಾ ಆಫ್ ಎ ಬಿ ಸಿ ಡಿ ಎ ಅಂತೇಳಿ ಕರಿತಿದ್ದೀನಿ. ಸೊ ಎ ವೆಕ್ಟರ್. ಫ್ಲಕ್ಸನ್ನು ನಾವು ಯಾವ ಥರ ಬರ್ತೀವಿ? ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಡಾಟ್ ಎ, ರೈಟ್? ಸೊ ಈ ವೆಕ್ಟರ್ ಅಲಾಂಗ್ ದ ಸರ್ಫೇಸ್ ಆಫ್ ಎ ಬಿ ಸಿ ಡಿ ಇದೆ ಅಂಡ್ ಏರಿಯಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಸಿ ಡಿ ಪ್ಲೇನಿಗಿದೆ, ರೈಟ್? ಹಾಗಾದರೆ ಆ್ಯಂಗಲ್ ಬಿಟ್ವೀನ್ ದೆಮ್ ಏನು ಸರ್ 90 ಡಿಗ್ರಿ. ಸೊ ಇಟ್ ಈಸ್ ಇ ಎ ಕಾಸ್ ಥೀಟಾ. ಥೀಟಾ ಅಲ್ಲಿ 90 ಡಿಗ್ರಿ ಇರೋದ್ರಿಂದ ಕಾಸ್ 90 ಈಸ್ ಸರ್ ಕಾಸ್ 90 ಇಸ್ 0. ಸೊ ಫ್ಲಕ್ಸ್ ಏನಿದೆ 0. ಓಕೆ, ಯಾಕಂದರೆ ದ ಆ್ಯಂಗಲ್ ವಿಚ್ ಇಸ್ 90 ಡಿಗ್ರಿ. ಓಕೆನಾ? ಎಸ್ ಸರ್. A charged particle of mass small m, charge q ಇದೆ, is released from rest in an uniform electric field. ಓಕೆ, ರೆಸ್ಟಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಅಲ್ಲಿ ರಿಲೀಸ್ ಮಾಡಿದ್ದೀವಿ. ನೆಗ್ಲೆಕ್ಟಿಂಗ್ ದ ಎಫೆಕ್ಟ್ ಆಫ್ ಗ್ರಾವಿಟಿ, ಗ್ರಾವಿಟಿ ಇಲ್ಲ. ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್ ಪಾರ್ಟಿಕಲ್ ಆಫ್ಟರ್ ಟಿ ಸೆಕೆಂಡ್ಸ್ ಈಸ್, ರೈಟ್? ಕೈನೆಟಿಕ್ ಎನರ್ಜಿ ಬೇಕಂದರೆ ಸ್ಪೀಡ್ ಬೇಕು ಆಫ್ಟರ್ ಟಿ ಸೆಕೆಂಡ್ಸ್. ಸ್ಪೀಡ್ ಬೇಕಂದರೆ ನನಗೆ ಸೊ ಟೈಮ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ನ ಅಪ್ಲೈ ಮಾಡ್ತೀನಿ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ವಿ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಇದೆ. ಆಕ್ಸಿಲರೇಷನ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಕ್ಯೂ ಇ ಬೈ ಎಮ್, ನೋ ಗ್ರಾವಿಟಿ, ಟೈಮ್ ಇಸ್ ಟಿ, ರೈಟಾ? ಎಸ್ ಸರ್, ಇದು ಸ್ಪೀಡ್. ಹಾಗಾದರೆ ಕೈನೆಟಿಕ್ ಎನರ್ಜಿ ಏನಿರುತ್ತೆ? ಕೈನೆಟಿಕ್ ಎನರ್ಜಿ ಇಸ್ ಆಫ್ ಎಮ್ ವಿ ಸ್ಕ್ವೇರ್, ರೈಟ್? ಇದು ಆಫ್ ಎಮ್ ವಿ ಏನು ಸರ್? ಕ್ಯೂ ಇ ಟಿ ಬೈ ಎಮ್ ಅಲ್ವಾ, ಸ್ಕ್ವೇರ್. ಸೊ ಕ್ಯೂ ಸ್ಕ್ವೇರ್ ಇ ಸ್ಕ್ವೇರ್ ಟಿ ಸ್ಕ್ವೇರ್ ಬೈ ಎಮ್ ಸ್ಕ್ವೇರ್, ಎಮ್ ಎಮ್ ಕ್ಯಾನ್ಸಲ್, ಯು ಹ್ಯಾವ್ ಎಷ್ಟಪ್ಪ? ಕ್ಯೂ ಸ್ಕ್ವೇರ್ ಇ ಸ್ಕ್ವೇರ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2m. ಇದು ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಷನ್. ಕರೆಕ್ಟ್ ಆನ್ಸರ್. ಸೊ ಕ್ಯೂ ಸ್ಕ್ವೇರ್ ಇ ಸ್ಕ್ವೇರ್ ಟಿ ಸ್ಕ್ವೇರ್ ಬೈ 2m, ಆಪ್ಷನ್ ಸಿ, ರೈಟ್? ನೌ an electric dipole with a dipole moment, okay, dipole moment ಕೊಟ್ಟಿದ್ದಾರೆ, magnitude is aligned at 30 degree, okay, theta ಏನಿದೆ 30 degree with the direction of the uniform electric field of magnitude. So ಈ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ magnitude wise. The magnitude of the torque acting on the dipole, right? Torque ಅನ್ನ ಯಾವ ಥರ ಬರ್ತೀವಿ ಸರ್? Torque is P cross E. ಏನಿದು ಸಿಚುವೇಶನು ಸರ್? ದಿಸ್ ಇಸ್ ಸಿಚುವೇಶನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಇದೆ, ಇಲ್ಲಿ ಡೈಪೋಲ್ ಇದೆ, ರೈಟ್? ಸೊ ಇದು ಡೈಪೋಲ್, ಈ ಆ್ಯಂಗಲ್ ಏನಿದೆ ಸರ್ ಥೀಟಾ ಈಕ್ವಲ್ ಟು 30 ಡಿಗ್ರಿ. ಇದು ಡೈಪೋಲ್ ಮೂಮೆಂಟ್ ವೆಕ್ಟರ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್. ಸೊ ಈ ಡೈಪೋಲ್ ಏನು ಮಾಡುತ್ತೆ? ಟ್ರೈಸ್ ಟು ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಟಾರ್ಕ್ ಪಿ ಕ್ರಾಸ್ ಇ, ಫಸ್ಟ್ ಫಿಂಗರ್ ಇನ್ ದ ಡೈರೆಕ್ಷನ್ ಆಫ್ ಪಿ, ಕರ್ಲ್ ಇಟ್ ಟುವರ್ಡ್ಸ್ ಇ, ರೈಟ್? ಸೊ ಟಾರ್ಕ್ ಏನಿದೆ? ಟಾರ್ಕ್ ಈಸ್ ಮೈನಸ್ ಕೆ ಇನ್ ಟು ದ ಬೋರ್ಡ್, ರೈಟ್? ಇದೇನು ಮಾಡುತ್ತೆ? ಇನ್ ಟು ದ ಬೋರ್ಡ್ ಮೈನಸ್ ಕೆ ರೊಟೇಟ್ ಮಾಡುತ್ತೆ ಕ್ಲಾಕ್ ವೈಸ್. ಸೊ ಟಾರ್ಕ್ ಈ ಕಡೆ ಇತ್ತು ಅಂದರೆ ಸರ್ ಈ ಕಡೆ ರೊಟೇಟ್ ಮಾಡುತ್ತೆ. ಸೊ ಬೈಕ್ ವೀಲ್ ಈ ಕಡೆ ರೊಟೇಟ್ ಆಗ್ತಾ ಇದೆ ಅಂದರೆ ಟಾರ್ಕ್ ವೆಕ್ಟರ್ ಯಾವ ಕಡೆ ಇದೆ ಸರ್? ಈ ಕಡೆ. ಸರ್ ಬೈಕ್ ವೀಲ್ ಈ ಕಡೆ ರೊಟೇಟ್ ಆಗ್ತಾ ಇದೆ ಅಂದರೆ ಟಾರ್ಕ್ ವೆಕ್ಟರ್ ಯಾವ ಕಡೆ ಇದೆ? ಈ ಕಡೆ. ಅಂದರೆ ಮುಂದಿನ ಪಾರ್ಟಿಕಲ್ ಮೇಲೆ ನಾವು ಫೋರ್ಸನ್ನು ಡೌನ್ವರ್ಡ್ ಮಾಡ್ತಾ ಇದ್ದೀವಿ, ಆ ಪಾರ್ಟಿಕಲ್ ಈ ಕಡೆ ಇದೆ. ಆರ್ ಕ್ರಾಸ್ ಎಫ್, ಟಾರ್ಕ್ ಈ ಕಡೆ ತಿರುಗ್ತಾ ಇದ್ರೆ ಆರ್ ಕ್ರಾಸ್ ಎಫ್, ರೈಟ್? ಈ ಕಡೆ. ಸಿಮಿಲರ್ಲಿ ಟಾರ್ಕ್ ಈ ಡೈರೆಕ್ಷನಲ್ಲಿದೆ, ಸೊ ಪಿ ಕ್ರಾಸ್ ಇ ಇದು, ಓಕೆ? ಸೊ ಅದು ನಮಗೆ ಬೇಕಿಲ್ಲ ಇಲ್ಲಿ, ರೈಟ್? ಅನಾಲಿಟಿಕಲ್ ಅಪ್ರೋಚ್ ಅಷ್ಟೇ. ಪಿ ಸೈನ್ ಥೀಟಾ, ರೈಟ್? ಪಿ ಏನು ಸರ್? 4 × 10⁻⁹. ಇ ಏನು ಸರ್? 5 × 10⁴. ಸೈನ್ ಥೀಟಾ ಏನು? 1/2. ಸೊ 2 1s are 2, 2s are 2, -9, 4 ಇದೆ -5, to 10 × 10⁻⁵. ಎಲ್ಲ ಎಸ್ ಐ ಎಲ್ಲಿದೆ. ಯೂನಿಟ್ ವಿತೌಟ್ ಯೂನಿಟ್ಸ್ ಹ್ಯಾಂಡಲ್ ಮಾಡೋದು ಇಸ್ ಅ ಸ್ಕಿಲ್, ಓಕೆ? ಯೂನಿಟ್ಸ್ ಬರ್ತಾ ಕೂತ್ರೆ ಯು ಆರ್ ಗೋಯಿಂಗ್ ಟು ವೇಸ್ಟ್ ಟೈಮ್, ಓಕೆ? ಮೇಕ್ ಶ್ಯೂರ್ ಫಸ್ಟ್ ಎಲ್ಲ ಎಸ್ ಐ ಎಲ್ ಇದೆ ಅಥವಾ ಆಪ್ಷನ್ ಏನರಲ್ಲಿದೆ ಅದರಲ್ಲಿದೆ, ದೆನ್ ಫ್ರೀಡಮ್ ಇಸ್ ಯೋರ್ಸ್. ನಾವು
A positively charged glass rod is brought near uncharged metal sphere. Okay, ಏನಿದೆ ಸರ್ ಪಾಸಿಟಿವ್ಲಿ ಚಾರ್ಜ್ ಗ್ಲಾಸ್ ರಾಡ್ ಇದೆ, ಬ್ರಾಟ್ ನಿಯರ್ಡ್ ಅನ್ಚಾರ್ಜ್ ಮೆಟಲ್ ಸ್ಪಿಯರ್. ಓಕೆ, ಇದೇನಿದು ಸರ್ ಮೆಟಲ್, ಇದು ಪಾಸಿಟಿವ್, ಲೆಟ್ಸ್ ಎ ಪ್ಲಸ್ 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 ಗ್ಲಾಸ್ ರಾಡ್, ಯಾರೋ ಒಂದು ಪಾಸಿಟಿವ್ ಚಾರ್ಜನ್ನು ಕೊಟ್ಟಿದ್ದಾರೆ ಈ ಗ್ಲಾಸ್ ರಾಡ್ಗೆ. ಸೊ ವಿಚ್ ಈಸ್ ಮೌಂಟೆಡ್ ಆನ್ ಅನ್ ಇನ್ಸುಲೇಟೆಡ್ ಸ್ಟ್ಯಾಂಡ್. ಸೊ ಇದೇನಿದೆ ಸರ್, ದಿಸ್ ಇಸ್ ಮೌಂಟೆಡ್ ಆನ್ ಅನ್ ಇನ್ಸುಲೇಟೆಡ್ ಸ್ಟ್ಯಾಂಡ್, ರೈಟ್. ಸೊ ದಿಸ್ ಇಸ್ ಮೌಂಟೆಡ್ ಆನ್ ಅನ್ ಇನ್ಸುಲೇಟೆಡ್ ಸ್ಟ್ಯಾಂಡ್. ಇನ್ಸುಲೇಟೆಡ್ ಸ್ಟ್ಯಾಂಡ್ ಅಂದರೆ ಯಾ charges are not going to go anywhere. Okay, if the glass rod is removed, first of all glass rod ತಂದಾಗ ಈ ಒಂದು ಮೆಟಲ್ ಸ್ಪಿಯರ್ ಇಂಡ್ಯೂಸಸ್ ದ ಚಾರ್ಜಸ್, ಮೈನಸ್ ಎಲ್ಲ ಈ ಕಡೆ ಬರುತ್ತೆ, ಪ್ಲಸಸ್ ಎಲ್ಲ ಈ ಕಡೆ ಸೆಟ್ ಆಗುತ್ತೆ, ರೈಟ್. ಸೊ ನಾವು ಗ್ಲಾಸ್ ರಾಡನ್ನು ರಿಮೂವ್ ಮಾಡಿದ್ರೆ ನೆಟ್ ಚಾರ್ಜ್ ಅನ್ನ ಮೆಟಲ್ ಸ್ಪಿಯರ್ ಈಸ್, ಸರ್ ಗ್ಲಾಸ್ ರಾಡನ್ನು ರಿಮೂವ್ ಮಾಡಿ, ರೈಟ್. ಐ ರಿಮೂವ್ಡ್, ಇವಾಗ ಇದು ಕಾನ್ಫಿಗರೇಷನ್ ಈ ಥರ ಇದೆ, ಬಟ್ ನೆಟ್ ಚಾರ್ಜ್ ಅನ್ನ ಮೆಟಲ್ ಸ್ಪಿಯರ್ ಏನು ಸರ್, net charge is 0. Okay, just charges induce ಆಗಿದೆ on either side, but total charge of the metal sphere ಏನು 0, ಯಾಕಂದರೆ it was initially uncharged. Just because of induction or inducing charges either side minus plus ಬಂದಿದೆ, but total charge 0. Now in the situation shown in the diagram, magnitude of ಸ್ಮಾಲ್ ಕ್ಯೂ ಏನಿದೆ ಸ್ಮಾಲರ್ ದನ್, ವೆರಿ ವೆರಿ ಸ್ಮಾಲರ್ ದನ್ ಕ್ಯಾಪಿಟಲ್ ಕ್ಯೂ. ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ಡೈಪೋಲ್ ಮೈನಸ್ ಮತ್ತು ಪ್ಲಸ್. ಓಕೆ, ಇದು ಮೈನಸ್ ಕ್ಯೂ, ಅದು ಪ್ಲಸ್ ಕ್ಯೂ. ಓಕೆ, ಸಚ್ ದಟ್ ಆರ್ ಇಸ್ ಗ್ರೇಟರ್ ದ್ಯಾನ್ ಎ. ಓಕೆ, ಇದು ಎ, ಇದು ಎ, ಡೈಪೋಲ್ ಲೆಂತ್ ಏನು 2a. ಆರ್ ಇಸ್ ದ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಈ ಓ ಪಾಯಿಂಟಿಂದ ಪಾಯಿಂಟ್ ಪಿ ತನಕ, ರೈಟ್. ಸೊ ಪಾಯಿಂಟ್ ಪಿ ಅಲ್ಲಿ ಏನು ಪ್ಲೇಸ್ ಮಾಡಿದ್ವಿ ಸರ್, ಮೈನಸ್ ಕ್ಯೂ ಚಾರ್ಜನ್ನು ಪ್ಲೇಸ್ ಮಾಡಿದ್ವಿ, ರೈಟ್. ಎಸ್ ಸರ್, ಮೈನಸ್ ಕ್ಯೂ ಚಾರ್ಜನ್ನು ಪ್ಲೇಸ್ ಮಾಡಿದ್ವಿ. ಸೊ ಗೈಸ್, ಈ ಒಂದು ಕೇಸಲ್ಲಿ ನೆಟ್ ಫೋರ್ಸ್ ವಿಚ್ ಈಸ್ ಆಕ್ಟಿಂಗ್ ಆನ್ ಫ್ರೀ ಚಾರ್ಜ್ ಮೈನಸ್ ಕ್ಯೂ, ಆ ಮೈನಸ್ ಕ್ಯೂ ಚಾರ್ಜ್ ಮೇಲೆ ಫಸ್ಟ್ ಆಫ್ ಆಲ್ ನೆಟ್ ಚಾರ್ಜ್ ಎಷ್ಟಿದೆ ಹೇಳಬೇಕು, ಅಂಡ್ ದ ನೆಟ್ ಟಾರ್ಕ್ ಆನ್ ಇಟ್ ಅಬೌಟ್ ಓ. ಸೊ ಈ ಪಾಯಿಂಟ್, ಅರೌಂಡ್ ದಿಸ್ ಪಾಯಿಂಟ್ ನೆಟ್ ಟಾರ್ಕ್ ಏನಂತ ಹೇಳಬೇಕು. ಓಕೆ, ಸೊ ದಟ್ ಈಸ್ ದ ಕ್ವಶನ್. ನೀವು ಆಪ್ಷನ್ಸನ್ನ ನೋಡ್ಬೋದು, ರೈಟ್. ಆನ್ಸರ್ 1 ಅಂತ ಮಾರ್ಕ್ ಮಾಡಿದ್ದೀನಿ, ರೈಟ್. ಕ್ಲಿಯರ್, ಅಜೆಂಡಾ ಇಸ್ ಕ್ಲಿಯರ್. ಆನ್ಸರ್ ರಾಂಗ್ ಆಗಬಾರ್ದು, ಬಟ್ ಮೆಥಡನ್ನು, ಪರ್ಫೆಕ್ಟ್ ಮೆಥಡನ್ನು ನಾವು ಅಪ್ರೋಚ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಕ್ಯೂ ಚಾರ್ಜನ್ನು ಎಲ್ಲಿ ಪ್ಲೇಸ್ ಮಾಡಿದ್ದೀರಾ ಸರ್, ಕ್ಯೂ ಚಾರ್ಜನ್ನು ಈಕ್ವಟೋರಿಯಲ್ ಲೈನ್ ಮೇಲೆ ಪ್ಲೇಸ್ ಮಾಡಿದ್ದೀರಾ, ರೈಟ್. ಸೊ ಈಕ್ವಟೋರಿಯಲ್ ಲೈನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ ಸರ್, ಇದು ಎಲೆಕ್ಟ್ರಿಕ್ ಫೀಲ್ಡ್. ಈ ಒಂದು ಕ್ಯೂ ಪಾಯಿಂಟ್ ಚಾರ್ಜಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಫಸ್ಟ್ ಬರಿತಾ ಇದ್ದೀನಿ, ಈ ಈಕ್ವಟೋರಿಯಲ್ ಈ ಕಡೆ ಇದೆ. ಯಾಕೆ ಸರ್, ಡೈಪೋಲ್ ಈಸ್ ಫ್ರಮ್ ಮೈನಸ್ ಟು ಪ್ಲಸ್. ಓಕೆ, ಇದು ಪಿ ವೆಕ್ಟರ್. ಸೊ ಈ ಈಕ್ವಟೋರಿಯಲ್ ಈ ಡೈರೆಕ್ಷನಲ್ಲಿದೆ. ಎಲೆಕ್ಟ್ರಿಕ್ ಫೀಲ್ಡಿಂದ ಆ ಮೈನಸ್ ಕ್ಯೂ ಚಾರ್ಜ್ ಮೇಲೆ ಫೋರ್ಸ್ ಯಾವ ಕಡೆ ಆಕ್ಟ್ ಆಗುತ್ತೆ ಸರ್, ಫೋರ್ಸ್ ಆನ್ ಮೈನಸ್ ಕ್ಯೂ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಚಾರ್ಜ್ ಮೈನಸ್ ಕ್ಯೂ ಇಂಟು ಈ ಈಕ್ವಟೋರಿಯಲ್. ಈ ಈಕ್ವಟೋರಿಯಲ್ ಈ ಕಡೆ ಇದೆ, ಆದರೆ ಫೋರ್ಸ್ ಯಾವ ಕಡೆ ಬರುತ್ತೆ ಸರ್, ಫೋರ್ಸ್ ಈಸ್ ಗೋಯಿಂಗ್ ಟು ಬಿ ಈ ಡೈರೆಕ್ಷನಲ್ಲಿ. ಓಕೆ, ಹಾಗಾದರೆ ಫೋರ್ಸ್ ಈ ಕಡೆ ಯಾಕೆ ಬರ್ತಾ ಇದೆ, ಚಾರ್ಜ್ ನೆಗೆಟಿವ್ ಇದೆ, ಇದು ಫೋರ್ಸ್ ಆನ್ ಮೈನಸ್ ಕ್ಯೂ. ಓಕೆ, ಹಾಗಾದರೆ ಕ್ಯೂ ಸರ್ ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವಟೋರಿಯಲ್ ಏನು ಸರ್, ಕೆ ಪಿ ಬೈ ಆರ್ ಕ್ಯೂಬ್. ಇದು ಕೂಡ ಮೈನಸ್ ಕೆ ಪಿ ಬೈ ಆರ್ ಕ್ಯೂಬ್. ಸೊ ದೇರ್ ಫಾರ್ ಫೋರ್ಸ್ ಯಾವ ಕಡೆ ಇದೆ, ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಇದೆ. ನೋಡ್ಕೊಳ್ಳಿ ಇಲ್ಲಿ, ಕೆ ಪಿ, ರೈಟ್, ಆರ್ ಕ್ಯೂಬ್ ಟೈಮ್ಸ್ ಕ್ಯೂ, ರೈಟ್. ಕೆ ಪಿ ಆರ್ ಕ್ಯೂಬ್ ಟೈಮ್ಸ್ ಕ್ಯೂ ಪಾಸಿಟಿವ್ ಡೈರೆಕ್ಷನಲ್ಲಿ ಇದೆ, ರೈಟ್. ಸೊ ದೇರ್ ಫೋರ್ ನಾನು ಬರಿತಾ ಇದ್ದೀನಿ ಫೋರ್ಸನ್ನು ಕ್ಯೂ ಕೆ ಪಿ ಬೈ ಆರ್ ಕ್ಯೂಬ್ ಅಲಾಂಗ್ ವಿಚ್ ಡೈರೆಕ್ಷನ್ ಸರ್, ಅಲಾಂಗ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಓನ್ಲಿ. ಓಕೆ, ದಿಸ್ ಈಸ್ ಎಫ್ ಮೈನಸ್ ಕ್ಯೂ. ಅಂಡ್ ನೆಟ್ ಟಾರ್ಕ್ ಆಕ್ಟಿಂಗ್ ಆನ್ ಈ ಒಂದು ಪಾಯಿಂಟ್ ಚಾರ್ಜ್ ಮೇಲೆ ಅಬೌಟ್ ಓ ಅಟ್ ದ ಇನ್ಸ್ಟೆಂಟ್ ಶೋನ್. ಈ ಒಂದು ಟೈಮಲ್ಲಿ ಫಸ್ಟ್ ಆಫ್ ಆಲ್ ನೆಟ್ ಚಾರ್ಜ್ ಬೇಕಂದರೆ ಸರ್ ಲೊಕೇಶನ್ ಬೇಕು, ಆರ್ ವೆಕ್ಟರ್ ಇದು. ಯಾಕಂದರೆ ಸರ್ ಟಾರ್ಕ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಆರ್ ಕ್ರಾಸ್ ಎಫ್ ಅಲ್ವಾ ಸರ್, ಟಾರ್ಕ್ ಈಸ್ ಆರ್ ಕ್ರಾಸ್ ಎಫ್. ಸೊ ಆರ್ ವೆಕ್ಟರ್ ಇದು ಆ ಪಾಯಿಂಟ್ ಕ್ಯೂ ಅಲ್ಲಿ ಆಕ್ಟ್ ಆಗ್ತಾ ಇರ್ತಕ್ಕಂಥ ಫೋರ್ಸ್ ಇದು, ರೈಟ್. ಸೊ ಟಾರ್ಕ್ ಅಂದರೆ ಆರ್ ಕ್ರಾಸ್ ಎಫ್. ಈ ಎರಡರ ನಡುವೆ ಇರ್ತಕ್ಕಂಥ ಆ್ಯಂಗಲ್ ಸರ್ 90 ಡಿಗ್ರಿ. ಓಕೆ, 90 ಡಿಗ್ರಿ ಇದ್ರೆ ಸೈನ್ ಥೀಟಾ ಸೈನ್ 91. ಸೊ ಆರ್ ಕ್ರಾಸ್ ಎಫ್ ಫಸ್ಟ್ ವೆಕ್ಟರ್, ಟರ್ನ್ ಯುವರ್ ಫಿಂಗರ್ಸ್ ಟುವರ್ಡ್ ಸೆಕೆಂಡ್ ವೆಕ್ಟರ್. ತಮ್ ಯಾವ ಕಡೆ ಇದೆ, ಇಂಟು ದ ಬೋರ್ಡ್. ಸೊ ಇಂಟು ದ ಬೋರ್ಡ್
is the torque vector. So torque vector ಯಾವ ಕಡೆ ಇದೆ ಸರ್ into the board r cross f, right? So f ಏನು q k p by r cube r f sin theta, right? So it is just rf ಆಗುತ್ತೆ. So it is rf into the plane, ಯಾಕಂದ್ರೆ theta is equal to 90 degree ಇರೋದ್ರಿಂದ. Okay, rf sin theta sin 91. So therefore, but ಇದು into the plane ಇರೋದ್ರಿಂದ p, right? So p k by r cube times q times r, r cancel ಆಗಿದೆ. So you have r square ಇಲ್ಲಿ. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇದೆ, ಮೈನಸ್ ಯಾಕೆ ಇಂಟು ದ ಪ್ಲೇನ್. ಓಕೆ, ಎಸ್ ಸರ್. ನೌ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ ಆರ್ ಫ್ರಮ್ ಅನ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ ಸ್ಟ್ರೈಟ್ ಕಂಡಕ್ಟರ್ ಹ್ಯಾವಿಂಗ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈವನ್. ಓಕೆ, ಇನ್ಫೈನೈಟ್ಲಿ ಲಾಂಗ್ ಈ ಒಂದು ಕಂಡಕ್ಟರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಸರ್ ಲ್ಯಾಂಬ್ಡಾ ಬೈ 2 pi epsilon naught r 2k lambda, right? So we know that it is 2k lambda by r. Okay, any point. See guys, ಒಂದು ಫಾರ್ಮ್ಯಾಟ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ, ರೈಟ್? ಸೊ ಇಟ್ ಈಸ್ ಈ ಒಂದು ಪಾಯಿಂಟ್ ಅಲ್ಲಿ ಲ್ಯಾಂಬ್ಡಾ ಇದ್ರೆ ಇನ್ಫೈನೈಟ್ಲಿ ಲಾಂಗ್ ರಾಡ್, ಈ ಪಾಯಿಂಟ್ ಅಲ್ಲಿ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2 pi epsilon naught r, ಅಥವಾ ಇದನ್ನ ನಾವು 2k lambda by r ಅಂತ ಹೇಳಿ ಕೂಡ ಕರಿಬಹುದು. ಓಕೆ, ಇದು ಈವನ್ ಇದು. Another uniformly charged conductor having same linear charge density lambda is bent into a semicircle of radius r. Okay, semicircle of radius r ಇದೆ, right? ಇದು semicircle of radius r, ಇದರ ಸೆಂಟರ್ ಇಲ್ಲಿದ್ರೆ ಇದು r. ಓಕೆ, ಸೊ ಈ ಒಂದು ಸೆಮಿಸರ್ಕಲ್, ರೈಟ್? ಸೊ ಈ ಒಂದು ಸೆಮಿಸರ್ಕಲ್ ಇಂದ ಫಾರ್ಮುಲಾ ನೋಡ್ಕೊಳ್ಳಿ, E2 ಸರ್ ಈಸ್ ಗೋಯಿಂಗ್ ಟು ಬಿ 2k lambda by r into sin alpha by 2. ಓಕೆ, ಆಲ್ಫಾ ಬೈ 2 ಏನು ಸರ್? ಆಲ್ಫಾ ಈಸ್ ಈ ಒಂದು ಆ್ಯಂಗಲ್ ಆಲ್ಫಾ ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ, ಆಲ್ಫಾ ಬೈ 2 90 ಡಿಗ್ರಿ, ರೈಟ್? ಸೊ sin 91, ಸೊ ಇಟ್ ಈಸ್ 2k lambda by r. ಓಕೆ, E2 ವಿಚ್ ಈಸ್ ಈಕ್ವಲ್ ಟು ಏನು ಸರ್? E1. ಸೊ E2 ಮತ್ತು E1 ಎರಡು ಈಕ್ವಲ್ ಇದೆ. ಡನ್. ಸೊ ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ so guys observe ಮಾಡಿ, two charges exert a force F on each other, okay, when they are placed r distance apart in air. Okay, small r distance in air idaga they exert a force capital F. When they are placed at a distance, now ಈ ಸಲ distance ಏನಿದೆ capital R, small r in the capital, but in a medium of dielectric constant K. Okay, they exert same force. ಈ ಸಲ ಕೂಡ force is same, ರೈಟ್? ಸೊ ಗೈಸ್ ಎರಡು ಕೇಸಲ್ಲಿ ಫೋರ್ಸ್ ಏನಿದೆ ಸೇಮ್, ಎಫ್ ಇಸ್ ಎಫ್ ಎರಡು ಕೇಸಲ್ಲಿ. ಸೊ ಫಸ್ಟ್ ಕೇಸಲ್ಲಿ ಏನು ಸರ್ ವಿಚ್ ಇಸ್ ಏರ್ ಅಲ್ವಾ? ಸೊ 1/4 pi epsilon naught. ಸೊ ಫೋರ್ಸ್ ಏನು? ಸೊ ಲೆಟ್ಸ್ ಸೇ ಎರಡು ಚಾರ್ಜಸ್ ಇದೆ, ಸೊ ಕ್ಯೂ ಸ್ಕ್ವೇರ್, ಸೇಮ್ ಚಾರ್ಜಸ್ ಅಂತಾನೆ ತಗೊಳ್ಳೋಣ, ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನು ಆರ್, ಸೊ ಆರ್ ಸ್ಕ್ವೇರ್, ರೈಟ್? ಇದು ಆರ್ ಸ್ಕ್ವೇರ್. ಸೆಕೆಂಡ್ ಕೇಸಲ್ಲಿ ಬಟ್ ಇದು ಮೀಡಿಯಮ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈ ಒಂದು ಕೇಸಲ್ಲಿ 4 pi epsilon, ಎಪ್ಸಲನ್ ಇಸ್ ಎಪ್ಸಲನ್ ನಾಟ್ ಎಪ್ಸಲನ್ ಆರ್ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಅಂತೇಳಿ ಬರಿತೀವಿ. ಎಪ್ಸಲನ್ ಆರ್ ರಿಲೇಟಿವ್ ಪರ್ಮಿಟಿವಿಟಿ ಇಸ್ ಆಲ್ಸೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಏರಿಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಏನಿರುತ್ತೆ 1. ಓಕೆ, ಅದಕ್ಕೆ ನಾವು ಅದನ್ನು ಮೆನ್ಷನ್ ಮಾಡಲ್ಲ. ಬಟ್ ಇಲ್ಲಿ ಕೆ ಇಸ್ ಈಕ್ವಲ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಟೈಮ್ಸ್ ಸರ್ ಕ್ಯೂ ಸ್ಕ್ವೇರ್ ಬೈ ಕ್ಯಾಪಿಟಲ್ ಆರ್ ಸ್ಕ್ವೇರ್, ರೈಟ್? ಸೊ ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ, ಕ್ಯೂ ಸ್ಕ್ವೇರ್ ಕ್ಯಾನ್ಸಲ್, 1/4 pi epsilon naught, 1/4 pi epsilon naught ಕ್ಯಾನ್ಸಲ್. ಸೊ ಆರ್ ಸ್ಕ್ವೇರ್ ಏನಿದೆ ಸರ್ ಸ್ಮಾಲ್ ಆರ್ ಸ್ಕ್ವೇರ್ ಬೈ ಕೆ, ವಿಚ್ ಇಂಪ್ಲೈಸ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಆರ್ ಬೈ ರೂಟ್ ಕೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಈ ಒಂದು ಕ್ವಶನ್ಗೆ, ರೈಟ್? ಎಸ್ ಸರ್. ನಾವು a charge q is divided onto two objects. ಓಕೆ, ಒಂದು ಚಾರ್ಜ್ ಕ್ಯೂ ಇದೆ. ಸೊ ಈ ಒಂದು ಚಾರ್ಜ್ ಕ್ಯೂನ ನಾವು 2 ಆಬ್ಜೆಕ್ಟ್ಸ್ಗೆ ಡಿವೈಡ್ ಮಾಡಿದ್ದೀವಿ, ಸೊ ದಟ್ ದ ಫೋರ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ ಆರ್. ಸೊ ಗೈಸ್ ಡಿವೈಡ್ ಮಾಡಿ 2 ಆಬ್ಜೆಕ್ಟ್ಸ್ಗೆ. ಲೆಟ್ಸ್ ಸೇ ಒಂದು ಆಬ್ಜೆಕ್ಟ್ಗೆ ಕ್ಯೂ ಚಾರ್ಜ್ ಇದೆ, ಇನ್ನೊಂದು ಆಬ್ಜೆಕ್ಟ್ಸ್ಗೆ ಎಷ್ಟಿರಬೇಕು ಸರ್? ಕ್ಯೂ ಮೈನಸ್ ಕ್ಯೂ. ಸೊ ದಟ್ ಟೋಟಲ್ ಚಾರ್ಜ್ ಆನ್ 2 ಬಾಡೀಸ್ ಏನಿದೆ ಅಗೇನ್ ಕ್ಯಾಪಿಟಲ್ ಕ್ಯೂ, ರೈಟ್? ಎಸ್ ಸರ್. ಸೊ ಈ ಎರಡರ ನಡುವೆ ಇರತಕ್ಕಂಥ ಫೋರ್ಸ್ ಎಫ್ ವಿಚ್ ಇಸ್ ಈಕ್ವಲ್ ಟು ಕೆ
ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಮೈನಸ್ ಕ್ಯೂ ಡಿವೈಡೆಡ್ ಬೈ ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಇಂಟು ಅನದರ್ ಚಾರ್ಜ್ ಕ್ಯೂ. ಓಕೆ, ಸೊ ಮ್ಯಾಕ್ಸಿಮಮ್ ಇತ್ತು ಅಂದರೆ ಫಾರ್ ಎಫ್ ಟು ಬಿ ಮ್ಯಾಕ್ಸಿಮಮ್ ನಾವೇನು ಮಾಡಬೇಕು, ಡಿರೈವೇಟಿವ್ ಆಫ್ ಎಫ್ ವೇರಿಂಗ್ ಕ್ವಾಂಟಿಟಿ ಏನು ಕ್ಯೂನ ನೀನು ಚೇಂಜ್ ಮಾಡ್ಬೋದು, ಸ್ಮಾಲ್ ಕ್ಯೂನ, ರೈಟ್. ಸೊ ದಟ್ ಫೋರ್ಸ್ ಬಿಕಮ್ಸ್ ಮ್ಯಾಕ್ಸಿಮಮ್ ಅಂದರೆ ಡಿ ಎಫ್ ಬೈ ಡಿ ಕ್ಯೂ ಶುಡ್ ಬಿ ಈಕ್ವಲ್ ಟು 0, ರೈಟ್. ಹಾಗಾದರೆ ಡಿ ಬೈ ಡಿ ಕ್ಯೂ ಆಫ್ ಇದೇನಿದು ಕೆ ಕ್ಯೂ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಸೊ ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಸರ್ ಆರ್ ಸ್ಕ್ವೇರ್, ರೈಟ್. ಸೊ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಕೆ ಬೈ ಆರ್ ಸ್ಕ್ವೇರ್ ಇಸ್ ಕಾನ್ಸ್ಟೆಂಟ್, ಆರ್ ಸ್ಮಾಲ್ ಆರ್ ಚೇಂಜ್ ಆಗ್ತಾ ಇಲ್ಲ, ಕೆ ಬೈ ಆರ್ ಸ್ಕ್ವೇರ್ ಇಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಡಿ ಬೈ ಸ್ಮಾಲ್ ಡಿ ಕ್ಯೂ ಆಫ್ ಕ್ಯೂ ಇಂಟು ಕ್ಯೂ ಸರ್ ಕ್ಯೂ, ರೈಟ್. ಸೊ ಈ ಕಡೆ 0 ಇದೆ, ಡಿರೈವೇಟಿವಲ್ಲಿ ಕ್ಯಾಪಿಟಲ್ ಕ್ಯೂ ಮೈನಸ್ ಸರ್ 2q, ರೈಟ್. ಸೊ ವಿಚ್ ಇಂಪ್ಲೈಸ್ ಕ್ಯೂ ಏನಾಗುತ್ತೆ ಸರ್, ಕ್ಯೂ ಇಸ್ ಗೋನ್ ಟು ಬಿ 2q ಈಕ್ವಲ್ ಟು ಕ್ಯಾಪಿಟಲ್ ಕ್ಯೂ, ಕ್ಯೂ ಇಸ್ ಗೋನ್ ಟು ಬಿ ಕ್ಯೂ ಬೈ 2. ಹಾಗಾದರೆ ಅನದರ್ ಕ್ಯೂ ಏನಿರುತ್ತೆ, ಸೊ ಇದು ಕ್ಯೂ ಬೈ 2 ಆದರೆ ಸೊ ಕ್ಯೂ ಮೈನಸ್ ಕ್ಯೂ ಬೈ 2 ಇಸ್ ಆಲ್ಸೋ ಕ್ಯೂ ಬೈ 2. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರೈಟ್. ಇವಾಗ ನೆಕ್ಸ್ಟ್ ಕ್ವಶನ್, 2 ಪಾಯಿಂಟ್ ಚಾರ್ಜಸ್ ಪ್ಲಸ್ 8q ಇದೆ, ಅನದರ್ ಒನ್ ಮೈನಸ್ 2q ಇದೆ, ಓಕೆನಾ. ಸೊ ದೇ ಆರ್ ಲೊಕೇಟೆಡ್ ಅಟ್ ಎಕ್ಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಈಕ್ವಲ್ ಟು ಎಲ್ ರೆಸ್ಪೆಕ್ಟಿವ್ಲಿ. ಓಕೆ, 0 ಅಲ್ಲಿ ಪ್ಲಸ್ 8q ಇದೆ, ಮೈನಸ್ 2q ಕ್ಯಾಪಿಟಲ್ ಎಲ್ ಡಿಸ್ಟೆನ್ಸಲ್ಲಿ ಇದೆ ಅಂದರೆ ಎಕ್ಸ್ ಆಕ್ಸಿಸ್. ಸೊ ದ ಪಾಯಿಂಟ್, ರೈಟ್, ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಅಟ್ ವಿಚ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಡ್ಯೂ ಟು ದೀಸ್ ಚಾರ್ಜಸ್ ಈಸ್. ಸಿ ಗೈಸ್, ನೀವೇನು ಮಾಡಬೇಕು ಸರ್, ಫಸ್ಟ್ ಎಕ್ಸ್ ಆಕ್ಸಿಸ್ ನೋಡ್ಕೊಳ್ಳಿ. ಎಕ್ಸ್ ಆಕ್ಸಿಸಲ್ಲಿ 0 ಅಲ್ಲಿ ಇರ್ತಕ್ಕಂಥ ಚಾರ್ಜ್ ಏನು ಸರ್, 0 ಪಾಯಿಂಟಲ್ಲಿ ಎಕ್ಸ್ ಈಕ್ವಲ್ ಟು 0 ಅಲ್ಲಿ ಇರೋದು ಪ್ಲಸ್ 8q, ರೈಟ್. ಸೊ ಎಕ್ಸ್ ಈಕ್ವಲ್ ಟು ಎಲ್ಲಲ್ಲಿರೋ ಪಾಯಿಂಟ್ ಚಾರ್ಜ್ ಏನು ಸರ್, ಮೈನಸ್ 2q. ಸೊ ಇದು ಎಕ್ಸ್ ಈಕ್ವಲ್ ಟು ಎಲ್. ಲೆಟ್ಸೇ ಇವಾಗ ನಾನು ಒಂದು ಪಾಯಿಂಟನ್ನು ಚೂಸ್ ಮಾಡಬೇಕು ಅಟ್ ವಿಚ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಚಾರ್ಜಸ್ ಇಸ್ 0. ಏನು ಗೊತ್ತಾ ಟ್ರಿಕ್ಕು ಸರ್, ನಾನು ಪಾಯಿಂಟನ್ನು ಇಲ್ಲಿ ತೊಗೊಂಡ್ರೆ ಸರ್, ಪಾಯಿಂಟನ್ನು ಇಲ್ಲಿ ತೊಗೊಂಡ್ರೆ ಪ್ಲಸ್ 8q, ರೈಟ್, ಪಾಸಿಟಿವ್ ಚಾರ್ಜ್, ಇದರ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿದೆ. ಮೈನಸ್ 2q ಏನು ಮಾಡುತ್ತೆ ಸರ್, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿರುತ್ತೆ. ಸೊ ಮೈನಸ್ 2q ಇಂದ ತುಂಬ ದೂರದಲ್ಲಿರೋದ್ರಿಂದ ಇಲ್ಲಿ ಡಾಮಿನೇಟ್ ಯಾರು ಮಾಡ್ತಾರೆ, ಪ್ಲಸ್ 8q ಮಾಡುತ್ತೆ, ರೈಟ್. ಸೊ ನೀನು ಪಾಸಿಟಿವ್ ಚಾರ್ಜ್ಗೆ, ರೈಟ್, ಸೊ ಲಾರ್ಜರ್ ಚಾರ್ಜ್ ಹತ್ರ ಪಾಯಿಂಟನ್ನು ತಂದರೆ ಡೆಫಿನೆಟ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರಲ್ಲ, ರೈಟ್. ಕ್ಲಿಯರಾ ಸರ್? ವಾಟ್ ಇಫ್ ಐ ಇಲ್ಲಿ ಚೂಸ್ ಮಾಡಿಕೊಂಡ್ರೆ ಪಾಯಿಂಟ್, ಸೊ ಇಲ್ಲಿ ಚೂಸ್ ಮಾಡಿಕೊಂಡ್ರೆ 8q ರಿಪಲ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ಮೈನಸ್ 2q ಅಟ್ರಾಕ್ಟ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ, ನೆಟ್ ಫೀಲ್ಡ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಕೂಡ ಆಗಲ್ಲ. ಸೊ ಗೈಸ್, ನೀವು ಬರ್ಕೊಂಬಿಡಿ, ಲೈಕ್ ಚಾರ್ಜಸ್ ಇತ್ತು ಅಂದರೆ ಪ್ಲಸ್ 8q ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಲೈಕ್ ಚಾರ್ಜಸ್ ಇತ್ತು ಅಂದರೆ ಇನ್ ಬಿಟ್ವೀನ್ ಪಾಯಿಂಟ್ ಇಸ್ ನಲ್ ಪಾಯಿಂಟ್. ಸರ್ ಮ್ಯಾಗ್ನಿಟ್ಯೂಡ್ ಡಿಫ್ರೆಂಟ್ ಇತ್ತು ಅಂದರೆ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಇರಲ್ಲ, ಬಟ್ ಸ್ಟಿಲ್ ಇನ್ ಬಿಟ್ವೀನ್ ಎಲ್ಲೋ ಇರುತ್ತೆ, ರೈಟ್. ಕ್ಲೋಸರ್ ಟು ಸ್ಮಾಲರ್ ಚಾರ್ಜ್ ಇರುತ್ತೆ ನಲ್ ಪಾಯಿಂಟ್. ಲೈಕ್ ಚಾರ್ಜಸ್ ಇದ್ದಾಗ ಇನ್ ಬಿಟ್ವೀನ್ ಇರುತ್ತೆ, ಕ್ಲೋಸರ್ ಟು ಸ್ಮಾಲರ್ ಚಾರ್ಜ್ ಇರುತ್ತೆ. ಅನ್ಲೈಕ್ ಚಾರ್ಜಸ್ ಇದ್ದಾಗ ಔಟ್ ಆಫ್ ದ ಚಾರ್ಜಸ್ ಇರುತ್ತೆ, ಅಗೇನ್ ಕ್ಲೋಸರ್ ಟು ಸ್ಮಾಲರ್ ಚಾರ್ಜ್ ಇರುತ್ತೆ. ಸೊ ಅದಕ್ಕೆ ನಾನು ಈ ಕಡೆ ಒಂದು ಪಾಯಿಂಟನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟ್ ಏನಿದೆ ಸರ್, ಈ ಪಾಯಿಂಟ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆರ್. ಓಕೆ, ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ಡಿಸ್ಟೆನ್ಸ್ ಏನು ಸರ್, ಎಲ್. ಓಕೆ, ಎಸ್ ಸರ್. ನಾವು ಈ ಒಂದು ಪಾಯಿಂಟಲ್ಲಿ ಗೈಸ್ ಅಬ್ಸರ್ವ್ ಮಾಡಿ, ಇ ಬಿಕಾಸ್ ಆಫ್ 8q ಯಾವ ಡೈರೆಕ್ಷನಲ್ಲಿ ಇರುತ್ತೆ ಸರ್, ಇ ಬಿಕಾಸ್ ಆಫ್ 8q ಈ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಪ್ಲಸ್ 8q. ಬಟ್ ಇ ಬಿಕಾಸ್ ಆಫ್ ಮೈನಸ್ 2 ಯಾವ ಕಡೆ ಇರುತ್ತೆ ಸರ್, ಈ ಕಡೆ ಇರುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಇದು ಇ ಬಿಕಾಸ್ ಆಫ್ ಮೈನಸ್ 2q. ಓಕೆನಾ? ಎಸ್ ಸರ್. ಸೊ ಆ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಬೇಕಂದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ 8q ಶುಡ್ ಬಿ ಈಕ್ವಲ್ ಟು, ಡೈರೆಕ್ಷನ್ನ ಬಿಡಿ, ರೈಟ್, ಮ್ಯಾಗ್ನಿಟ್ಯೂಡ್ ವೈಸ್, ಡೈರೆಕ್ಷನ್ ವೈಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ದೇ ಆರ್ ಆಪೋಸಿಟ್ ಅಂತ. ಬಟ್ ಮ್ಯಾಗ್ನಿಟ್ಯೂಡ್ ವೈಸ್ ಈಕ್ವಲ್ ಅಂದರೆ ನಲ್ ಪಾಯಿಂಟ್, ರೈಟ್. ಸೊ ಮೈನಸ್ 2q ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ಬಿಕಾಸ್ ಆಫ್ ಈ ಒಂದು ಚಾರ್ಜ್ ಸರ್ ಕೆ, ಅದರ ಮ್ಯಾಗ್ನಿಟ್ಯೂಡ್ 8q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಏನು ಎಲ್ ಪ್ಲಸ್ ಆರ್, ರೈಟ್. ಸೊ ಎಲ್ ಪ್ಲಸ್ ಆರ್ ಹೋಲ್ ಸ್ಕ್ವೇರ್. ಇದು ಸರ್ ಕೆ, ಚಾರ್ಜ್ ಏನು 2q ಡಿವೈಡೆಡ್ ಬೈ ಜಸ್ಟ್ ಆರ್ ಸ್ಕ್ವೇರ್, ರೈಟ್. ಇಲ್ಲಿ ಕ್ಯಾನ್ಸಲ್ ಆಗೋದೇನು ಸರ್, ಕೆ ಕ್ಯಾನ್ಸಲ್, ಕ್ಯೂ ಕ್ಯಾನ್ಸಲ್, ರೈಟ್. 1 4, ರೈಟ್. ಸೊ 2 1 4. ನಾನಿವಾಗ
ಇಲ್ಲಿ ನೀವು ಕ್ಯಾಲ್ಕುಲೇಷನಲ್ಲಿ ಸ್ಟಕ್ ಆಗಬೇಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ, ಬೇಡ, ಆ ಎಕ್ಸಸೈಸ್ ಎಲ್ಲ ಬೇಡ. ಇವಾಗ ಸ್ಮಾರ್ಟಾಗಿ ಸ್ಕ್ವೇರ್ ರೂಟ್ ತಗೊಳ್ಳಿ. ರೈಟ್, 4 ಇದೆ ಇಲ್ಲಿ. ರೈಟ್, ಸೊ ಇಲ್ಲಿ 4 ಇದೆ. ಸೊ 4ಗೆ ಸ್ಕ್ವೇರ್ ರೂಟ್ ತೆಗೆದ್ರೆ 2 ಆಗುತ್ತೆ. ಆರ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಆರ್ ಆಗುತ್ತೆ. ಎಲ್ ಪ್ಲಸ್ ಆರ್ ಓ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಎಲ್ ಪ್ಲಸ್ ಆರ್ ಆಗುತ್ತೆ. ರೈಟಾ? ಎಸ್ ಸರ್. ಆರ್ನ ಈ ಕಡೆ ತಂದರೆ ಆರ್ ಇಸ್ ಗೋನ್ ಟು ಬಿ ಎಲ್. ಸೊ ಈ ಒಂದು ಡಿಸ್ಟೆನ್ಸ್ ಏನಿದೆ, ದಿಸ್ ಡಿಸ್ಟೆನ್ಸ್ ಈಸ್ ಎಲ್. ಕೆನ್ ಐ ಮಾರ್ಕ್ ಆನ್ಸರ್ ಎಲ್? ನೋ. ಇಲ್ಲಿ ನೋಡ್ಕೊಳ್ಳಿ, ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್. ಓಕೆ, ಇಟ್ ಈಸ್ ವೆರಿ ಕ್ಲಿಯರ್. ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ದ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಎಲ್ಲಿದೆ? ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಇಸ್ 2L. ಸೊ ಪಾಯಿಂಟ್ is equal to L plus L, right, which is 2L. ಇಲ್ಲಿಂದ ಇಲ್ಲಿಗೆ ಎಲ್ಲು, ಅಲ್ಲಿಂದ ಅಲ್ಲಿಗೆ ಆ ಕಡೆ L, 2L. Okay, 2L is the correct answer. Sir, net force 0, same logic. Field is nothing but force, but for ಒಂದು ಯೂನಿಟ್ ಚಾರ್ಜ್ಗೆ. ರೈಟ್. ಸೊ ಗೈಸ್, ಎಲ್ಲ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಐ ಡೋಂಟ್ ನೋ, ಇದನ್ನು ಬಿಟ್ಟು ಹೊರತುಪಡಿಸಿ ಮತ್ಯಾವ ಪ್ರಾಬ್ಲಮ್ ಇರುತ್ತೆ ಅನ್ನೋದು. ಸೊ ಯು ಹ್ಯಾವ್ ಟು ಥಿಂಕ್. ರೈಟ್. ಸೊ ಡೆಫಿನೆಟ್ಲಿ ಈಕ್ವಲ್ಯಾಟ್ರಲ್ ಸ್ಕ್ವೇರ್ಸಲ್ಲಿ ಇಟ್ಟರೆ ಏನಾಗುತ್ತೆ? ರೈಟ್, ಈಕ್ವಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಇಟ್ಟರೆ, ಸ್ಕ್ವೇರ್ಸಲ್ಲಿ ಇಟ್ಟರೆ, ದಟ್ ಈಸ್ ಆಲ್ ವಿ ಕ್ಯಾನ್ ಸಾಲ್ವ್ ಅಲ್ವಾ? ರೈಟ್. ವೆಕ್ಟೋರಿಯಲಿ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆರಿ ಈಸಿ. ಓಕೆ, ನಿಮಗೆ ವೆಕ್ಟರ್ ನಾಲೆಜ್ ಇರಬೇಕು ಈ ಒಂದು ಚಾಪ್ಟ್ರಲ್ಲಿ. ಆಲ್ಸೋ ಸಬ್ಜೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ಸ್ ಇರಬೇಕು. ಓಕೆ, ಐ ಹೋಪ್ ಇದು ನಿಮಗೆ ಕ್ಲಿಯರ್ ಇದೆ. ಸೊ that's it. So we have solved very important questions, mostly PYQs. So ಇದನ್ನೇ ಫಾಲೋ ಮಾಡಿದ್ರೆ ನಿಮಗೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಈಸಿ ನಿಮ್ಮ ಆ್ಯಕ್ಚುಯಲ್ ಎಕ್ಸಾಮಲ್ಲಿ ಕ್ವಶನ್ಸನ್ನು ಅಟೆಂಡ್ ಮಾಡೋದು. ಓಕೆ, ಮೆಜಾರಿಟಿ ಆಫ್ ದ ಕ್ವಶನ್ಸ್ ಏನಿರುತ್ತೆ ವಿಲ್ ಬಿ ಫ್ರಮ್ ದಿಸ್ ಪಾರ್ಟ್ ಓನ್ಲಿ. ಈ ಥರದ ಕ್ವಶನ್ಸೇ ಬರ್ತಾ ಇರುತ್ತೆ ಪ್ರತಿ ಸಲನೂ ಕೂಡ. ಓಕೆ, ಕ್ಲಿಯರ್? ಎಸ್ ಸರ್. ಸೊ ನಿಮಗೆ ಸಿನಾಪ್ಸಿಸಲ್ಲಿ ಕಂಪ್ಲೀಟ್ ಓವರ್ ಆಲ್ ಐಡಿಯಾ ಕೊಟ್ಟಿದ್ದೀನಿ. ಆಲ್ಸೋ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್. 3ರಿಂದ 5 ಕ್ವಶನ್ಸ್ ಏನು ಬರುತ್ತೆ ಪಾಕೆಟಲ್ಲಿ ಇರಬೇಕು. ಓಕೆ, ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸನ್ನು. ರೈಟ್, ಕ್ವಶನ್ಸ್ ತುಂಬ ಲೆಂದಿ ಇದೆ ಅಂದರೆ ರೈಟ್, ಯು ಕ್ಯಾನ್ ಕೀಪ್ ಇಟ್ ಅಟ್ ದ ಎಂಡ್. ರೈಟ್, ಬಟ್ ಪಾಸಿಬಿಲಿಟಿ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತಲ್ಲ, ಕೀವರ್ಡ್ಸ್ ಗೊತ್ತಾಗ್ಬಿಡುತ್ತೆ. ಓಕೆ, ಟಾರ್ಕ್ ಬಿಕಾಸ್ ಆಫ್ ಟೈಪಲ್ ಈಸಿ, ನಂಗೆ ಗೊತ್ತು ಸಾಲ್ವ್ ಮಾಡೋದು. ನಲ್ ಪಾಯಿಂಟ್, ಓಕೆ, ಓ ಯಾ ನಲ್ ಪಾಯಿಂಟ್ ನಾನು ಮಾಡ್ತೀನಿ. ರೈಟ್. ಸೊ ಈ ಥರ ಕೀವರ್ಡ್ಸನ್ನು ನಿಮಗೆ ಕ್ವಶನಲ್ಲಿ ಕಾಣಿಸಿದ್ದ ಅಂದ ತಕ್ಷಣ ನಿಮಗೆ 100% ಕಾನ್ಫಿಡೆನ್ಸ್ ಬರಬೇಕು. ನಾನು ಮಾಡಿದ್ದೀನಿ, ಮಾಡ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಐ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಡಾ ಬಾಯ್, ಟೇಕ್ ಕೇರ್.